ಎಲ್ಲರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜೆ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಟ್ರೇಡ್ ಶೋ ಇಂದ ನಮಗೆ ಬಾಯರ್ಸ್ಗಳು ಹೇಗೆ ಸಿಗ್ತಾರೆ ಅಂತ. ಸೊ ತುಂಬಾ ಸರಿ ಏನಾಗುತ್ತೆ, ಟ್ರೇಡ್ ಶೋಗಳ ಮೇಲೆ ಒಂದು ಒಪಿನಿಯನ್ ಬೇರೆ ತರ ಇರುತ್ತೆ. ಸರ್, ಇವಾಗ ಎಲ್ಲರೂ ಟ್ರೇಡ್ ಶೋಗೆ ಹೋಗ್ತಾರೆ, ಎಲ್ಲರಿಗೂ ಬಾಯರ್ ಸಿಗ್ತಾರೆ, ನಮಗೇನು ಸಪರೇಟ್ ಆಗಿ ಸಿಗೋದು. ಸೊ ತುಂಬಾ ಸರಿ ಏನಾಗುತ್ತೆ, ಈ ಟ್ರೇಡ್ ಶೋಗಳಲ್ಲಿ ಯಾವ ತರ ಅಂತಂದ್ರೆ, ನೀವು ಹೋಗೋದಷ್ಟೇ ಲಿಮಿಟೆಡ್ ಇರುತ್ತೆ. ನೀವು ಹೋಗೋದು ಡಿಸೈಡ್ ಮಾಡಿ ನೀವು ಅಲ್ಲಿ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ಒಂದು ನಿಮ್ಮ ಕಾಂಪಿಟೇಟರ್ ಬಗ್ಗೆ ಗೊತ್ತಾಗುತ್ತೆ, ನಿಮಗೆ ನಿಮ್ಮ ಬಾಯರ್ಸ್ಗಳು ಅಲ್ಲೇ ಸಿಗ್ತಾರೆ. ಅಥವಾ ಅವರು ಇವಾಗ ಏನ್ ಗೊತ್ತಾ, ಬಾಯರ್ಸ್ಗಳು ಸಪ್ಲೈಯರ್ನ ಹುಡುಕ್ತಾ ಇರ್ತಾರೆ, ಒಳ್ಳೆ ಸಪ್ಲೈಯರ್ ಸಿಕ್ಕರೆ ಸಾಕು ಅಂತ. ಸಪ್ಲೈಯರ್ಗಳು ಒಳ್ಳೆ ಬಾಯರ್ ಸಿಕ್ಕರೆ ಸಾಕು ಅಂತ ವೇಟ್ ಮಾಡ್ತಿರ್ತಾರೆ. ಸೊ ಈ ಎರಡೂ ಕೂಡ ಮೀಟ್ ಆಗುವಂತ ಆಪರ್ಚುನಿಟಿ ಇರೋದು ಟ್ರೇಡ್ ಶೋ ಅಲ್ಲಿ. 99% ಒಂದು ನೀವು ಸ್ಟಾಲ್ ಹಾಕೊಂಡು ಇವೆಂಟ್ ಅಲ್ಲಿ ಇರಬಹುದು, ಇಲ್ಲದೆ ಹೋದ್ರೆ ಅಲ್ಲಿ ಮೀಟಿಂಗ್ ರೂಮ್ಸ್ ಇರುತ್ತೆ, ಅಲ್ಲಿ ಮೀಟಿಂಗ್ ರೂಮ್ ಅಲ್ಲಿ ಕೂಡ ವೇಟ್ ಮಾಡಿದ್ರು ಕೂಡ ನಿಮಗೆ ಬಾಯರ್ಸ್ಗಳು ಸಿಗ್ತಾರೆ. ಸೊ ಇಲ್ಲಿ ಯಾವ ತರ ಅಂತಂದ್ರೆ, ಒಂದು ಟ್ರೇಡ್ ಶೋ ಅಲ್ಲಿ ಇವಾಗ ಮುಂಚೆ ಎಲ್ಲ ಯಾವ ತರ ಆಗುತ್ತೆ ಅಂದ್ರೆ, ಯಾರೋ ಸ್ನೇಹಿತರು ಇಲ್ಲ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದುಡ್ಡು ತಗೊಂಡ್ ಬರ್ತೀಯಾ, ನನ್ನ ಫ್ರೆಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ರೆ ಏನೋ ಒಂದು ಹೇಳಿದಾಗ, ನಾವು ಎಲ್ಲೋ ಹೋಗಿ ನಮಗೆ ದುಡ್ಡು ಸಿಗುತ್ತೆ ಅನ್ನೋದೊಂದು ಕನ್ಫರ್ಮ್ ಇತ್ತು ಅಂದ್ರೆ ನಾವು ಅಲ್ಲಿ ದುಡ್ಡು ಹಾಕೊಂಡು ಖರ್ಚು ಮಾಡ್ಕೊಂಡು ನಾವು ಅಲ್ಲಿವರೆಗೂ ಹೋಗ್ತೇವೆ. ಸೊ ಇಲ್ಲಿ ಕೂಡ ಅದೇ ತರನೇ. ಸೊ ಇಲ್ಲಿ ಏನಾಗುತ್ತೆ, ಒಂದು 5 ಲಕ್ಷ ನಾವು ಸ್ಟಾಲ್ ಹಾಕೊಂಡು ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಮಾಡಿದ್ರೆ, ನಾನು ಹೇಳ್ತಾ ಇರೋದು ಎಲ್ಲ ಇವೆಂಟ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಿ ಅಂತಲ್ಲ. ಯಾವ ಇವೆಂಟ್ ಅಲ್ಲಿ ಒಳ್ಳೆ ರೆಪ್ಯುಟೇಷನ್ಸ್ ಇದೆಯೋ, ಇಂಟರ್ನ್ಯಾಷನಲ್ ಆಗಿರ್ಬೋದು, ಡೊಮೆಸ್ಟಿಕ್ ಆಗಿರ್ಬೋದು, ಆ ತರದ ಇವೆಂಟ್ಸ್ ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮ್ಗೆ ಆಬ್ವಿಯಸ್ಲಿ ಬಿಸ್ನೆಸ್ಗಳು ಸಿಗುತ್ತೆ. ತುಂಬಾ ಜನ ಬಂದು ಮಾತಾಡ್ತಾರೆ, ಕೇಳ್ತಾರೆ, ನಿಮ್ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ತಾರೆ. ನಿಮ್ ಪ್ರಾಡಕ್ಟ್ ಅಲ್ಲಿ ಒಂದು ಆಪರ್ಚುನಿಟಿ ಇತ್ತು ಅಂದ್ರೆ 100% ಅವ್ರ ಕೆಲಸ ಮಾಡೇ ಮಾಡ್ತಾರೆ. ಸೊ ಅಲ್ಲಿ ನೀವು ಬಾಯರ್ಸ್ಗಳನ್ನ, ಕರೆಕ್ಟ್ ಆದ ಪ್ರಾಡಕ್ಟ್ಸ್ಗಳನ್ನ, ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಏನು ಒಳ್ಳೇದಿದೆ ಕೆಟ್ಟದಿದೆ ಅದನ್ನು ಕೂಡ ಅಲ್ಲೇ ಅರ್ಥ ಆಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸರಿ ನಾವು ಈವೆಂಟ್ಸ್ ಅಂತ ಅಂದಾಗ ಜನಕ್ಕೆ ಏನ್ ತಲೆಯಲ್ಲಿ ಬರುತ್ತೆ ಅಂದ್ರೆ, ಒಂದು ಇಂಟರ್ನ್ಯಾಷನಲ್ ಇವೆಂಟ್ಸ್ ತಲೆಯಲ್ಲಿ ಬರುತ್ತೆ. ಸೊ ಎಷ್ಟು ಖರ್ಚು ಮಾಡ್ಕೊಂಡು ನಾನು ಹೋಗ್ಬೇಕಾ, ಅಥವಾ ನಾನು ಹೇಗ್ ಮಾಡ್ಲಿ, ನನ್ನ ಹತ್ರ ಇವಾಗ ಕಂಟೈನರ್ಗಾದ್ರೂ ದುಡ್ಡಿದೆ, ಇಲ್ಲಾಂದ್ರೆ ನನಗೆ ಇವೆಂಟ್ಗಾದ್ರೂ ದುಡ್ಡಿದೆ. ಒಂದ್ಸರಿ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಕೊಂಡ್ ಬಂದ್ಬಿಟ್ರೆ ನನ್ನ ದುಡ್ಡು ಖಾಲಿ. ಸೊ ಮುಂದೆ ನಾನು ಮೆಟೀರಿಯಲ್ಗಳನ್ನ ಹೇಗೆ ಮ್ಯಾನೇಜ್ ಮಾಡೋದು, ಅಥವಾ ನನ್ನ ಆರ್ಡರ್ಸ್ಗಳು ಬಂದ್ರೆ, ಅಥವಾ ನಾನು ಇವೆಂಟ್ಗೆ ಹೋದೆ ಆರ್ಡರ್ಸ್ಗಳು ಬಂದ್ರೆ ನಾನು ಹೇಗ್ ಮಾಡ್ಲಿ. ಸೊ ಜನ ಅರ್ಧಕ್ಕರ್ಧ ಹೆದರ್ಕೊಂಡೇನೆ ಕೆಲಸ ಬಿಟ್ಬಿಡ್ತಾರೆ. ಸೊ ಅದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಹೋಗ್ಬಿಟ್ಟು ಟ್ರೇಡ್ ಇವೆಂಟ್ ಮಾಡ್ತಾರೆ, ನನಗೆ ಯಾವ ಥರದವರು ಸಿಕ್ಕಿಲ್ಲ. ತುಂಬಾ ಜನಕ್ಕೆ ನಾವು ಹೇಳಿ ನಿಮ್ಮ ಊರಲ್ಲೇ ಇದೆ ಅಂತ ಹೇಳಿದಾಗೂ ಕೂಡ ಹೋಗದಿರೋ ಜನಗಳು ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೋದು, ನೀವೊಂದು ಪ್ರೊಆಕ್ಟಿವ್ ಆಗಿ, ಒಂದು ಇಂಟರ್ನ್ಯಾಷನಲ್ ಕಾಸ್ಟ್ಲಿಯಾ, ಸರಿ ಬಿಡಿ, ನಾನು ಅದಕ್ಕೆ ಬೇರೆ ದಾರಿಗಳನ್ನ ಹೇಳ್ತಾರೆ. ಬಟ್ ಒಂದು ವೇಳೆ ನೀವೇನಾದ್ರೂ ಇಂಟರ್ನ್ಯಾಷನಲ್ ಹೋಗಕ್ಕೆ ಆಗದೆ ಹೋದ್ರೆ ಡೊಮೆಸ್ಟಿಕ್ ಅಂತ ಹೋಗ್ಲೇಬಹುದು. ಇವಾಗ ನೀವು ಬೆಂಗಳೂರಲ್ಲಿ ಇದ್ದೀರಾ, ಅಥವಾ ನೀವು ಎಲ್ಲೋ ಕರ್ನಾಟಕದಲ್ಲಿ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಇದ್ರೂ ಕೂಡ ಬೆಂಗಳೂರು ನಿಮ್ಗೆ ತುಂಬಾ ದೂರ ಅಲ್ಲ, ಯಾವುದೋ ಒಂದು ಟ್ರೈನ್ ಕನೆಕ್ಟಿವಿಟಿ ಇರುತ್ತೆ. ನೀವೇನು ಸ್ಟಾಲ್ ಹಾಕ್ಬೇಡಿ, ನೀವೇನು ಹಾಕ್ಬೇಡಿ, ಜಸ್ಟ್ ನಿಮ್ದು ಟ್ರೈನ್ ಚಾರ್ಜಸ್ ಏನಿದೆ, ನಿಮ್ಮ ಒಂದು ಹೋಟೆಲ್ ಚಾರ್ಜಸ್ ಏನಿದೆ, ಬನ್ನಿ ನೋಡ್ಕೊಳ್ಳಿ, ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಈವೆಂಟ್ ಅಲ್ಲಿ ಬಂದಿರೋರ್ನ ಭೇಟಿಯಾಗಿ ಕಾರ್ಡ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ, ಹೋಗಿ. ಹೋದ್ಮೇಲೆ ಆ ಕಾರ್ಡ್ಗಳನ್ನ ಏನ್ ಮಾಡಬೇಕು ನಾನು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತೇನೆ. ಬಟ್ ಓವರ್ ಆಲ್ ಇದು ಎಲ್ಲವನ್ನು ನೀವು ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲದೆ ಹೋದ್ರೆ ಏನೋ ಕಂಪ್ಲೀಟ್ ವೇಸ್ಟ್. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ, ಟ್ರೇಡ್ ಶೋಸ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ನಾವು ಮಾಡ್ತೇವೆ ದುಡ್ಡಿದ್ರೆ, ಒಂದು ವೇಳೆ ದುಡ್ಡಿಲ್ಲ ಅಂದ್ರೆ ನಾವು ಡೊಮೆಸ್ಟಿಕ್ ಟ್ರೇಡ್ ಶೋಸ್ ಆದ್ರೂ ಪಾರ್ಟಿಸಿಪೇಟ್ ಮಾಡಲೇಬಹುದು, ತುಂಬಾ ದೊಡ್ಡ ಕಾಸ್ಟ್ ಏನಾಗಲ್ಲ. ಸೊ ಇಲ್ಲಿ ಇಂಡಿಯಾದಲ್ಲೂ ಕೂಡ ಇವಾಗ ಡೆಲ್ಲಿಯಲ್ಲಿ ಆಹಾರ ಆಯ್ತು, ಇಲ್ಲಿ ಇಲ್ಲಿ ಯಾವುದು ಕರ್ನಾಟಕದಲ್ಲಿ ಆಗಿರೋದು ಯಾವುದು ದೊಡ್ಡದು ನನಗಷ್ಟು ನೆನಪಿಲ್ಲ, ಯಾವುದು ದೊಡ್ಡ ಡೀಲ್ಗಳಾಗಿರೋದು. ಒಂದು ಮಿಲೆಟ್ ಅಲ್ಲಿ ಒಂದು ಆಸ್ಟ್ರೇಲಿಯಾ ಡೀಲ್ ಆಗಿತ್ತು. ಸೊ ಆ ಥರ ಒಂದು 2-3 ಡೀಲ್ಗಳು ಲೋಕಲ್ ಅಲ್ಲಿ ಆಗಿರೋದು ನೋಡಿದಾನೆ. ಇಲ್ಲಾಂದ್ರೆ ದೊಡ್ಡ ಇವೆಂಟ್ಗಳು, ಚೆನ್ನೈಯಲ್ಲಿ ಒಂದು ಇವೆಂಟ್ ಇದೆ, ಡೆಲ್ಲಿಯಲ್ಲಿ ಒಂದು ಇವೆಂಟ್ ಇದೆ. ಈ ತರದ ಇವೆಂಟ್ಸ್ಗಳನ್ನ ನೀವು ನೋಡಿದ್ರೆ ಇಂಡಿಯಾದಲ್ಲೂ ಕೂಡ ಆಗ್ತಿರೋ ಒಳ್ಳೊಳ್ಳೆ ಇವೆಂಟ್ಸ್, ದೊಡ್ಡ ದೊಡ್ಡ ಇವೆಂಟ್ಸ್ಗಳು ಏನಿದೆ ಅಲ್ಲಿ ನಿಮಗೆ ಬಿಸ್ನೆಸ್ಗಳು ಸಿಗುತ್ತೆ. ಇವಾಗ ನಿಮ್ಮ ಇಂಡಸ್ಟ್ರಿ ಯಾವ್ದಿದೆ, ಅದರಲ್ಲಿ ಯಾವ ಬೆಸ್ಟ್ ಇವೆಂಟ್ಗಳು ಆರ್ಗನೈಸ್ ಆಗುತ್ತೆ, ಅದನ್ನ ನಿಮಗೆ ನಾರ್ಮಲಿ ನಾನು ಕವರ್ ಮಾಡೋ ವೆಬ್ಸೈಟ್ಸ್ಗಳಲ್ಲಿ ಇತ್ತು ಅಂದ್ರೆ ಒಳ್ಳೇದು. ಇಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ನಿಮ್ಮ ಇಂಡಸ್ಟ್ರಿ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದರಲ್ಲಿ ಯಾವ ಇವೆಂಟ್ಗಳು ನಡೀತಾ ಇದೆ, ಅಥವಾ ಯಾವ್ದಾದ್ರು ಒಳ್ಳೆ ಆರ್ಗನೈಸರ್ ಇದ್ರೆ ಅಂದ್ರೆ ನಾನು ಆ ಡೀಟೇಲ್ಸ್ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ, ಇವಾಗ ಯಾವುದೇ ಒಂದು ಟ್ರೇಡ್ ಇವೆಂಟ್ಸ್ಗೆ ಹೋದ್ರು ಕೂಡ ಇಂಡಿಯಾದಲ್ಲೂ ಕೂಡ ಹೊರಗಡೆಯಿಂದ EPC ಆಗಿರ್ಬೋದು, ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಸ್ ಆಗಿರ್ಬೋದು, ಅಥವಾ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹೊರಗಡೆಯಿಂದ ಬಾಯರ್ಸ್ಗಳಿಗೆ ದುಡ್ಡು ಕೊಟ್ಕೊಂಡು ಇಲ್ಲಿ ಕರೆಸ್ತಾರೆ. ಬಂದ್ಬಿಟ್ಟು ನಮ್ಮ ಸಪ್ಲೈಯರ್ಗಳನ್ನ ನೋಡಿ, ನಮ್ಮ ಮ್ಯಾನುಫ್ಯಾಕ್ಚರ್ಗಳನ್ನ ಭೇಟಿಯಾಗಿ, ಇವ್ರ ಹತ್ರ ಪ್ರಾಡಕ್ಟ್ಸ್ಗಳನ್ನ ನೋಡ್ಕೊಂಡು ಹೋಗಿ ಅಂತ ಕರೆದಾಗ ಅವ್ರು ಬಂದು ನಿಮ್ಮ ಪ್ರಾಡಕ್ಟ್ಸ್ಗಳನ್ನೆಲ್ಲ ನೋಡ್ತಾರೆ. ಅವ್ರಿಗೆ ಎಲ್ಲೋ ಟ್ರಾವೆಲ್ ಎಕ್ಸ್ಪೆಂಡಿಚರ್ಸು, ಅಥವಾ ಇಲ್ಲಿ ಒಂದು ಸರ್ಟನ್ ಅಮೌಂಟ್ ಕೊಡ್ತಾರೆ ಅವ್ರಿಗೆ. ನೀವು ನಿಮ್ಮ ಏರ್ ಟಿಕೆಟ್ಸ್ ಎಲ್ಲ ತೋರಿಸಿದ್ರೆ ಅದ್ರದ್ದು ಎಷ್ಟೋ ಒಂದು ಸ್ವಲ್ಪ ಫಂಡಿಂಗ್, ಈಗ EPCಗಳಾಯ್ತು ಅಥವಾ ಚೇಂಬರ್ ಆಫ್ ಕಾಮರ್ಸ್ಗಳು ಯಾರು ಅವ್ರಿಗೆ ಇನ್ವೈಟ್ ಮಾಡಿರ್ತಾರೆ, ಅವ್ರು ಅದ್ರ ದುಡ್ಡು ಕೊಡ್ತಾರೆ. ಸೊ ಆ ಥರ ಇವೆಂಟ್ಸ್ಗಳಲ್ಲೂ ಕೂಡ ಜನ ಬಂದು ದುಡ್ಡು ತೊಗೊಂಡು ಹೋಗ್ತಾರೆ.
ಆದರೆ 99% ಏನಾಗುತ್ತೆ, ಕೆಲವೊಂದು ಟ್ರೇಡ್ ಶೋಗಳಲ್ಲಿ ಸುಮ್ಮನೆ ದುಡ್ಡು ತೊಗೊಳಕ್ ಬಂದಿರ್ತಾರೆ. ಅವರಿಗೆಲ್ಲ ಗೋವಾ ಓಡಾಡೋದು ಇರುತ್ತೆ, ಅವ್ರು ಸುಮ್ಮನೆ ದುಡ್ಡು ಇವೆಂಟ್ಗೆ ಅಂತ ಬಂದು ದುಡ್ಡು ತೊಗೊಳ್ತಾರೆ, ಓಡಾಡ್ತಾರೆ, ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ. ಸೊ ಆ ಥರ ಇನ್ಸೀರಿಯಸ್ ಇದ್ರೆ ಬೇರೆ ಮಾತು. ಬಟ್ ನಾರ್ಮಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಈ ಥರ ರಿಜಿಸ್ಟರ್ಡ್ ಇದ್ದು ತುಂಬಾ ಪ್ರೊಕ್ಯೂರ್ಮೆಂಟ್ ಮಾಡಿದವರು ಈ ಥರ ಒಳ್ಳೆ ಜನ ಇದ್ರೆ ನಾರ್ಮಲಿ ಸಿಕ್ಕುತ್ತೆ. ಸೊ ಆ ಥರ ಕೂಡ ನೀವು ಈವೆಂಟ್ಸು ಮೀಟಿಂಗ್ಸ್ಗಳು ಆರ್ಗನೈಸ್ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಭೇಟಿ ಆಗ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಕಾಸ್ಟ್, ಇನ್ನೊಂದು ನೀವು ಪ್ರಾಡಕ್ಟ್ ಎಷ್ಟು ಸ್ಟ್ರಾಂಗ್ ಇದೆ. ಇವಾಗ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆಯೋ ಕೆಟ್ಟದಾಗಿದೆಯೋ ಅನ್ನೋದು ಹೋಗ್ಬಿಟ್ಟು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಹೇಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೊಮೆಸ್ಟಿಕ್ ಮಾರ್ಕೆಟಲ್ಲೂ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಅದನ್ನ ನಿಮ್ಮ ಪ್ರಾಡಕ್ಟ್ಗಳಾಗಿತ್ತು, ಪ್ಯಾಕೇಜಿಂಗ್ ಆಯಿತು, ಅಥವಾ ಬ್ರ್ಯಾಂಡಿಂಗ್ ಆಯಿತು, ಅಥವಾ ನಿಮಗೆ ಏನಂತಂದ್ರೆ ಜನ ನಿಮ್ಮ ಮುಖದ ಮೇಲೆ ಹೇಳುವಂತ ಅಷ್ಟು ನೀವೇನಾದರೂ ಕಂಫರ್ಟ್ ಝೋನ್ ಕೊಟ್ರೆ ಜನಕ್ಕೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನ ಅಲ್ಲೇ ಹೇಳ್ಬಿಡ್ತಾರೆ. ಸೊ ಅದೆಲ್ಲ ನೀವು ಏನಂತಂದ್ರೆ, ಇವಾಗ ತುಂಬಾ ಜನ ಏನಾಗುತ್ತೆ, ಸರ್ ನಿಮ್ಮ ಪ್ರಾಡಕ್ಟ್ ಸ್ವಲ್ಪ ಯಾಕೋ ಸರಿ ಇಲ್ಲ ಅಂತಂದಾಗ ಜನ ಕ್ರಿಟಿಸೈಸ್ ಅಂತ ತಗೊಳ್ತಾರೆ, ಮನಸ್ಸಿಗೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ, ಇಲ್ಲ ಜಗಳಕ್ಕೆ ನಿಂತ್ಕೊಳ್ತಾರೆ. ಸೊ ಆ ಥರ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವಾಗಲೂ ಕೂಡ ಬಿಸ್ನೆಸ್ಗಳು ಕಸ್ಟಮರ್ ಇಂದಾನೇ ಬೆಳೆಯುತ್ತೆ. ಎಂಡ್ ಆಫ್ ದ ಡೇ ನಾನು ಮಾಡಿರೋ ಪ್ರಾಡಕ್ಟ್ನ ನಾನೇ ತಿನ್ನಲ್ಲ, ನಾನು ಯಾರಿಗೂ ತಿನ್ನಿಸ್ಬೇಕು, ಅವಾಗಲೇ ನಾನು ದುಡ್ಡು ಮಾಡ್ಕೊಳ್ಳೋದು. ಸೊ ಇವಾಗ ನಾನು ಬೇಜಾರು ಮಾಡ್ಕೊಂಡು ನಾನು ಪ್ರಾಡಕ್ಟ್ಗಳನ್ನ ಫೀಡ್ಬ್ಯಾಕ್ಸ್ ಅಂತ ತಗೊಳ್ದೇನೆ ನಾನು ಅದಕ್ಕೆ ಜಗಳಕ್ಕೆ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ, ಬಿಸ್ನೆಸ್ಗಳು ಆ ಥರ ನಡೆಯಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಯಾವುದೇ ರೀತಿಯ ಎಫೆಕ್ಟ್ ಆಯಿತು, ಅಥವಾ ನಮ್ಮ ಬಿಸ್ನೆಸ್ಗಳು ಸರಿ ಆಗ್ತಾ ಇಲ್ಲ, ಅಥವಾ ನಮ್ಮ ಪ್ರಾಡಕ್ಟ್ಸ್ಗಳು ಮಾರಾಟ ಆಗ್ತಾ ಇಲ್ಲ ಅಂದ್ರೆ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ, ಕಸ್ಟಮರ್ ಏನು ಅನಿಸ್ತಾ ಇದೆ, ಅದ್ರ ಮೇಲೆ ನಿಮ್ಮ ಬಿಸ್ನೆಸ್ಗಳು ನಿಂತಿರುತ್ತೆ. ಸೊ ಕಸ್ಟಮರ್ಗೆ ಚೆನ್ನಾಗಿ ಅನಿಸ್ತಾ ಒಬ್ವಿಯಸ್ಲಿ ಪರ್ಚೇಸ್ ಮಾಡ್ತಾರೆ. ಚೆನ್ನಾಗಿರೋದ್ರ ಬಗ್ಗೆ ಕೆಟ್ಟದಾಗ ಯಾರು ಹೇಳಲ್ಲ. ಸೊ ಕೆಟ್ಟದಾಗಿತ್ತು ಅಥವಾ ಅವ್ರಿಗೆ ಸೇರ್ಲಿಲ್ಲ ಅಂದ್ರೆ ನಾನು ಹೇಳೋದು ಪ್ರತಿಯೊಬ್ಬರು ಹೇಳಿರೋದನ್ನ ಫೀಡ್ಬ್ಯಾಕ್ ತಗೊಳ್ಳಿ ಅಂತಲ್ಲ. ಒಂದು ಆವರೇಜ್ ಅಲ್ಲಿ ಒಂದು 10 ಜನಕ್ಕೆ ಟೆಸ್ಟ್ ಮಾಡಿದಾಗ 4-5 ಜನ ಸರಿ ಇಲ್ಲ ಅಂತ ಹೇಳಿದಾಗ ಅದೇನೋ ಒಂದು ಸ್ವಲ್ಪ ವರ್ಕೌಟ್ ಮಾಡಬೇಕಾಗತ್ತೆ, ಅದನ್ನ ನೋಡ್ಕೊಳ್ಳಿ. ಸೊ ಅದಲ್ದೇ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಈ B2B ಡೀಲ್ಸ್ಗಳು ನೀವು ನೋಡಿ. ಇವಾಗ ನಾನು ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತ ಹೇಳಿದಾಗ ನೀವು ಡೊಮೆಸ್ಟಿಕ್ ಬಿಸ್ನೆಸ್ ಕೈ ಬಿಡಿ ಅಂತ ನಾನು ಎಂದೂ ಹೇಳಲ್ಲ. ನಿಮಗೆ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಎಫರ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬೇರೆ ವಿಷಯಗಳು, ಸ್ಟ್ರಾಟಜೀಸ್ಗಳು, ಕ್ವಾಲಿಟಿ ಬಗ್ಗೆ ಸ್ಟ್ಯಾಂಡರ್ಡ್ಸ್ಗಳನ್ನ ಬೆಳೆಸ್ತಾ ಹೋಗ್ತೀರಾ ಅಥವಾ ಬೆಳೀತಾ ಹೋಗುತ್ತೆ. ಸೊ ಇವತ್ತು ನಾವು ಏನೋ ಮಾಡ್ತಾ ಇದ್ವಿ, ಲೋಕಲಲ್ಲಿ ನಡೆದು ಹೋಗ್ತಾ ಇತ್ತು. ಮೇ ಬಿ ನನ್ನ ಊರಲ್ಲಿ ಯಾವುದೇ ಥರದ ಪ್ಯಾಕೇಜಿಂಗ್ ನಾನು ಬಗ್ಗೆ ಒಂದು ಪಾಲಿಥೀನಲ್ಲಿ ಪ್ಯಾಕ್ ಮಾಡಿ ಕೊಟ್ಟರು ಕೂಡ ಜನ ತಗೊಳ್ತಾ ಇದ್ರು. ಬಟ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಆ ಥರ ಅಲ್ಲ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪ್ರಾಪರ್ ಆಗಿ ಪ್ಯಾಕೇಜಿಂಗ್ ಮಾಡ್ತೇನೆ, ಡಿಸೈನಿಂಗ್ ಮಾಡ್ತೇನೆ. ಯಾಕೆ ಆ ಡಿಸೈನ್ಗಳು ಇಂಡಿಯಾದಲ್ಲಿ ವರ್ಕ್ ಆಗಲ್ವಾ? ಆಗುತ್ತೆ. ಇಷ್ಟು ದಿನ ನನಗೆ ಅದರ ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ನಾನು ಮಾಡಿಲ್ಲ. ಬಟ್ ಇವಾಗ ನಾನು ಇಂಟರ್ನ್ಯಾಷನಲ್ ಮಾಡ್ತಾ ಇರೋದ್ರಿಂದ ಅದೇ ಪ್ಯಾಕೇಜಿಂಗ್ಗಳನ್ನ ನಾನು ಇಂಡಿಯಾದಲ್ಲಿ ಬಿಟ್ಟಾಗ ಅದೇ ಪ್ಯಾಕೆಟು ನಾನು ಏನು ಓಪನ್ ಬ್ಯಾಗಲ್ಲಿ ಮಾರ್ತಾ ಇದ್ದೆ ಅದಕ್ಕೇನೋ ಸ್ವಲ್ಪ ದುಡ್ಡು ಬರ್ತಾ ಇತ್ತು. ಇವಾಗ ಮಲ್ಟಿ ಬ್ರ್ಯಾಂಡಿಂಗ್ ಮಾಡಿಕೊಂಡು ಒಳ್ಳೆ ಗ್ರಾಫಿಕ್ಸ್ ಎಲ್ಲ ಹಾಕೊಂಡು ನಾವು ಪ್ಯಾಕೇಜಿಂಗ್ ಮಾಡಿ ಮಾರಿದ್ರೆ ಸ್ವಲ್ಪ ಪ್ರೈಸ್ಗಳು ಹೆಚ್ಚಿಗೆ ಸಿಗುತ್ತೆ. ಸೊ ಆ ಥರದ ಬೆನಿಫಿಟ್ಸ್ಗಳು ನಿಮಗೆ ಅದನ್ನ ಟೆಸ್ಟ್ ಮಾಡೋಕ್ಕೆ ಸ್ಟಾಲ್ಗಳು ಅಥವಾ ನಿಮ್ಮ ಲೋಕಲ್ ಮಾರ್ಕೆಟಲ್ಲಿ ನಾನೇನು ಹೋಗ್ಬಿಟ್ಟು ಸ್ಟಾಲ್ ಹಾಕಿ ಅಂತ ಹೇಳಲ್ಲ. ನೀವು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ಬರೀ ಅಲ್ಲೇ ನಿಂತ್ಕೊಂಡವ್ರಿಗೆ ಹಂಚಿದ್ರು ಕೂಡ ನೀವು ಫೀಡ್ಬ್ಯಾಕ್ ಸಿಗ್ಬಿಡುತ್ತೆ. ಸೊ ಇದು ನಿಮ್ಮ ಒಳ್ಳೆ ಪ್ರಾಡಕ್ಟ್. ಓಕೆ, ಸೊ ಇದರಲ್ಲಿ ನೀವು B2B ಆರ್ಡರ್ಸ್ಗಳು ಇಲ್ಲಿ ಲೋಕಲಲ್ಲಿ ಸಪ್ಲೈ ಮಾಡುವಂಥ ಯೂನಿಟ್ಗಳು, ಯಾಕೆಂದರೆ ಸ್ವಲ್ಪ ಇಂಟರ್ನ್ಯಾಷನಲ್ ಆರ್ಡರ್ಸ್ ಬರೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. B2B ಆರ್ಡರ್ಸ್ಗಳು ನಾರ್ಮಲಿ ನಾವು ಹೇಳೋದೇನೆಂದರೆ ಕಂಟಿನ್ಯೂಸ್ ಎಫರ್ಟ್ ನೀವು ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 2-3 ತಿಂಗಳಾದರೂ ಅದ್ರ ಮೇಲೆ ತೊಗೊಳುತ್ತೆ. ಆದರೆ ನೀವು ಅಷ್ಟೇ ಗ್ಯಾಪಲ್ಲಿ ನೀವು ಡೊಮೆಸ್ಟಿಕ್ ಆರ್ಡರ್ಸ್ ಏನಾದರೂ ಎತ್ಕೊಳ್ಳೋಕ್ಕಾಯಿತು ಅಂದರೆ ನಿಮಗೆ ಡೊಮೆಸ್ಟಿಕ್ ಆರ್ಡರ್ಸಲ್ಲಿ ಏನು ತೊಂದರೆಗಳು ಬರಲ್ಲ. ಅದರ ಪೇಮೆಂಟ್ಗಳು ಏನಿದೆ ನೋಡ್ಕೊಳ್ಬೇಕು. ಬಟ್ ಇಲ್ಲದೆ ಹೋದರೆ ನೀವು ಅದನ್ನು ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಸೊ ಇಲ್ಲಿ ನೀವು ನಿಮ್ಮ ನೆಟ್ವರ್ಕ್ಗಳು ಅಥವಾ ನೀವು ಟ್ರೇಡ್ ಶೋಗೆ ಹೋದಾಗ ಅಥವಾ ಇವೆಂಟಲ್ಲಿ ಇದ್ದಾಗ ತುಂಬ ಜನ ಬಂದು ಭೇಟಿ ಆಗ್ತಾರೆ. ಅಥವಾ ಇವಾಗ ನೋಡಿ, ನನ್ನ ಹತ್ರ ಪ್ರಾಡಕ್ಟ್ ಇದೆ, ನಾನು ನನ್ನ ಬ್ರ್ಯಾಂಡಲ್ಲಿ ಮಾಡ್ತಾ ಇದ್ದೇನೆ, ಆದರೆ ಬೇರೆ ಯಾರೋ ಒಬ್ಬರು ಎಕ್ಸ್ಪೋರ್ಟರ್ ಬಂದು ನನಗೆ ಇವೆಂಟಲ್ಲಿ ನನಗೆ ಸಪ್ಲೈ ಮಾಡ್ತೀರಾ, ವೈಟ್ ಲೇಬಲ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದರೆ ದಯಮಾಡಿ ಎಸ್ ಅಂತ ಹೇಳಿ. ಯಾಕೆಂದರೆ ಟ್ರೇಡ್ ಇವೆಂಟ್ಸಲ್ಲಿ ನೀವೇನಾದರೂ ಬಂದಿರೋ ಎಕ್ಸ್ಪೋರ್ಟರ್ಗಳು ಅಥವಾ ಯಾರು ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಯಾರಿಗೂ ನೀವು ಏನೋ ಎಂಡೋಸ್ ಮಾಡಲಿಲ್ಲ ಅಂದರೆ 99% ಇದರಲ್ಲಿ ಏನೂ ಇಂಪ್ರೂವ್ಮೆಂಟ್ ಇರಲ್ಲ. ಇವಾಗ ತುಂಬ ಜನ ಏನಾಗುತ್ತೆ, ನಾನು ನನ್ನ ಬ್ರ್ಯಾಂಡಲ್ಲೇ ಮಾಡ್ತೇನೆ. ಇವಾಗ ನಮ್ಮ ಜೊತೆ 1-2 ಕ್ಲೈಂಟ್ಗಳಿದ್ದಾರೆ. ಅವ್ರು ಯಾವ ಥರ ಅಂತಂದರೆ ಬೇರೆ ಆರ್ಡರ್ಸ್ಗಳು ಬಂದಿದೆ. ಇವಾಗ ಸಿಂಗಾಪುರ್ ಪಾರ್ಟಿಗೆ ಅವ್ರದ್ದೇ ಆದ ಲೇಬಲಲ್ಲಿ ಪ್ರಾಡಕ್ಟ್ ಬೇಕು, ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಬಟ್ ಏನಂತಂದರೆ ಇವಾಗ ಜನಕ್ಕೆ ಯಾವ ಥರ ಅಂದರೆ ನನ್ನ ಪ್ರಾಡಕ್ಟ್ ನಾನು ಯಾಕೆ ಕೊಡಲಿ, ಅಥವಾ ನನ್ನ ಪ್ರಾಡಕ್ಟ್ ನನ್ನ ಬ್ರ್ಯಾಂಡಲ್ಲೇ ಮಾಡಬೇಕು. ಇವಾಗ ನೋಡಿ, ಯಾವತ್ತಾದರೂ ಕೂಡ ಇವತ್ತು 4 ಆರ್ಡರ್ಗಳು ನಿಮ್ಮ ಹೆಸರಲ್ಲಿ ಹೋಯಿತು, 2 ಆರ್ಡರ್ಗಳು ಬೇರೆದವ್ರ ಹೆಸರಲ್ಲಿ ಕಳಿಸಿದ್ರು ಕೂಡ ಎಂಡ್ ಆಫ್ ದ ಡೇ ನಿಮ್ಮ ಮಾರ್ಕೆಟ್ ಗೊತ್ತಾಗ್ತಿದೆಯಾ? ಒಬ್ಬ ಸಪ್ಲೈಯರ್ ಇದಕ್ಕೆ ನಾರ್ಮಲಿ ಯಾವ ಥರ ಯೋಚನೆ ಮಾಡಬೇಕಂದ್ರೆ, ಇವಾಗ ನಾನಂತೂ ಇನ್ನೂ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಯಾರೋ ಒಬ್ಬರು ಎಕ್ಸ್ಪೋರ್ಟರ್ಸು ನಮ್ಮ ಹತ್ರ ಬಂದು ಪಾರ್ಟ್ನರ್ಶಿಪ್ ಕೇಳ್ತಾ ಇದ್ದಾರೆ, ಅಥವಾ ನಮ್ಮ ಪ್ರಾಡಕ್ಟ್ಸ್ ಅವರ ಹೆಸರಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿಕೊಟ್ರೆ ಅವನು ಹೋಗ್ತಾನೆ, ಮಾರ್ತಾನೆ, ಅವನು ಮಾರ್ಕೆಟಿಂಗ್ ಖರ್ಚಲ್ಲಿ ಮಾರ್ತಾನೆ. ಅವಾಗ ಏನಾಗುತ್ತೆ, ಆ ಪ್ರಾಡಕ್ಟ್ಗಳು ಆ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಅವ್ನು ತಿರ್ಗಾ ನಿಮ್ಮ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದರೆ ಆ ಮಾರ್ಕೆಟಲ್ಲಿ ನಿಮಗೂ ಕೂಡ ಆಪರ್ಚುನಿಟಿ ಇದೆ. ಸೊ ನಿಮ್ಮ ಪ್ರಾಡಕ್ಟ್ಸ್ನ ತೊಗೊಂಡು ಹೋಗ್ಬಿಟ್ಟು ಅವಾಗ ಆ ಮಾರ್ಕೆಟಿಂಗ್ ಮತ್ತೆ ನೀವು ಕೂಡ ಮಾಡ್ಬೋದು. ಸೊ ನೀವು ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಆ ಆಪರ್ಚುನಿಟಿ ನಿಮ್ಗೆ ಯಾವಾಗಲೂ ಇರುತ್ತೆ. ಸೊ ಈ ಥರದನ್ನು ನೋಡಿಕೊಂಡು ನೀವು ಪ್ರಾಪರಾಗಿ ಅಗ್ರಿಮೆಂಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ನ ಬೆಳೆಸ್ಕೊಂಡು ಹೋದರೆ ಏನೂ ತೊಂದರೆಗಳಿರಲ್ಲ. ಫ್ರೈಟ್ ಫಾರ್ಡರ್ ಆಗಿರ್ಬೋದು, ಅಥವಾ ಎಕ್ಸ್ಪೋರ್ಟ್ ಏಜೆಂಟ್ಸ್ ಆಗಿರ್ಬೋದು, ಇಂಡೈರೆಕ್ಟ್ ಬಯರ್ಸ್ ನಮ್ಮ ಥರದವರು,
ನಾವೇನು ಡೈರೆಕ್ಟ್ ಪರ್ಚೇಸ್ ಮಾಡ್ಕೊಂಡು ನಾವೇನು ಎಕ್ಸ್ಪೋರ್ಟ್ ಮಾಡಕ್ ಹೋಗಲ್ಲ. ಬಟ್ ಆದ್ರೆ ನೀವೇನಾದರೂ ನಮ್ಮ ಹತ್ರ ಗ್ಲೋಬಲ್ ಬಾಯರ್ಸ್ ಇದ್ದಾರೆ, ಗ್ಲೋಬಲ್ ಬಾಯರ್ಸ್ಗೆ ಸಪ್ಲೈಯರು ಬೇಕು. ಸೊ ನಮ್ಮ ಹತ್ರ ಇವಾಗ ಎನ್ಕ್ವೈರೀಸ್ ಅಂತೂ ವೆಬ್ಸೈಟಲ್ಲಿ ಹಾಕ್ತಾನೆ ಇದ್ದೇವೆ. ಸೊ ಆ ಎನ್ಕ್ವೈರೀಸ್ಗಳಿಗೆ ಪ್ರಾಡಕ್ಟ್ಗಳನ್ನ ನಾವು ಲೋಕಲ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡೋದು. ಸೊ ಅವಾಗ ಏನಾಗುತ್ತೆ, ನಾವು ಡೈರೆಕ್ಟ್ಲಿ JB ಎಕ್ಸ್ಪರ್ಟ್ಸ್ ಆಗಿ ನಾವೇನು ಪರ್ಚೇಸ್ ಮಾಡ್ತಾ ಇಲ್ಲ, ಬಟ್ ಯಾರಿಗಾದ್ರೂ ಅವ್ರು ಪರ್ಚೇಸ್ ಮಾಡುವಾಗ ನಾವು ಬಂದು ಮಾರ್ಕೆಟಲ್ಲಿ ಚೆಕ್ ಮಾಡ್ತೇವೆ ಯಾರು ಸಪ್ಲೈಯರ್ಸ್ ಇದ್ದಾರೆ, ಯಾರು ಒಳ್ಳೆ ಸಪ್ಲೈಯರ್ಸ್ ಇದ್ದಾರೆ, ಯಾವ ಥರದ ಪ್ರಾಡಕ್ಟ್ ಇದೆ, ಯಾವ ಥರದ ಫ್ಯಾಕ್ಟ್ರಿ ಇದೆ, ಯಾವ ಥರದವರು ಜನ, ಸೊ ದುಡ್ಡು ಕೊಟ್ಟರೆ ದುಡ್ಡು ತೊಗೊಂಡು ಓಡೋಗುವಂಥ ಜನ ಇದ್ದಾರೋ ಹೇಗೋ. ಸೊ ಪ್ರತಿಯೊಂದು ವೆರಿಫೈ ಮಾಡಿಕೊಂಡು ನಾವು ಎಂಡ್ ಆಫ್ ದ ಡೇ ಆ ಸಪ್ಲೈಯರ್ ಇಂದ ಮೆಟೀರಿಯಲ್ನ ಪ್ರೊಕ್ಯೂರ್ ಮಾಡಿಕೊಂಡು ಅಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ಇದನ್ನು ಮಾಡುವಾಗ ತುಂಬ ಬೆನಿಫಿಟ್ಗಳಿದೆ. ಸೊ ಅದಕ್ಕೆ ನೀವು ಯೋಚನೆ ಮಾಡಿ ನೀವು ಯಾವ ಥರದಲ್ಲಿ ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತ, ಅದರ ಅಕಾರ್ಡಿಂಗ್ಲಿ ಕೆಲಸಗಳು ಆಗೋಗುತ್ತೆ. ಸೊ ಇವಾಗ ನೀವು ಎಷ್ಟು ಓಪನ್ ಆಗಿ ಯೋಚನೆ ಮಾಡ್ತಾರೆ, ಎಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ತುಂಬ ಚಿಕ್ಕ ಯೋಚನೆ, ಅಯ್ಯೋ ನನ್ನ ಪ್ರಾಡಕ್ಟ್ ಕೊಟ್ಬಿಟ್ರೆ, ಅವ್ನು ಕಾಪಿ ಮಾಡಿಬಿಟ್ರೆ, ಅವ್ನು ತೊಗೊಂಡೋಗ್ಬಿಟ್ರೆ, ಇವತ್ತಲ್ಲ ನಾಳೆ ನಿಮ್ಮ ಪ್ರಾಡಕ್ಟ್ ಕೌಂಟರ್ ಫೀಡ್ ಬಂದೇ ಬರುತ್ತೆ. ಐಫೋನ್ ಪ್ರಾಡಕ್ಟ್ ಅಂತದೇ ಬಂದಾಗ ನೀವು ಇದು ಲೆಕ್ಕ ನಿಜನಾ? ಇಷ್ಟು ದೊಡ್ಡ ಖರ್ಚು ಹಾಕೊಂಡು ಆ್ಯಪಲ್ ಪ್ರಾಡಕ್ಟ್ಗಳೇ ಮಾರ್ಕೆಟಲ್ಲಿ ಡೂಪ್ಲಿಕೇಟ್ ಸಿಗ್ತಾ ಇದೆ. ನೀವು ಬೇಕಂದ್ರೆ ಡೆಲ್ಲಿಯಲ್ಲಿ ಸರೋಜಿನಿ ಮಾರ್ಕೆಟ್ಗೆ ಹೋಗಿ ಬನ್ನಿ, ನಿಮಗೆ ಬೇಕಾಗಿರೋ ಆ್ಯಪಲ್ ಪ್ರಾಡಕ್ಟ್ಗಳು ಆ್ಯಪಲ್ ಲೇಬಲಲ್ಲೇ ನಿಮಗೆ ಪ್ರಾಡಕ್ಟ್ಗಳು ಸಿಕ್ಬಿಡುತ್ತೆ. ಎಲ್ಲಿ 20-40 ಸಾವಿರ ಒರಿಜಿನಲ್ ಅಂತ ಹೇಳ್ತಾ ಇಲ್ಲ ನಾನು, ಡೂಪ್ಲಿಕೇಟ್ ಕೌಂಟರ್ ಫೀಟ್ ಇರುತ್ತೆ. ಬಟ್ ಅದು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗೋವಾಗ ನೀವು ಯಾವ ಲೆಕ್ಕ ಅವ್ರೇ ತಲೆ ಕೆಡ್ಸ್ಕೊಂಡು. ಇವಾಗ ಏನಾಗುತ್ತೆ, ನಾನು ಇಷ್ಟು ಚಿಕ್ಕ ಚಿಕ್ಕ ವಿಷಯದ ಬಗ್ಗೆ ಲಕ್ಷ್ಯ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ನನಗೆ ದೊಡ್ಡ ಕೆಲಸಗಳು ಮರ್ತು ಹೋಗುತ್ತೆ. ಯಾರೋ ಇವಾಗ ನಮ್ಮ ಜೊತೆನೂ ಆಗುತ್ತಲ್ಲ, ನಾವು ಕೋರ್ಸ್ ಮಾಡಿರ್ತೇವೆ, ಡೀಟೇಲ್ಸ್ಗಳನ್ನ ಕೊಟ್ಟಿರ್ತೇವೆ, ಪ್ರೆಸೆಂಟೇಷನ್ಸ್ ಅಯ್ಯೋ ಪ್ರೆಸೆಂಟೇಷನ್ ಬೇರೆದವ್ರು ಕೊಟ್ಬಿಟ್ರೆ ಅದಕ್ಕೆ ನಾನು ಪ್ರೆಸೆಂಟೇಷನ್ ನಾನೇ ಇಟ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ? ಆಬ್ವಿಯಸ್ಲಿ ಯೂಸ್ ಇಲ್ಲ ತಾನೆ. ಸೊ ಇವಾಗ ನಾವು ಒಂದು ರಿಪೋರ್ಟ್ ಮಾಡ್ತೇವೆ. ಇವಾಗ ಯಾರೊಬ್ರು ಕ್ಲೈಂಟ್ ಇರ್ತಾರೆ, ಸರ್ ನಮಗೊಂದು ಪ್ರಾಡಕ್ಟ್ ಬಗ್ಗೆ ರಿಪೋರ್ಟ್ ಮಾಡಿಕೊಡಿ, ಮಾರ್ಕೆಟ್ ಬಗ್ಗೆ ರಿಪೋರ್ಟ್ ಮಾಡಿಕೊಡಿ. ನಾವು ಮಾಡಿಕೊಟ್ರೆ ಅವರು ರಿಪೋರ್ಟ್ಗಳನ್ನ ಬೇರೆದವ್ರಿಗೆ ಹಂಚಿಬಿಟ್ರೆ, ಹಂಚಬೇಡಿ ಅನ್ನೋದು ಒಂದು ಕಂಡೀಷನ್ ಇರುತ್ತೆ, ನಾವು ಹೇಳಿರ್ತೇವೆ. ಬಟ್ ಅವ್ರು ಪರ್ಸನಲಿ ಹಂಚ್ಕೊಂಡ್ರೆ ನಾವೇನು ಮಾಡಕ್ಕೆ ಬರೋದು? ಸೊ ಹಾಗಂತ ಹೇಳಿ ನಾವು ರಿಪೋರ್ಟ್ ಮಾಡೋದೇ ಬಿಡಬೇಕಾ? ಸೊ ಯಾವುದೇ ಪ್ರಾಡಕ್ಟ್ ಇರ್ಬೋದು, ಯಾವುದೇ ಕಂಪನಿ ಇರ್ಬೋದು, ಏನೇ ಕ್ಯಾಟಗರಿ ಇರ್ಬೋದು, ಪ್ರತಿಯೊಂದಕ್ಕೂ ಆಲ್ಟರ್ನೇಟ್ ಆಪ್ಷನ್ನು, ಡೂಪ್ಲಿಕೇಟ್ ಆಪ್ಷನ್ಸ್ಗಳು ಇದ್ದೇ ಇರುತ್ತೆ. ಹಾಗಂತ ಹೇಳ್ಕೊಂಡು ನೀವು ನಿಮ್ಮ ಕೆಲಸನೇ ಬಿಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ಸ್ವಲ್ಪ ಯೋಚನೆ ದೊಡ್ಡದು ಮಾಡ್ಕೊಳ್ಳಿ. ನಿಮ್ಮ ಬಿಗ್ ವಿಷನ್ ಏನಿದೆ, ನಿಮ್ಮ ದೊಡ್ಡ ಏನು ನೋಡ್ತಾ ಇದ್ದೀರಾ ಅದನ್ನ ಮೇಲೆ ಲಕ್ಷ್ಯ ಕೊಡಿ. ಈ ಚಿಕ್ಕ ಚಿಕ್ಕ ವಿಷಯಗಳು, ಕಳ್ತನ ಮಾಡೋರು ಇವರೆಲ್ಲ ಇರೋರೆ, ಇವ್ರದ್ದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಒಂದು ವೇಳೆ ನಿಮಗೆ ಲಾಸ್ ಆಯಿತು ಅಂದ್ರೂ ಕೂಡ 10-15% ಲಾಸ್ ಆಗ್ಬೋದು ಅಷ್ಟೇ. ಓವರಾಲ್ ಸೇಲ್ಸಲ್ಲಿ 10-15% ಕೌಂಟರ್ ಫೀಡ್ ಬರ್ಬೋದು. 100% ಕೌಂಟರ್ ಫೀಡ್ ಬರೋಕ್ಕಂತೂ ಸಾಧ್ಯ ಇಲ್ಲ. ಹಾಗಿದ್ರೆ ನಿಮ್ಮ ಪ್ರಾಡಕ್ಟ್ಗಳು ತುಂಬ ಜನರಲ್ ಪ್ರಾಡಕ್ಟ್ ಇದೆ, ಸೊ ಹಾಗೆ ಕೌಂಟರ್ ಫೀಡ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ನಿಮ್ಮ ಬ್ರ್ಯಾಂಡಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನ ನೀವು ಮಾಡ್ತಾ ಹೋದರೆ ತುಂಬ ಸಾವಿರಾರು ಕೆಲಸ ಬರುತ್ತೆ. ಒಂದು ಕೆಚಪ್ ಕಂಪ್ನಿ ಇದೆ, ಹೆಸರು ಹೇಳಲ್ಲ, ನೀವು ಹೋಗ್ಬಿಟ್ರೆ ಇದು ಗೂಗಲಲ್ಲಿ ಹೋದರೆ ಚೆಕ್ ಮಾಡ್ಬೋದು. ಸೊ ಆ ಕಂಪ್ನಿದು ಹೇಗೆ ಅಂತಂದರೆ, ಅದರದ್ದು ಬಾಟಲ್ಸ್ಗಳನ್ನ ಈ ಕಂಪ್ನಿದು ಇರುತ್ತೆ, ಒಳಗಡೆ ಬೇರೆ ಸಾಸ್ಗಳನ್ನ ಫಿಲ್ ಮಾಡಿರ್ತಾರೆ. ಆದರೆ ಅವರು ಈ ಪಿಕ್ ಮಾಡೋ ಟೊಮೆಟೊ ಪ್ರಾಡಕ್ಟ್ಸ್ ಏನಿದೆ ಅಥವಾ ಟೊಮೆಟೊ ಕಲರ್ ಏನಿದೆ, ಅದು ಸ್ವಲ್ಪ ಬೇರೆ ಕಲರ್ ಇರೋದ್ರಿಂದ ಆ ಬಾಟಲ್ ಬೇರೆ ಯಾವುದೇ ಸಾಸ್ ಹಾಕಿದ್ರು ಕೂಡ ಆ ಕಲರ್ ಮ್ಯಾಚ್ ಆಗಲ್ಲ. ಸೊ ಆ ಕಲರು ಬರೋ ಟೊಮೆಟೊಸು ಆ ರೆಸಿಪಿ ಯಾರ ಥರನೂ ಇಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಈ ಡೂಪ್ಲಿಕೇಟ್ ಅದೇ ಬಾಟಲಲ್ಲೂ ಕೂಡ ಡೂಪ್ಲಿಕೇಟ್ ಸಾಸ್ಗಳನ್ನ ಹಾಕಿದ್ರು ಕೂಡ ಅವ್ರಿಗೆ ವರ್ಕೌಟ್ ಆಗಲ್ಲ. ಸೊ ಈ ಥರ ಚಿಕ್ಕ ಚಿಕ್ಕ ವಿಷಯ ಇರುತ್ತೆ. ಬರೀ ಒಂದು ಕಲರ್, ಬರೀ ಲೇಬಲ್ ಮೇಲೆ ಆ ಟೊಮೆಟೊ ಕಲರ್ ಮ್ಯಾಚ್ ಆಗಬೇಕು ಅಷ್ಟೇ. ಅಷ್ಟು ಮ್ಯಾಚ್ ಆಗಿಬಿಡ್ತು ಅಂದರೆ ಅವ್ರಿಗೆ ಆಟೋಮೆಟಿಕ್ಲಿ ಎಲ್ಲವೂ ವರ್ಕೌಟ್ ಆಗಿಬಿಡುತ್ತೆ. ಈ ಥರದನ್ನ ತುಂಬ ಸಾರಿ ನೀವು ಮ್ಯಾಚ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಚಿಕ್ಕ ವಿಷಯ ಇರುತ್ತೆ. ಒಂದು ಬಿಸ್ನೆಸ್ ಉಳಿಸ್ಕೊಳ್ಳೋಕ್ಕೆ, ಕೌಂಟರ್ ಫೀಡ್ ಸ್ಟಾಪ್ ಮಾಡೋಕ್ಕೆ, ಅಥವಾ ನೀವು ದೊಡ್ಡದಾಗಿ ಯೋಚನೆ ಮಾಡೋಕ್ಕೆ ತುಂಬ ದೊಡ್ಡ ಡ್ರಾಸ್ಟಿಕ್ ಆಗಿ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ನೀಟಾಗಿ ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ, ಡೀಟೇಲಿಂಗ್ ಬಗ್ಗೆ ನೀವು ಲಕ್ಷ್ಯ ಕೊಟ್ಟರೆ ಆರಾಮಾಗಿ ಬಿಸ್ನೆಸ್ಗಳಾಗೋಗುತ್ತೆ. ಅದನ್ನು ನೀವು ನೋಡಿ, ಅದರ ಫೀಡ್ಬ್ಯಾಕ್ಸ್ಗಳು, ಅದನ್ನು ಹೇಗೆ ಮಾಡೋದು, ಅದನ್ನು ಹೇಗೆ ಅವಾಯ್ಡ್ ಮಾಡೋದು, ಪ್ರತಿಯೊಂದು ಕೂಡ ನೀವು ಟ್ರೇಡ್ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಜಗತ್ತು ಎಷ್ಟು ದೊಡ್ಡದಾಗಿದೆ ಗೊತ್ತಾಗುತ್ತೆ. ತುಂಬ ಸಾರಿ ಇನ್ನೊಂದು ಹೇಳ್ತಾನೆ, ಕೆಲವೊಂದು ಸಾರಿ ಇವಾಗ ನಾನು ಎಡು ಬಿದ್ದೆ, ಒಂದು ಕಲ್ಲು ತಗಲ್ಕೊಂಡು ಒಂದು ಎಡು ಬಿದ್ದರೆ, ನಾನು ಬಿದ್ದಿರೋದು ನೋಡ್ಕೊಂಡು ನೀವು ಹೋಗಿ ಆ ಕಲ್ಲಿಗೆ ಎಷ್ಟು ಜೋರಾಗಿ ಬಡಿಯುತ್ತೆ ಅಂತ ಟ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾನು ಎಡು ಬಿದ್ದಿದ್ದೇನೆ ಅಂದರೆ ನೀವು ಬಿಡಬೇಡಿ ಅಲ್ಲಿ ಹೋಗಿ. ಸೊ ಕೆಲವೊಬ್ರು ಮಾಡಿರೋ ತಪ್ಪುಗಳನ್ನ ಅಥವಾ ಮಾಡಿರೋ ಡೀಟೇಲ್ಸ್ಗಳನ್ನ ನೋಡಿದ್ರೆ ನಿಮಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆವಾಗ ಪ್ರತಿಯೊಂದು ಡೀಟೇಲು, ಪ್ರತಿಯೊಂದು ವಿಷಯಗಳ ಬಗ್ಗೆ ಗಮನ ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ಲಿ ಎಲ್ಲ ಸಿಗುತ್ತೆ. ಇವಾಗ ನನಗೆ ಗೋಡೆ ಬಡ್ದಿದೆ, ನನಗೊಂದು ಕಲ್ಲು ಬಡ್ಕೊಂಡ್ರೆ ನೀವು ಹೋಗ್ಬಿಟ್ಟು ಅದಕ್ಕೆ ಬಡ್ಕೊಂಡು, ಇಲ್ಲ ನನಗೆ ನೋವಾಯಿತು, ಇನ್ನೂ ಜೋರು ಎಷ್ಟು ನೋವಾಗುತ್ತೆ ಅಂತ ನೋಡೋಕೆ ಹೋಗೋ ಅವಶ್ಯಕತೆಗಳಿಲ್ಲ, ದಡ್ತನ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ನೀವು ಟ್ರೇಡ್ ಶೋಸ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಆಗೋದ್ರಿಂದ ಕೂಡ ನಿಮಗೆ ಇಂಡಿಯಾದ ಎಕ್ಸ್ಪೋರ್ಟರ್ಸ್ಗಳ ಎಕೋಸಿಸ್ಟಮ್ಗಳೇ ಬೆಳೆಯುತ್ತೆ, ಇಲ್ಲಿರೋ ಲೋಕಲ್ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ, ಯಾವುದೋ ಒಂದು ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಬೆನಿಫಿಟ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಪ್ರತಿದಿನ ಒಂದು 200-300 ಕಾಲ್ಗಳು ಬರುತ್ತೆ. ಅಷ್ಟು ಕಾಲ್ಗಳಲ್ಲಿ ಯಾವುದೋ ಒಂದು 4-5 ಕಾಲ್ಗಳು ತುಂಬ ಚೆನ್ನಾಗಾಗತ್ತೆ. ಅವ್ರು ನಮ್ಮ ಪಾರ್ಟ್ನರ್ ಆಗ್ತಾರೆ, ಅವರಿಂದ ಬೇಕಾಗೋ ಬಿಸ್ನೆಸ್ಗಳು ಬರುತ್ತೆ. ಆಮೇಲೆ ಅವ್ರ ನೆಟ್ವರ್ಕ್, ಇವತ್ತಿನವರೆಗೂ ಇರೋ ನೆಟ್ವರ್ಕ್ಗಳು ನಮ್ಗೆ ಆಟೋಮೆಟಿಕ್ಲಿ ಸಿಕ್ಬಿಡುತ್ತೆ. ಸೊ ಈ ಥರ ತುಂಬ ಅಡ್ವಾಂಟೇಜಸ್ಗಳು ಸಿಗುತ್ತೆ ಯಾವಾಗ ನೀವು ರೆಗ್ಯುಲರ್ಲಿ
ನಿಮ್ಮ ಸುತ್ತಮುತ್ತ ಒಳ್ಳೆ ಜನನ ಇಟ್ಕೊಂಡು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅಲ್ಲಿವರೆಗೂ ಎಲ್ಲ ಕೆಲಸಗಳು ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಇದರ ಅಲ್ಲದೆ ನೀವು ಟ್ರೇಡ್ ಶೋಸ್ ಅಲ್ಲಿ ಇಂಡಿಯಾದಲ್ಲಿ ಆಗ್ತಿರೋ ಟ್ರೇಡ್ ಶೋಸ್ ಅಲ್ಲಿ ನೀವು EPCs ಇರ್ಬೋದು, ಟ್ರೇಡ್ ಬಾಡೀಸ್ ಇರ್ಬೋದು, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು, ಇವ್ರ ಜೊತೆಗೆ ರೆಗ್ಯುಲರ್ಲಿ ಕನೆಕ್ಟ್ ಇತ್ತು ಅಂದ್ರೆ ಅವ್ರ ಕಡೆಯಿಂದ ಸಿಗೋ ಇನ್ಫಾರ್ಮೇಶನ್ಸ್ ಎಷ್ಟೋ ಅಡ್ವಾನ್ಸ್ಡ್ ಇರುತ್ತೆ. ಸೊ ತುಂಬಾ ಸರಿ ಏನಾಗುತ್ತೆ, ನಾವು ಅಲ್ಲಿ ಇವೆಂಟ್ಸ್ಗೆ ಹೋದಾಗ ಅಲ್ಲಿ ಸಿಗೋ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ಸ್ ಏನಿದೆ ಅದು ನಾರ್ಮಲಿ ನಿಮಗೆ ಆಚೆ ಎಲ್ಲೂ ಸಿಗಲ್ಲ. ಸೊ ಆಪೇಡದವ್ರದ್ದು ಒಂದು ಇವೆಂಟ್ ಆಗಿತ್ತು, ಒಂದು ಇವೆಂಟ್ ಅಲ್ಲಿ ಅವ್ರು ಇದ್ರು, ಒಂದು ಕ್ಯಾಟ್ಲಾಗ್ ಮಾರ್ತಾ ಇದ್ರು, ಅವ್ರು ಬುಕ್ಸ್ ಇತ್ತು, ಬುಕ್ಸ್ ಅಥವಾ ಒಂದು ಬ್ರೋಷರ್ ಟೈಪ್ದು. ಸೊ ಅದರಲ್ಲಿರೋ ಇನ್ಫಾರ್ಮೇಶನ್ಸ್ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಸೊ ಆ ಥರದ ಇನ್ಫಾರ್ಮೇಷನ್ಸ್ಗಳು, ಆ ಥರದ ಡೀಟೇಲ್ಸ್ಗಳು ನಿಮಗೆ EPCsಗಳು ನಿಮ್ಗೆ ಈವೆಂಟ್ಸ್ ಅಲ್ಲೇ ಕೊಟ್ಬಿಡ್ತಾರೆ. ಸೊ ಆ ಥರದ್ದು ಏನಾದರೂ ಇದ್ರೆ ದಯಮಾಡಿ ನೋಡಿ. ಸೊ ಇನ್ಮೇಲಿಂದ ಯಾವುದೇ ಇವೆಂಟ್ ಆಗಲಿ ಹೇಗೆ ಆಗಲಿ ನೀವು ಒಂದ್ಸಲ ಪಾರ್ಟಿಸಿಪೇಟ್ ಮಾಡಿ, ಭೇಟಿಯಾಗಿ ಎಷ್ಟು ಜನರನ್ನ ಭೇಟಿ ಆಗ್ತೀರಾ, ನಿಮ್ಮ ಇಂಡಸ್ಟ್ರಿಯಲ್ ಕಾಂಪಿಟೇಟರ್ಸ್ ಇರ್ಬೋದು, ಜೊತೆಗಿರೋರು ಇರ್ಬೋದು, ಅಥವಾ ನಿಮ್ಮ ಆಲ್ಟರ್ನೇಟ್ ಕಾಂಪಿಟೇಟರ್ಸ್ ಇರ್ಬೋದು, ಆ ಥರ ಇದ್ದವ್ರನ್ನ ನೋಡ್ಕೊಳ್ಳಿ. ಜೊತೆಗೆ ಏನು ಮಾಡೋಕ್ಕಾಗತ್ತೆ ನೋಡಿ. ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅದಂತೂ ನೋಡಲೇಬಹುದು. ಯಾಕಂದ್ರೆ ಏನಾಗುತ್ತೆ, ಹ್ಯೂಮನ್ ನೇಚರ್ ಅಲ್ಲ, ಅರೆ ಯಾರು ಅವನು ಬೋರ್ಡ್ ಸರಿ ಮಾಡಿಲ್ಲ, ಅವ್ನು ಬೋರ್ಡ್ ನಂಬರೇ ಹಾಕಿರಲ್ಲ. ತುಂಬಾ ಸರಿನಾ ನೋಡಿರೋದು. ಯಾಕಂದ್ರೆ ಜನ ಏನು ಮಾಡ್ತಾರೆ, ಈವೆಂಟ್ಗಳ ಫೋಟೋ ತೊಗೊಂಡು ಹೋಗ್ತಾರೆ. ಆ ಫೋಟೋಗಳನ್ನ ತಗೋವಾಗ ಅಟ್ಲೀಸ್ಟ್ ಆ ಈವೆಂಟ್ಗಳದ್ದು ಬೋರ್ಡ್ಗಳ ಮೇಲೆ, ಈವೆಂಟ್ ಇದ್ರ ಮೇಲೆ ನಂಬರೇ ಹಾಕಿರಲ್ಲ. ಸೊ ಫೋಟೋ ತೊಗೊಂಡು ಹೋದ್ರೆ ಅವ್ರು ನಾಳೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮಗೆ? ಎಂಡ್ ಆಫ್ ದ ಡೇ ಅವ್ನು ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಲಿ, ನಿಮ್ಗೆ ಸರ್ವಿಸ್ ಆದರೂ ಕೊಡ್ತಿರ್ಬೋದು, ಸಾಫ್ಟ್ವೇರ್ ಆದರೂ ಮಾಡ್ತಾರೆ, ಏನೋ ಒಂದು ವಿಷಯಕ್ಕೆ ಅವ್ನು ನಿಮ್ಮ ನಂಬರ್ ಬೇಕಂದ್ರೂ ಕೂಡ ನಿಮ್ಮ ನಂಬರೇ ಬೋರ್ಡ್ ಮೇಲೆ ಇರಲ್ಲ. ಸೊ ಆ ಥರ ಇತ್ತು ಅಂದ್ರೆ ಕಷ್ಟ ಆಗುತ್ತೆ. ಸೊ ನೋಡ್ಕೊಳ್ಳಿ, ಎಲ್ಲವನ್ನು ಯೋಚನೆ ಮಾಡಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಓಕೆ. ಸೊ ಇದರಲ್ಲಿ ಮೇನ್ ಆಗಿರೋದು ನಿಮಗೆ ತುಂಬ ದೊಡ್ಡ ಖರ್ಚಿರಲ್ಲ. ಡೊಮೆಸ್ಟಿಕ್ ಅಲ್ಲಿ ನೀವೇನೋ ಸ್ಟಾಲ್ ಆಗ್ತೇನೆ ಅಂದ್ರೂ ಖರ್ಚಿರಲ್ಲ, ಅಥವಾ ಏನು ಬೇಸಿಕ್ ಲಾಜಿಸ್ಟಿಕ್ಸ್ ಅಷ್ಟೇ. ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಆಗಿರ್ಬೋದು, ಓವರ್ಸೀಸ್ ಶಿಪ್ಮೆಂಟ್ ಆಗಿರ್ಬೋದು, ಅವೆಲ್ಲ ಏನೂ ಇರಲ್ಲ. ಅದೇ ನೀವು ಇಂಟರ್ನ್ಯಾಷನಲ್ ಟ್ರೇಡ್ ಶೋಸ್ ಬಂದಾಗ ನಾರ್ಮಲಿ ಇವೆಲ್ಲ ಖರ್ಚುಗಳು ಬರುತ್ತೆ. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಶೋಸ್ ಅಲ್ಲಿ ಹೇಗೆ ನೀವು ಬಾಯರ್ಸ್ನ ಮೀಟ್ ಆಗ್ತೀರಾ, ಇಂಪೋರ್ಟರ್ಸ್ನ ಮೀಟ್ ಆಗ್ತೀರಾ. ಇವಾಗ ನಾನು ಗಲ್ಫ್ ಇವೆಂಟಿಗೆ ಹೋಗೋದು, ಅಥವಾ ನಮ್ಮ ಟೀಮ್ ಗಲ್ಫ್ ಇವೆಂಟಿಗೆ ಹೋಗೋದು, ಜರ್ಮನ್ ಇವೆಂಟಿಗೆ ಹೋಗೋದು, US ಇವೆಂಟಿಗೆ ಹೋಗೋದು, ಇಲ್ಲೆಲ್ಲ ನಾವು ಖರ್ಚು ಮಾಡ್ಕೊಂಡು ಯಾಕೆ ಹೋಗ್ತೇವೆ? ಇಂಪೋರ್ಟರ್ ಸಿಗ್ತಾರೆ, ಹೋಲ್ಸೇಲರ್ ಸಿಗ್ತಾರೆ, ಡಿಸ್ಟ್ರಿಬ್ಯೂಟರ್ ಸಿಗ್ತಾರೆ. ಅದೇ ತರ ಜನ ಇಂಡಿಯಾಕ್ಕೂ ಬರ್ತಾರೆ. ಮಾರ್ಕೆಟ್ ಉದ್ದೇಶಗಳು ಬೇರೆ ಇರ್ಬೋದು, ಅಥವಾ ಖರ್ಚುಗಳು ಬೇರೆ ಇರ್ಬೋದು. ಸೊ ಯಾವ ಉದ್ದೇಶದಿಂದನೋ ಅವ್ರು ಯಾವುದೇ ಇವೆಂಟ್ ಅಲ್ಲಿ ಬರಲಿ, ನೀವು ಆ ಇವೆಂಟ್ಗಳಲ್ಲಿ ರೆಗ್ಯುಲರ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಈ ತರದ ಬಾಯರ್ಸ್ಗಳು, ಈ ತರ ಕ್ಯಾಟಗರಿಯಲ್ಲಿ ಇರೋರು ಸಿಕ್ಕೇ ಸಿಗ್ತಾರೆ. ಯಾಕಂದ್ರೆ ಅವರು ಕೂಡ ಬಾಯರ್ಸ್ಗಳನ್ನ, ಮೇನ್ಲಿ ಸಪ್ಲೈಯರ್ಸು ಅಥವಾ ಎಕ್ಸ್ಪೋರ್ಟರ್ಸ್ಗಳನ್ನ ಅವರು ಕೂಡ ಇದೇ ಇಂಥ ಇವೆಂಟ್ ಅಲ್ಲೇ ಹುಡುಕ್ತಿರ್ತಾರೆ. ಸೊ ಇವಾಗ ನಾವು ಬುಕ್ ಮಾಡಿರೋದು ಏನಿದೆ, ಒಂದು ಇವೆಂಟ್ ಆಯಿತು, ಯಾವ ಇವೆಂಟ್ ಅಂತ ಹೇಳಲ್ಲ, ಯಾವ ಕ್ಯಾಟಗರಿ ಅಂತಲೂ ಹೇಳಲ್ಲ, ಬಟ್ ಜನರಲ್ ಆಗಿ ಒಂದು ಇವೆಂಟಲ್ಲಿ ಭೇಟಿ ಆದ್ವಿ, ಕಾರ್ಡ್ ಎಕ್ಸ್ಚೇಂಜ್ ಆಯಿತು, ಕಾರ್ಡ್ ಇವೆಂಟ್ ಬಂದ್ವಿ, ಮುಗಿಸ್ಕೊಂಡು ಬಂದಮೇಲೆ ಆ ಕಾರ್ಡ್ಗಳಲ್ಲಿ ಇರೋ ಡೀಟೇಲ್ಸ್ಗಳಿಗೆ ಎಲ್ಲರಿಗೂ ಇಮೇಲ್ ಕಳಿಸಿದ್ವಿ, ಇಂಟ್ರೊಡಕ್ಷನ್ ಕಳಿಸಿದ್ವಿ, ನಾವು ಏನೇನು ಮಾಡ್ತೀವಿ ಎಲ್ಲ ಕಳಿಸಿದ್ವಿ. ಜೊತೆಗೆ ಈಗ JB ಎಕ್ಸ್ಪರ್ಟ್ಸ್ ಅಂತೂ ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಮಾಡಲ್ಲ, ಬಟ್ ಯಾವ ಫ್ಯಾಕ್ಟ್ರಿಗೆ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಆ ಫ್ಯಾಕ್ಟ್ರಿ ಡೀಟೇಲ್ಸ್ಗಳನ್ನೆಲ್ಲ ಹಾಕಿ, ನಾವು ಈ ಥರ ರಿಜಿಸ್ಟರ್ಡ್ ಇದ್ದೇವೆ, ನಾವು ಈ ಕಂಪನಿ, ನಾವು ಈ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ, ಹೀಗೆ ಅಂತ ಹೇಳಿ ನಾವು ಇಮೇಲ್ಸ್ಗಳನ್ನ ಎಲ್ಲರಿಗೂ ಕಳಿಸಿದ್ವಿ. ಇಮೇಲ್ಗಳು ಕಳಿಸಿದ ಮೇಲೆ ಅದರಲ್ಲಿ ಒಂದು 5-6 ಜನದ ರೆಸ್ಪಾನ್ಸ್ ಬಂತು, ಇಲ್ಲ ನೀವು ಸ್ಯಾಂಪಲ್ಸ್ ಕಳಿಸಿ, ನಿಮ್ಮ ಪ್ರೈಸಿಂಗ್ ಕಳಿಸಿ, ಪ್ರತಿಯೊಂದು. ಅದರಲ್ಲಿ 2 ಆರ್ಡರ್ಗಳು 15 ದಿನದಲ್ಲಿ, ಇವೆಂಟ್ ಆಗಿ ಒಂದು 15 ದಿನದಲ್ಲಿ ನಾವು ಆಲ್ಮೋಸ್ಟ್ 3.5 ಕೋಟಿದು ಕಂಟೈನರ್ಸ್ಗಳನ್ನ ಬುಕ್ ಮಾಡಿದ್ವಿ. ಸೊ ಇದು ಏನಿದೆ ಅಂದ್ರೆ ಇದು ಪವರ್ ಇದೆ. ನಾನು ಏನಿಲ್ಲಿ ಮುಂಚೆ ಹೇಳಿದ್ನಲ್ಲ ನಿಮಗೆ, ಇಲ್ಲಿ 5 ಲಕ್ಷ ಖರ್ಚು ಮಾಡಿಕೊಂಡು ನೀವು 1-2 ಕೋಟಿ ಲಾಭ ತೆಗಿತೀರಾ, ಅಥವಾ ನಿಮ್ಗೆ ಆರ್ಡರ್ಸ್ಗಳು ಸಿಗುತ್ತೆ ಅನ್ನೋದು ನಾವು ಮಾಡ್ತಾ ಇರೋ ವಿಷಯಗಳನ್ನೇ ನಾವು ನಿಮ್ಗೆ ಹೇಳ್ತಾ ಇರೋದು. ಸೊ ಇದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ಟೇಬಲ್ ಮೇಲೆ ದುಡ್ಡಿದೆ, ನೀವು ಅಲ್ಲಿ ಹೋಗ್ಬಿಟ್ಟು ತಗೋಬೇಕಷ್ಟೇನೆ. ಆ ವಿಷಯಗಳನ್ನ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಎಲ್ಲವೂ ಸಿಗುತ್ತೆ. ಟ್ರೇಡ್ ಇವೆಂಟ್ ಬಂದವರು ತುಂಬಾ ಜನ ಸುಮ್ಮನೆನೂ ಬಂದಿರ್ಬೋದು, ಆಟ ಆಡಕ್ಕೆ ಬಂದಿರ್ಬೋದು, ಬೇರೆ ಎಲ್ಲೂ ಹೋಗಕ್ಕೆ ಸಿಕ್ಕಿಲ್ಲ, ಅಲ್ಲಿ ಬಂದು ಓಡಾಡ್ತಿರ್ಬೋದು, ಎಲ್ಲವೂ ಹೋಗ್ತಾನೆ. ಆದರೆ ಅದರಲ್ಲಿ ಸೀರಿಯಸ್ ಬಾಯರ್ಸ್ಗಳು ಕೂಡ ಇರ್ತಾರೆ. ನಾವು ನಮ್ಮ ಟೀಮ್ಗಳನ್ನ ಯಾಕೆ ಟ್ರೇಡ್ ಇವೆಂಟಿಗೆ ಖರ್ಚು ಮಾಡಿ ಕಳಿಸ್ತೇವೆ? ಒಂದು, ನಾವು ಇಷ್ಟೆಲ್ಲ ಕಂಪ್ನಿಗಳನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಆಲ್ಮೋಸ್ಟ್ 99% ಜಗತ್ತಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಇವೆಂಟ್ಗಳಾಗ್ತದೆ ಅಲ್ಲಿ ನಮ್ಮ ಟೀಮ್ಗಳು ಹೋಗುತ್ತೆ. ಹೋಗೋ ಉದ್ದೇಶನೂ ಏನಿದೆ? ಸಪ್ಲೈಯರ್ಸು ಅಥವಾ ಬಾಯರ್ಸ್, ಅಥವಾ ಇಬ್ರು. ಇಂಡಿಯಾದಿಂದ ಸಪ್ಲೈಯರ್ ಅಲ್ಲಿ ಬಂದಿರ್ತಾರೆ, ಅಲ್ಲಿ ಅವ್ರು ಸ್ಟಾಲ್ ಹಾಕಿರ್ತಾರೆ, ಅವ್ರು ಆರ್ಡರ್ ಸಲುವಾಗಿ ಓಡಾಡ್ತಿರ್ತಾರೆ. ಅವ್ರು ಕೂಡ ನಾವು ಹೇಳ್ತೇವೆ, ಸರ್ ನಿಮ್ಗೆ ಆರ್ಡರ್ ಬಾಯರ್ಸ್ ಅಂತ ಕೊಡ್ತೇವೆ, ಇಲ್ಲಿ ಬಂದು ನೀವು ಕಷ್ಟಪಡ್ತಾ ಇದ್ದಾರೆ, ಒಪ್ತೇನೆ, ತುಂಬ ಒಳ್ಳೆ ಕೆಲಸ, ಆದರೆ ನಿಮ್ಮ ಕಮಿಟ್ಮೆಂಟ್ ಅದರಿಂದ ಗೊತ್ತಾಗುತ್ತೆ, ನಿಮಗೆ ನಮ್ಮ ಸರ್ವಿಸ್ ಅವೈಲೇಬಲ್ ಇದೆ, ಬೇಕಂದ್ರೆ ಹೇಳಿ, ಪಿಚ್ ಮಾಡಿ ಬರ್ತೇವೆ, ಅವ್ರಿಗೆ ಬೇಕಾಗೋ ಆರ್ಡರ್ಸ್ಗಳನ್ನು ನಾವು ತಂದು ಕೊಡ್ತೇವೆ. ಸೊ ಹೀಗಿರೋದ್ರಿಂದ ಗ್ಲೋಬಲಿ ನಾವು ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ನಮಗೆ ಸಪ್ಲೈಯರ್ಸು ಸಿಗ್ತಾರೆ, ಬಾಯರ್ಸು ಸಿಗ್ತಾರೆ. ಬಾಯರ್ ಸಿಕ್ಕರೆ ನಾವು ಡೈರೆಕ್ಟ್ಲಿ ಕಂಪ್ನಿ ರೆಪ್ರೆಸೆಂಟ್ ಮಾಡೋದ್ರಿಂದ ಡೈರೆಕ್ಟ್ಲಿ ನಾವು ಕಂಪ್ನಿ ಹೆಸರು ತೊಗೊಂಡೆ ಮಾತಾಡ್ಕೊಂಡು ಅಲ್ಲಿ ಕಾರ್ಡ್ಸ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆ ಕಂಪ್ನಿಯಿಂದಾನೆ ಇಮೇಲ್ಸ್ ಕಳಿಸಿ ನಾವು ಮಾತಾಡ್ತೇವೆ. ಸೊ ಇದೆಲ್ಲವೂ ದೊಡ್ಡ ಕೆಲಸ ಇರುತ್ತೆ. ಸೊ ಇದನ್ನು ನೀವು ಒಂದ್ಸರಿ ಮಾಡ್ಕೊಂಡ್ಬಿಟ್ರೆ ಎಲ್ಲವೂ ಸಾರ್ಟ್ ಆಗುತ್ತೆ. ಸೊ ಇದೆಲ್ಲ ಮೇನ್ ರೀಸನ್. ಅದಲ್ದೇ ಬ್ರ್ಯಾಂಡ್ ರೆಕಗ್ನೈಸೇಷನ್ ಸಿಗುತ್ತೆ. ಈ ಗಲ್ಫ್ ಇವೆಂಟ್ ಇರ್ಬೋದು, ಯಾವುದೇ ಇವೆಂಟಿಗೆ ನೀವು ಪಾರ್ಟಿಸಿಪೇಟ್ ಆದರೆ ನಾವು ಏನು ಮಾಡ್ತೇವೆ, ಬಾಯರ್ಸ್ಗಳು ಮುಂಚೆ ಹೇಳ್ಬಿಡ್ತೇವೆ,
ಇವಾಗ ಯಾರ್ದು ಬಾಯರ್ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ಎಂದು ಅವ್ರು ಆರ್ಡರ್ ಕೊಡ್ತಾ ಇಲ್ಲ, ಎಂಗೇಜ್ಮೆಂಟು ಆಗ್ತಾ ಇಲ್ಲ. ಬಟ್ ನಾವು ಇಮೇಲಲ್ಲಿ ಏನು ಬರೀತೇವೆ, ಸರ್ ನಾನು ಈ ಗಲ್ಫ್ ಫುಡ್ಡಲ್ಲಿ ನಮ್ಮ ಟೀಮ್ ಈ ಡೇಟಿಂದ ಈ ಡೇಟ್ವರೆಗೂ ಅಲ್ಲಿ ಇರ್ತಾರೆ, ನೀವೇನಾದ್ರು ಬರ್ತಾ ಇದ್ರೆ ದಯಮಾಡಿ ಹೇಳಿ ಭೇಟಿ ಆಗೋಣ. ಸೊ ಹೀಗಂದಾಗ ಅವ್ರಿಗೆ ಏನು ಅನ್ಸುತ್ತೆ, ಓ ಇವ್ರು ಸೀರಿಯಸ್ ಇದ್ದಾರೆ. ಈ ಸ್ಕ್ಯಾಮರ್ಸ್ಗಳು ತುಂಬ ಜನ ಇದ್ದಾರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಓಕೆ ಒಂದ್ಸರಿ ಭೇಟಿ ಆಗೋಣ, ಇವ್ರನ್ನ ಈವೆಂಟಲ್ಲಿ ಬರ್ತಾ ಇದ್ದಾರೆ ಅಂದರೆ ಒಂದ್ಸರಿ ಭೇಟಿ ಆಗೋಣ. ಆಮೇಲೆ ಒಂದ್ಸರಿ ಭೇಟಿ ಆದಮೇಲೆ ಅವ್ರ ಜೊತೆ ಫೋಟೋ ಆಗಿರ್ಬೋದು ಅಥವಾ ವಿಸಿಟಿಂಗ್ ಕಾರ್ಡ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ತೊಗೊಂಡು ಇಮೇಲ್ಗಳು ಬಂದ ತಕ್ಷಣವೇ ಅವ್ರಿಗೆ ಇಮೇಲ್ ಕಳಿಸೋದು, ಅವ್ರಿಗೆ ಡೀಟೇಲ್ಸ್ಗಳು ಕಳಿಸೋದು, ಇಮೇಲ್ ರೆಸ್ಪಾನ್ಸ್ ಆದಮೇಲೆ ಕಾಲ್ ಮಾಡಿ ಮಾತಾಡೋದು, ಪ್ರತಿಯೊಂದು ಮಾಡ್ತಾ ಹೋದರೆ ನಿಮ್ಗೆ ಎಲ್ಲವೂ ಬಿಸ್ನೆಸ್ಗಳು ಸಾರ್ಟ್ ಆಗುತ್ತೆ, ಯಾವುದೇ ಥರದ ಇಶ್ಯೂಸ್ಗಳು ಬರಲ್ಲ. ಸೊ ಇವೆಲ್ಲವೂ ಮೇನ್ ಇರೋದ್ರಿಂದ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಒಂದು ಇವಾಗ ನಾವು ಝೂಮ್ ಮೀಟಿಂಗ್ಸ್ ಮಾಡ್ಬೋದು, ಇಂಟರ್ನ್ಯಾಷನಲ್ ಕಾಲ್ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. 31ಕ್ಕೆ ಮಾತಾಡಿಕೊಂಡು 16ರಲ್ಲಿ ನಮ್ಮ ಆರ್ಡರ್ ಕೂಡ ಕ್ಲೋಸ್ ಆಗಿರೋದು. 31ನೇ ತಾರೀಕು, ಮಾರ್ಚ್ 31ನೇ ತಾರೀಕು ನಮ್ಮ ಇವೆಂಟ್ ಆಗಿತ್ತು, ಎಲ್ಲ ಭೇಟಿ ಆಯಿತು, ಎಲ್ಲ ಆಯಿತು. 16ನೇ ತಾರೀಕು ನಾವು ಫಸ್ಟ್ ಟೈಮ್ ಬಾಯರ್ ಜೊತೆ ಮಾತಾಡಿರೋದು. 16ಕ್ಕೆ ನಮ್ಗೆ ಆರ್ಡರ್ ಬಂದಿದೆ. ಸೊ ಈ ಥರ ನೀವು ಆರ್ಡರ್ಸ್ಗಳನ್ನ 15 ದಿನ 20 ದಿನ ಬರೀ ಇವೆಂಟ್ಸ್ಗಳಿಂದ ಮಾತಾಡಿಕೊಂಡು ಕೂಡ ನೀವು ಮಾಡ್ಕೊಳ್ಬೋದು. ಒಂದ್ಸರಿ ಪರ್ಸನಲ್ ಟಚ್ ಆಯಿತು ಅಂದರೆ ಸಾಕು, ಬೇರೆ ಎಲ್ಲ ಸಾರ್ಟ್ ಆಗಿಬಿಡುತ್ತೆ. ಇಷ್ಟು ದಿನ ಫಾಲೋ ಅಪ್ ಮಾಡಿದ್ರು ಆಗದೆ ಇರೋ ಕೆಲಸಗಳು ಒಂದು ಇವೆಂಟಲ್ಲಿ ಅವ್ರನ್ನ ಭೇಟಿಯಾಗಿ ಬಂದುಬಿಟ್ರೆ ನಿಮಗೆ ಸಿಕ್ಬಿಡುತ್ತೆ. ಅದಷ್ಟೇ ಬೇಕಾಗಿರುತ್ತೆ ಅವರಿಗೆ. ನೀವು ಜೆನ್ಯೂನಾ, ನೀವು ಕರೆಕ್ಟ್ ಆಗಿದ್ದೀರಾ ಅಥವಾ ನೀವು ಫ್ರಾಡಾ, ನೀವು ಸ್ಕ್ಯಾಮರಾ, ಒಂದ್ಸರಿ ನೀವು ಭೇಟಿ ಮಾಡಿಕೊಂಡು ನೀವು ಭೇಟಿ ಆದಾಗ ಪ್ರೊಫೆಷನಲ್ ಆಗಿ ಭೇಟಿ ಆದರೆ ಅವ್ರಿಗೆ ನೀವು ಇಷ್ಟ ಆದರೆ ನಿಮ್ಗೆ ಆರ್ಡರ್ ಸಿಗುತ್ತೆ. ₹2 ಹೆಚ್ಚಿಗೆ ಆದರೂ ಚಿಂತೆ ಎಲ್ಲ ತೊಗೊಳ್ತಾರೆ ಜನ. ಸೊ ನೀವು ಹೇಗೆ ಮಾತಾಡ್ತೀರಾ, ನಿಮ್ಮ ಎಷ್ಟು ಪ್ರೊಫೆಷನಲ್ ಟೀಮ್ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಇಲ್ಲ ಸರ್ ನಮ್ಮ ಹತ್ರ ಟೀಮ್ ಇಲ್ಲ, ಡೋಂಟ್ ವರಿ, ನಾವಿದ್ದೇವೆ, ಏನಾದರೂ ಬೇಕಾದರೆ ದಯಮಾಡಿ ಕಾಲ್ ಮಾಡಿ ಮಾತಾಡಿ. ಸೊ ಕಾಂಪಿಟೇಟರ್ಸ್ ಬಗ್ಗೆ ಅರ್ಥ ಆಗುತ್ತೆ, ಮಾರ್ಕೆಟ್ ಟ್ರೆಂಡ್ ಬಗ್ಗೆ ಅರ್ಥ ಆಗುತ್ತೆ. ನಾವು ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಆದಾಗ ಇದು ಕಾರ್ಬನ್ ಟ್ಯಾಕ್ಸ್ ಏನು ಯುರೋಪಿಯನ್ ಯೂನಿಯನ್ದವ್ರು ಸ್ಟಾರ್ಟ್ ಮಾಡೋದು, ಇದು ಯಾವುದೋ ಯಾವಾಗಲೂ ಗೊತ್ತಾಯ್ತು ನಮಗೆ. ಒಂದು ಆಟೋ ಇವೆಂಟ್ಗೆ ಹೋಗಿದ್ವಿ, ಅಲ್ಲಿ ಯಾರೋ ಒಬ್ರು ಮಾತಾಡ್ತಿದ್ದಾಗ ನಾರ್ಮಲಿ ಆ ಇವೆಂಟಲ್ಲಿ ಕೂತಾಗ ಒಬ್ರು ಸ್ಪೀಚಲ್ಲಿ ಹೇಳಿದ್ರು, ಇಲ್ಲ ಈ ಥರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ, ಇದು ಮುಂದೆ ಬರೋ ಚಾನ್ಸಸ್ ಇದೆ ಅಂತ. ಅದ್ರ ಬಗ್ಗೆ ನಮ್ಗೆ ಮುಂಚೆನೇ ಗೊತ್ತಿತ್ತು, ಅದ್ರ ಬಗ್ಗೆ ರೆಡಿನೂ ಆಗಿದ್ವಿ ನಾವು. ಸೊ ಮುಂದೆ ಈ ಥರ ಬರುತ್ತೆ ಅದನ್ನು ಹೇಳ್ಕೊಂಡೆ ನಾವು ಎಷ್ಟು ಜನದ ಹತ್ರ ಆರ್ಡರ್ ತೊಗೊಂಡ್ವಿ, ಸರ್ ಮುಂದೆ ಈ ಥರ ಬರುತ್ತೆ ದಯಮಾಡಿ ಇವಾಗಲೇ ತೊಗೊಂಬಿಡಿ ಸ್ಟಾಕ್ಸು. ಹೀಗೆ ಹೇಳ್ತಾನೆ ಆಲ್ಮೋಸ್ಟ್ 2 ವರ್ಷ ಆದಮೇಲೆ ಅದು ಟ್ಯಾಕ್ಸಸ್ ಬಂತು. ಸೊ ಈ ಥರ ಇರೋದ್ರಿಂದ ನೀವು ಯೋಚನೆ ಮಾಡಿ, ನೀವು ಯಾವ ಥರದಲ್ಲಿ ನಿಮ್ಮ ಬಿಸ್ನೆಸ್ಗಳನ್ನ ಬೆಳೆಸ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಈ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನಾನೇನೋ ಹೇಳ್ತಾ ಇದ್ದೆ ನಿಮಗೆ, ನೀವು ಕೇಳಿಸ್ಕೊಂಡ್ರಿ ಬಿಟ್ರಿ, ಅದರಿಂದ ಏನು ಯೂಸ್ ಇಲ್ಲ. ಅಥವಾ ನಾವು ಹೇಳಿರೋದನ್ನು ಕೇಳಿಸ್ಕೊಂಡ್ರಿ, ಅದನ್ನು ಬರ್ಕೊಂಡ್ರಿ, ಅದನ್ನು ನೀವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ನಿಮ್ಮ ಮೇನ್ ಸ್ಟ್ರಾಟಜಿಯಾಗಿ ಏನಾದರೂ ಇಂಪ್ಲಿಮೆಂಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಕೇಳಿ ಒಂದು ಕಿವಿಯಿಂದ ಕೇಳ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟರೆ ಶೂನ್ಯ, ನೀವು ಮಾಡೋದು ಏನೂ ಯೂಸೇ ಇಲ್ಲ. ಕೇಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡ್ರೆ ಎಲ್ಲವೂ ವರ್ಕೌಟ್ ಆಗುತ್ತೆ. ತುಂಬ ಸಾರಿ ಏನು ಸರ್ ಟ್ರೇಡ್ ಇವೆಂಟಿಗೆ ಹೋಗಿ ಬಂದು ಏನೂ ವರ್ಕೌಟ್ ಆಗಿಲ್ಲ. ಟ್ರೇಡ್ ಇವೆಂಟಿಗೆ ಹೋಗಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಟ್ರೇಡ್ ಇವೆಂಟಿಗೆ ಹೋಗಿ ಬಂದಮೇಲೆ ನೀವು ಏನು ಮಾಡಿದಿರಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಸೊ ವಿಸಿಟಿಂಗ್ ಕಾರ್ಡ್ ಸಿಕ್ತು, ಏನು ಮಾಡಿದ್ರಿ, ಒಂದಿನ ಇಮೇಲು ಕಳಿಸಲಿಲ್ಲ, ಒಂದಿನ ಕಾಲು ಮಾಡಿಲ್ಲ, ಅಥವಾ ರೆಗ್ಯುಲರ್ ಆಗಿ ಫಾಲೋ ಅಪ್ಪೇ ಮಾಡಿಲ್ಲ. ಸೊ ಹಾಗಾಗಿ ನಿಮ್ಗೆ ಆಬ್ವಿಯಸ್ಲಿ ಬಿಸ್ನೆಸ್ ಸಿಗೋ ಸಾಧ್ಯನೇ ಇಲ್ಲ. ಸೊ ತುಂಬ ವಿಷಯ ಇರುತ್ತೆ, ತುಂಬ ಜನಕ್ಕೆ ಅರ್ಥನೇ ಆಗಲ್ಲ ಅದ್ರ ಬಗ್ಗೆ. ಸೊ ಬಿಸ್ನೆಸ್ ಇರೋದು ಯಾವಾಗಲೂ ಕೂಡ ನನ್ನ ಸೀನಿಯರ್ಸ್ ಇರ್ಬೋದು, ನಾವು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾ ಇದ್ದಾಗಿರ್ಬೋದು, ಯಾಕಂದರೆ ಇವತ್ತಿನ ಟೈಮಲ್ಲಿ ನಾವೇನಾದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬೇಕು, ನಮಗೆ ಬಿಸ್ನೆಸ್ ಆರ್ಡರ್ಗಳು ಬರಬೇಕು, ದುಡ್ಡಿರೋದು ಫಾಲೋ ಅಪ್ಪಲ್ಲಿ. ಒಂದ್ಸರಿ ಹೋಗಿ ಭೇಟಿ ಆದೆ, ಮಾತಾಡಿದೆ, ಬಂದೆ, ಅವನೇ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಅನ್ನೋದು ಒಂದು ಉದ್ದೇಶ ನಿಮ್ಮ ತಲೆಯಲ್ಲಿದ್ದರೆ ಆಗಲ್ಲ, ಬಿಸ್ನೆಸ್ಗಳು ಸಿಗಲ್ಲ. ಸೊ ಹಾಗಾಗಿನೇ 99% ಬಿಸ್ನೆಸ್ಗಳು ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಬಿಸ್ನೆಸ್ ಆಗಿರ್ಬೋದು. ಮೇನ್ ಇಂಟೆನ್ಷನ್ಸ್ ಏನು, ದುಡ್ಡು ಬರಬೇಕು, ಇನ್ವೆಸ್ಟರ್ ಹತ್ರ ದುಡ್ಡು ತೊಗೋಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಎಲ್ಲ ಫ್ಯಾನ್ಸಿ ಸ್ಟಫ್ ಇರುತ್ತೆ. ಮೇನ್ ಆಗಿ ಟ್ರೆಡಿಷ್ನಲ್ ಆಗಿ ₹2 ಹಾಕಿದ್ರೆ ₹6 ಲಾಭ ತೆಗಿಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು ಅಂದರೆ ನಿಮ್ಮ ಬಿಸ್ನೆಸ್ಗಳು ಮುಳುಗೋ ಚಾನ್ಸಸ್ ಇಲ್ಲ. ಮೇನ್ಲಿ ಫೋಕಸ್ ಇರೋದು ಸೇಲ್ಸ್, ಮಾರ್ಕೆಟಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್. ಇವಾಗಲಿಲ್ಲ ಅಂದರೆ ಯಾವುದೇ ಬಿಸ್ನೆಸ್ ಬರೆದಿಟ್ಕೊಳ್ಳಿ, ನೀವು ಎಂಥ ಒಳ್ಳೆ ಪ್ರಾಡಕ್ಟ್ ತೊಗೊಂಬಂದ್ರೂ ಮಾರಕ್ಕಾಗಲ್ಲ. ನಿಮ್ಮ ಫೋಕಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಂದರೆ ಮಾರಾಟದ ಮೇಲೆ ಇರಬೇಕು, ಸೇಲ್ಸ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು. ಅದಿಲ್ಲ ಅಂತಂದರೆ ನೀವು ಏನೇ ಫ್ಯಾನ್ಸಿಯಾಗಿ ಕಲರ್ ಚೇಂಜ್ ಮಾಡ್ಬೋದು, ಆ ಲೇಬಲ್ಗಳು ಚೇಂಜ್ ಮಾಡ್ಬೋದು, ಪ್ರಾಡಕ್ಟಲ್ಲಿ ಅದು ಹಾಕಿದೆ ಇದು ಹಾಕಿದೆ ತುಂಬ ಫ್ಯಾನ್ಸಿ ಮಾಡ್ಬೋದು, ಬಟ್ ಪ್ರಾಡಕ್ಟ್ಗಳು ಮಾರಾಟ ಆಗದೆ ಹೋದರೆ ಇಟ್ಸ್ ಡೆಡ್. ಅದನ್ನು ಅರ್ಥ ಮಾಡ್ಕೊಳ್ಳಿ, ಪ್ಲ್ಯಾನ್ಗಳನ್ನ ಯೋಚನೆ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರಲ್ಲೂ ಕೂಡ ನಿಮ್ಮ ಪ್ರಾಡಕ್ಟ್ಗಳನ್ನ ಹೇಗೆ ಪೊಸಿಷನ್ ಮಾಡ್ತೀರಾ, ಕಾಂಪಿಟೇಟರ್ ಹೇಗಿದ್ದಾರೆ, ಕಾಂಪಿಟೇಟರ್ ಯಾವ ಥರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಕಾಂಪಿಟೇಟರ್ ತುಂಬ ಹೈ ಲೆವೆಲಲ್ಲಿ ಇದ್ದಾರೆ, ನಾವು ಇನ್ನೂ ಬಾಟಮ್ ಲೆವೆಲಲ್ಲಿದ್ದೇವೆ. ಸೊ ಎಲ್ಲರಿಗೂ ಒಂದು ಮಾರ್ಕೆಟ್ ಇದ್ದೇ ಇರುತ್ತೆ. ಸೊ ನೀವು ಯಾವ ಕಾಂಪಿಟೇಷನ್ ಲೆವೆಲಲ್ಲಿ ಅಥವಾ ಯಾವ ಪ್ರಾಡಕ್ಟ್ ಲೆವೆಲಲ್ಲಿ ಇದ್ದೀರೋ ಅದ್ರ ಮೇಲೆ ಇರುತ್ತೆ. ತುಂಬ ಸಾರಿ ಏನಾಗುತ್ತೆ, ಈ ಮಾಸಲ್ಲಿ ಚೈನಾಸ್ ಹ್ಯಾಂಡಿಕ್ರಾಫ್ಟ್ ಇದೆ, ಚೈನೀಸ್ ಪ್ರಾಡಕ್ಟ್ಸು ನಿಮಗೆ ಬಲ್ಕಲ್ಲಿ ಸಿಗುತ್ತೆ. ಬಟ್ ಅದೇ ಟೈಮಲ್ಲಿ ಇಂಡಿಯಾದ ನಮ್ಮ ಬೀದರಿಂದ ಆಗೋ ಬಿದಿರಿ ಪ್ರಾಡಕ್ಟ್ನ ನಾವು ಡಿಸ್ಪ್ಲೇ ಮಾಡಿದಾಗ ಬರೀ ಹ್ಯಾಂಡ್ ಕ್ರಾಫ್ಟ್, ತಿಂಗಳಕ್ಕೂ ಅಥವಾ ನಾವು ಕೊಟ್ಟಿರೋದು ಆಲ್ಮೋಸ್ಟ್ ತಿಂಗಳಕ್ಕೊಂದು 5 ಪೀಸ್ ಏನೋ ಆರ್ಡರ್ ತೊಗೊಂಡ್ವಿ. ಅದನ್ನೂ ಪ್ರೀಮಿಯಮ್ಮು ಅವರು ಚೈನಾದವರು ಎಷ್ಟಕ್ಕೆ ಮಾರ್ತಾ ಇದಾರಲ್ಲ ಅದ್ರ 100 ಪಟ್ಟು ರೇಟ್ ನಮ್ದಿದೆ.
ಆದರೂ ಕೂಡ ನಮ್ಮ ಕ್ವಾಲಿಟಿ ಇರೋದ್ರಿಂದ, ನಮ್ಮ ಅದು ಹ್ಯಾಂಡಿಕ್ರಾಫ್ಟ್ ಇರೋದ್ರಿಂದ, ಅದರಿಂದ ಜನಕ್ಕೆ ಏನು ಒಳ್ಳೇದಾಗತ್ತೆ ಅನ್ನೋದನ್ನ ತೋರಿಸಿದ್ರೆ ಜನ ತಗೊಂಡ್ರು. ಅದ್ರ ಮೇಲೆ ಬುಕ್ಕು ಆಯಿತು, ಅದ್ರ ಮೇಲೆ ರೆಗ್ಯುಲರ್ಲಿ ಹೋಗ್ತಾ ಇದೆ. ಬಟ್ ಏನು ಕಂಟೈನರ್ ಶಿಪ್ಮೆಂಟ್ ಇರಲ್ಲ, ಏರ್ ಶಿಪ್ಮೆಂಟೇ ಇರುತ್ತೆ, ಬಟ್ ಸ್ಟಿಲ್ ಹೋಗ್ತಾ ಇದೆ. ಸೊ ಒಳ್ಳೆ ಪ್ರಾಫಿಟಲ್ಲೇ ಹೋಗ್ತಾ ಇದೆ. ಆಲ್ಮೋಸ್ಟ್ 150% ಏನೇನೋ ಹತ್ರ ನಾವು ಮಾರ್ತಾ ಇದೆ. ಸೊ ನೋಡಿ, ನಿಮ್ಮ ಸುತ್ತಮುತ್ತದಲ್ಲಿ ಏನಿದೆ, ಏನು ಪ್ರಾಡಕ್ಟ್ಗಳನ್ನ ನೀವು ಮಾಡ್ಬೋದು, ಯೋಚನೆ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಕೇಳಿ. ಅಥವಾ ನಿಮಗೆ ಪೇಯ್ಡ್ ಕನ್ಸಲ್ಟೇಷನ್ ಬೇಕಂದ್ರೆ ದಯಮಾಡಿ ಕಾಲ್ ಮಾಡಿ ಮಾತಾಡಿ, ನಿಮ್ಮ ಪೇಯ್ಡ್ ಕನ್ಸಲ್ಟೇಷನ್ ಕೂಡ ತಗೊಳ್ಬೋದು. ಸೊ ಇಲ್ಲಿ ಮೇನ್ ಆಗಿ ನಿಮ್ಮ ಪ್ರೈಸಿಂಗ್ ಏನಿದೆ, ಸೊ ಅದು ಒಳ್ಳೆಯ ಕೆಟ್ಟದ್ದ, ಕಾಂಪಿಟೇಟರ್ ನೋಡಿದ್ರೆ ಗೊತ್ತಾಗುತ್ತೆ. ಕಾಂಪಿಟೇಟರ್ ಯಾರು ನಿಮ್ಗೆ ಮುಂಚೆನೆ ಗೊತ್ತಿದ್ರೆ ತುಂಬಾ ಒಳ್ಳೇದು. ಅಥವಾ ಟ್ರೇಡ್ ಇವೆಂಟಲ್ಲಿ ನಿಮ್ಮ ಕಾಂಪಿಟೇಟರ್ಸ್ಗಳು ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಟಾಲಲ್ಲಿ ನೀವು ಇರ್ತೀರಾ, ಅಥವಾ ನೀವು ಸುಮ್ಮನೆ ಹೋದರೂ ಕೂಡ ಎಲ್ಲರೂ ಓಡಾಡ್ತಾರೆ. ಇವಾಗ ವಿಸಿಟಿಂಗ್ ಕಾರ್ಡ್ಸ್ ಅಂತೂ ಫ್ರೀಯಾಗಿ ಸಿಗುತ್ತೆ ಅಂದರೆ ಅಟ್ಲೀಸ್ಟ್ ಕಡಿಮೆ ರೇಟಲ್ಲಿ ಮಾಡಿಸ್ಕೊಳ್ಬೋದು. ಒಂದು, ನೀವು ಬಾಯರ್ ಅಂತ ಮಾಡಿಸ್ಕೊಳ್ಳಿ. ಇನ್ನೊಂದು, ನಿಮ್ಮ ಕಂಪನಿ ಆಸ್ ಎ ಸಪ್ಲೈಯರ್ ಅಂತ ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಮ ಕಾಂಪಿಟೇಟರ್ನ ಹೋಗಿ ಭೇಟಿ ಆಗಬೇಕು, ಅವ್ರಿಗೆ ನೀವು ಬಾಯರ್ ಅಂತ ಕೊಡಿ, ಮಾತಾಡಿ, ಇನ್ಫಾರ್ಮೇಷನ್ಸ್ ತಗೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ಏನು ಯೂಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಟೈಮಲ್ಲಿ ನಾವು ಎಷ್ಟು ನಮ್ಮ ಕಾಂಪಿಟೇಟರ್ ಮೇಲೆ ಕಣ್ಣಿಡ್ತೇವೋ, ಅವ್ರು ಏನು ಮಾಡ್ತಾ ಇದ್ದಾರೆ, ಅವ್ರ ತಪ್ಪುಗಳಿಂದ ಆಗಿರ್ಬೋದು, ಅವ್ರು ಒಳ್ಳೇದಾಗಿರ್ಬೋದು, ಅದನ್ನು ಎಲ್ಲವನ್ನೂ ತಿಳ್ಕೊಂಡು ನಾವು ಎಷ್ಟು ಇಂಪ್ರೂವ್ ಮಾಡ್ತೇವೋ ಅದರಿಂದನೇ ಇರುತ್ತೆ. ನಾವೇನೋ ಬೇರೆ ಮಾಡ್ಬೇಕಂತ ಹೇಳಿ ಏನೋ ಬೇರೆ ಮಾಡಕ್ಕೆ ಹೋಗಿ ಅದೆಲ್ಲ ಗಲಾಟೆ ಮಾಡ್ಕೊಳ್ಳೋದು ಬೇಡ. ಸಿಂಪಲ್ ಆಗಿದ್ದು ಯಾವ ಚಾಲೆಂಜ್ ಸಾಲ್ವ್ ಮಾಡ್ತಾ ಇದ್ರು, ಪ್ರಾಬ್ಲಮ್ ಏನಿದೆ, ಏನು ಸಾಲ್ವ್ ಮಾಡ್ತಾ ಇದ್ದೇವೆ ನಾವು, ಅಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಬೇರೆಯವ್ರ ಥರ ಮೀ ಟು ಬಿಸ್ನೆಸ್ ಥರ ಅವ್ನು ಮಾಡ್ತಾ ಇದ್ದಾನೆ ನಾನು ಮಾಡ್ತಾನೆ, ನಮ್ಮ ಚಿಕ್ಕಪ್ಪ ಮಾಡ್ತಾ ಇದ್ದಾನೆ ನಾನು ಮಾಡ್ತಾನೆ. ಸೊ ಈ ಥರದ ಜನ ತುಂಬ ಜನ ಇದ್ದಾರೆ. ಸೊ ಆ ಥರ ನೋಡ್ಕೊಳ್ಳೋದು ಬಿಟ್ಟು ನೀವು ನಿಮ್ಮ ಕಾಂಪಿಟೇಟರ್ಸ್ ಏನಿದ್ದಾರೆ, ಅವ್ರ ಪ್ರೈಸ್ ಎಷ್ಟಕ್ಕೆ ಮಾಡ್ತಾ ಇದ್ದಾರೆ, ಅವ್ರ ಪ್ಯಾಕೇಜಿಂಗ್ ಹೇಗಿದೆ, ಅವ್ರ ಸ್ಟ್ರಾಟಜಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ, ಮಾರ್ಕೆಟಿಗೆ ಹೇಗೆ ಎಂಟ್ರಿ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ನ ಅಥವಾ ನಿಮ್ಮ ಸರ್ವಿಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ಬೋದು. ಸೊ ಲಾಂಗ್ ಟರ್ಮ್ ಸ್ಟ್ರಾಟಜೀಸ್ ಇರಬೇಕು. ಇಲ್ಲಿ ಇವೆಂಟ್ಸಲ್ಲಿ ಭೇಟಿ ಆದಾಗ ಅವ್ರು ನಿಮಗೆ ಬಿಸ್ನೆಸ್ ಕೊಡದೇ ಇರಲಿ. ಯಾವಾಗಲೂ ಕೂಡ ಅವ್ರ ಕಡೆಯಿಂದ ನನಗೆ ಬರಲಿ ಅನ್ನೋದಲ್ಲ. ಇವ್ರು ಭೇಟಿ ಆದ್ನ ಆರ್ಡರ್ಸ್ಗೆ ಓಕೆ, ನೀವು ಇವಾಗ ಆರ್ಡರ್ ಕೊಡ್ತೀರಾ, ನಾಳೆ ಆರ್ಡರ್ ಕೊಡ್ತೀರಾ, ಈ ಥರ ಜನ ಇರ್ತಾರೆ. ನಾವೊಂದು ಇವೆಂಟ್ಗೆ ಹೋದಾಗ ಒಬ್ಬ ಬ್ರಿಟನ್ ಇದ್ದ, ಅವನು ಕಂಪನಿ ಹೆಸರು ನೆನಪಿಲ್ಲ, ಬಟ್ ಅವ ಹೇಗೆ ಅಂತಂದರೆ ಹೋಗಿ ಮಾತಾಡ್ಸಕ್ಕೆ ಹೋದ್ರೆ, ಇಲ್ಲ ನಾವು ಈ ಥರ ಇದ್ದೇವೆ, ಎಷ್ಟು ಕಂಟೈನರ್ ಬುಕ್ ಮಾಡಲಿ ಅಂದಾಗ ನಾವು ಕೊಡೋ ಉದ್ದೇಶ ಇದ್ರೂ ಕೂಡ ಕೊಡಲಿಲ್ಲ. ಯಾಕೆ? ಇವನು ಬರೀ ಸ್ಟಾರ್ಟ್ ಮಾಡಿದ್ದೆ ಕಾನ್ವರ್ಸೇಷನ್, ಆರ್ಡರ್ ಎಷ್ಟು ಕೊಡ್ತಾ ಇದ್ದೀರಾ ನನಗೆ, ನಿನಗೆ ಆರ್ಡರ್ ಬೇಕು ಅಂದರೆ ನೀನು ಎಷ್ಟು ಕೇಪೇಬಲ್ ಇದೆಯಾ ಅನ್ನೋದ್ರದ್ದು ಬೇಕಲ್ಲ ನಮಗೆ. ಇಂಪೋರ್ಟ್ ಮಾಡ್ಕೊಳ್ಳೋದೇನು ದೊಡ್ಡ ಕಷ್ಟದ ಕೆಲಸ ಇರಲಿಲ್ಲ. ಒಳ್ಳೆ ಪ್ರಾಡಕ್ಟ್ ಇತ್ತು, ಇಂಪೋರ್ಟ್ ಮಾಡ್ಕೊಳ್ಬೋದು. ಬಟ್ ಅವ್ರು ಹೇಳಿರೋದ್ರಿಂದ ಅವ್ರು ಕೇಳ್ತಾ ಇರೋ ವಿಷಯಗಳು ಹೇಗಿತ್ತು ಅಂದರೆ, ನಿಮ್ಗೇನು ಆರ್ಡರ್ ಕೊಡೋಕ್ಕಾಗಲ್ಲ ಅಂದಾಗ ನಾವು ಆಬ್ವಿಯಸ್ಲಿ ಹೇಳ್ತೇವೆ, ಇಲ್ಲ ನಮ್ಗೆ ಆರ್ಡರ್ ಇಲ್ಲ ಬಿಡಿ, ಸುಮ್ಮನೆ ಯೂಸ್ ಇಲ್ಲ, ನಾವು ವರ್ಕ್ ಮಾಡೋಕ್ಕಾಗಲ್ಲ ಬಿಡಿ, ಅಷ್ಟೇ. ಸೊ ತುಂಬ ಸರಿ ನೀವು ಏನಾಗುತ್ತೆ, ನೀವು ಯಾವ ಥರದ ಅಪ್ರೋಚ್ ತೊಗೊಳ್ತೀರಾ, ಯಾವ ಥರ ಬಂದವ್ರನ್ನ ಅಥವಾ ಮಾತಾಡಿದವ್ರನ್ನ, ಯಾವಾಗಲೂ ಕೂಡ ಆರ್ಡರ್ ಹಿಂದೆ ಇದ್ದರೆ ಅಥವಾ ದುಡ್ಡು ಹಿಂದೆ ಬಿದ್ದರೆ ನಿಮಗೆ ವರ್ಕೌಟ್ ಆಗಲ್ಲ. ಏನು ವ್ಯಾಲ್ಯೂ ಕೊಡ್ತಾ ಇದ್ದೀರಾ, ಫಸ್ಟ್ ವ್ಯಾಲ್ಯೂನ ತೋರಿಸಿ, ಆವಾಗ ಪ್ರೈಸ್ ಬರುತ್ತೆ. ತುಂಬ ಜನ ಏನಿದೆ, ಸರ್ ನಿಮ್ಮ ಸರ್ವಿಸಸ್ ಎಷ್ಟು ಕಾಸ್ಟ್ ಆಗುತ್ತೆ, ಫಸ್ಟ್ ನಿಮಗೆ ಏನು ಸರ್ವಿಸ್ ಬೇಕೋ ಅದನ್ನು ಹೇಳಿ, ಆಮೇಲೆ ನಮ್ಮ ಸರ್ವಿಸ್ ನಿಮಗೆ ಸೂಟ್ ಆಗುತ್ತಾ ಇಲ್ಲ ಅದನ್ನು ಹೇಳ್ತೇವೆ, ಅದಾದಮೇಲೆ ಪ್ರೈಸಿಗೆ ಕೂತ್ಕೊಳ್ಳೋಣ. ಇವಾಗ ನನಗೆ ನಿಮಗೆ ಮ್ಯಾಚೇ ಆಗ್ತಾ ಇಲ್ಲ ಅಂದರೂ ಕೂಡ ನಾನು ₹50 5 ಲಕ್ಷದ ಪ್ರಾಡಕ್ಟ್ ನಿಮಗೆ 1 ಲಕ್ಷ ಕೊಟ್ಟರು ಕೂಡ ನೀವೇನು ತೊಗೊಳ್ಳಲ್ಲ. ಯಾಕೆಂದರೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ ನಿಮಗೆ, ಅಥವಾ ಅದು ಏನು ನಿಮ್ಗೆ ಏನು ಮಾಡುತ್ತೆ, ಅದರಿಂದ ಏನು ಆಗಬಹುದು ಅನ್ನೋ ಐಡಿಯಾ ಇಲ್ಲದೆ ಇದ್ದಾಗ ನಾನು ಏನು ಹೇಳಿದರೂ ವೇಸ್ಟ್. ಸೊ ಅದಕ್ಕೆ ಮೇನ್ ಇಂಪಾರ್ಟೆಂಟ್ ಇರೋದೇನು, ವ್ಯಾಲ್ಯೂ ಪ್ರಪೋಸಿಷನ್. ಯಾವಾಗಲೂ ಕೂಡ ವ್ಯಾಲ್ಯೂ ಮೇಲೆ ಫೋಕಸ್ ಮಾಡಿ, ಬರೀ ಪ್ರೈಸ್ ಮೇಲಲ್ಲ. ಅವನು ನಿಮ್ಗೆ ₹8 ಕೊಡ್ತಾನೆ, ನಾನು ₹7 ಕೊಡ್ತಾನೆ, ಅಥವಾ ₹7.25 ಕೊಡ್ತಾನೆ, ಅದಲ್ಲ. ಅದರಿಂದ ನಿಮಗೆ ನಾಳೆ ಯಾರೋ ಒಬ್ಬರು ಬಂದೇ ಬಿಡ್ತಾರೆ. ಯಾರೋ ಒಬ್ಬರು ಜಗತ್ತಲ್ಲಿ ನಿಮ್ಗಿಂತ ಬೇಗ ಬಿಸ್ನೆಸ್ಸಿಂದ ಹೊರಗಡೆ ಹೋಗುವಂಥ ಇಷ್ಟಪಡೋರು ಇದ್ದೇ ಇರ್ತಾರೆ. ಸೊ ನೀವು 5 ಕೊಟ್ಟರೆ ನಾನು 4 ಕೊಡ್ತೇನೆ, 4 ಕೊಟ್ಟರೆ 2 ಕೊಡ್ತೇನೆ. ಸರ್ ಏನೂ ಇಲ್ಲ, ನಾನು ಬರೀ ಕಟ್ಟು ಕೊಡ್ತೇನೆ. ಯಾಕೆ ಕಟ್ಟು ಕೊಡ್ತೀರಾ, ನೀವು ಕಟ್ಟಾಗಿ ಹೋಗ್ತೀರಾ ನಾಳೆ. ಸೊ ಪ್ರೈಸ್ ಮೇಲಲ್ಲ, ವ್ಯಾಲ್ಯೂ ಮೇಲೆ ಪ್ರಪೋಸಿಷನ್ ಮಾಡಿ, ನಿಮ್ಮ ವ್ಯಾಲ್ಯೂಗಳನ್ನ ತೋರಿಸಿ, ನೀವು ಏನು ಮಾಡಿಕೊಡ್ಬೋದು ಅದನ್ನು ಹೇಳಿ. ಅದಾದಮೇಲೆ ಪ್ರೈಸ್ ಪಾಯಿಂಟಲ್ಲಿ ಒಂದು ಮಾರ್ಕೆಟ್ ಕಂಪೇಟೇಬಲ್ ಇರಲೇಬೇಕಾಗತ್ತೆ, ಕಾಂಪಿಟೇಟಿವ್ ಇರಲೇಬೇಕಾಗತ್ತೆ. ನಾನು ಎಲ್ಲ ವ್ಯಾಲ್ಯೂ ತೋರಿಸಿದ್ದೇನೆ ಸರ್, ಅದಕ್ಕೆ ನಂಗೆ ಪ್ರೀಮಿಯಂ ಚಾರ್ಜ್ ಮಾಡ್ತೇನೆ ಅಂದರೆ ಪ್ರೀಮಿಯಂ ಪ್ರಾಡಕ್ಟ್ ಇಲ್ಲ. ಸೊ ಮಾರ್ಕೆಟಲ್ಲಿ ನಿಮ್ಮ ಪ್ರಾಡಕ್ಟ್ ಪ್ರೀಮಿಯಂ ಕ್ಯಾಟಗರಿಯಲ್ಲಿ ಪ್ಲೇಸ್ ಆಗ್ತಾ ಇಲ್ಲ, ಅಥವಾ ನಿಮ್ಮ ಪ್ರಾಡಕ್ಟೇ ಪ್ರೀಮಿಯಂ ಅಲ್ಲ ಅಂದಾಗ ಆಬ್ವಿಯಸ್ಲಿ ಅದಕ್ಕೆ ಪ್ರೈಸ್ಗಳು ಸಿಗಲ್ಲ. ಹಾಗೇನಾದರೂ ಬೇಕಂದ್ರೆ ನಿಮ್ಮದೇ ಬ್ರ್ಯಾಂಡ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಕನ್ಸಿಸ್ಟೆಂಟಿ ಆಗಿರ್ಬೋದು, ಇದೆಲ್ಲವನ್ನ ನೀವು ಪ್ಲಾನ್ ಮಾಡ್ಕೊಂಡು ಮಾಡಿದರೆ ಮಾತ್ರ ಒಂದು ಲೆಕ್ಕದಲ್ಲಿ ಆಗುತ್ತೆ, ಇಲ್ಲದೆ ಹೋದರೆ ಆಗಲ್ಲ. ಓಕೆ, ಸೊ ರೆಗ್ಯುಲೇಷನ್ಸ್ ಇರ್ಬೋದು, ಪ್ಯಾಕೇಜಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಪ್ರತಿಯೊಂದು ನಿಮ್ಮ ಕಾಂಪಿಟೇಟರ್ಸ್ಗಳನ್ನ ನೋಡಿ ಕಲಿಬೋದು. ಅದ್ರ ಜೊತೆಗೆ ಅಲ್ಲಿ ಇರೋ ಲೋಕಲ್ ಬಾಡೀಸ್ ಏನಿದ್ದಾರೆ, ಕೆಲವೊಬ್ರು ನಿಮ್ಗೆ ಬರೀ ಟ್ರಾನ್ಸ್ಲೇಟರ್ಸ್, ಒಬ್ಬರಂತೂ ನಮಗೆ ಇವೆಂಟಲ್ಲೇ ಸಿಕ್ಕಿದ್ರು. ಇವತ್ತಿನ ಟೈಮಲ್ಲಿ ನಮ್ಮ ಅರೇಬಿಕ್ ಕಂಟ್ರಿ ಲೇಬಲಿಂಗ್ ಯಾರು ಮಾಡಿ ಕೊಡ್ತಾರೆ, ಅವ್ರು ಅಲ್ಲೇ ನಮ್ಗೆ ಇವೆಂಟಲ್ಲೇ ಸಿಕ್ಕಿರೋದು. ಅವ್ರು ಏನಿಗೆ ನಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಕಳಿಸ್ತೇವೆ, ಅವರೆಲ್ಲ ಚೆಕ್ ಮಾಡ್ಕೊಳ್ತಾರೆ, ಅದ್ರಿಗೆ ಏನು ಲೇಬಲ್ಸ್ ಬೇಕೋ ನಮ್ಮ ಬಾಯರ್ಸ್ಗೂ ಗೊತ್ತಿರಲ್ಲ, ಅದೆಲ್ಲ ವಿಷಯಗಳನ್ನ ಅವ್ರು ನೋಡಿಕೊಂಡು ಆ ಥರ ನಮ್ಗೆ ಲೇಬಲ್ಗಳನ್ನ ಮಾಡಿಕೊಟ್ಬಿಡ್ತಾರೆ. ಎಲ್ಲ ಟ್ರೇಡ್ ಇವೆಂಟ್ಸಲ್ಲೇ ಸಿಗ್ತಾರೆ ನಿಮಗೆ. ಬಟ್ ಏನು ಅಂತಂದರೆ, ಆ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಒಂದು ದೊಡ್ಡ ಖರ್ಚಿದೆ.
ಮಾತಾಡಿ, ಕೇಳಿ, ನೋಡ್ಕೊಳ್ಳಿ, ಅದ್ರ ಮೇಲೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದಲ್ದೇನೆ ಜಾಯಿಂಟ್ ವೆಂಚರ್ಸ್ಗಳು, ಲೋಕಲ್ ಪಾರ್ಟ್ನರ್ಸ್ಗಳು, ಟ್ರೇಡ್ ಪಾರ್ಟ್ನರ್ಸ್ಗಳು, ಈವೆಂಟ್ಸ್ಗಳು, ನಾವು ಎಲ್ಲ ಪಾರ್ಟಿಸಿಪೇಟ್, ನಾವು ನಾರ್ಮಲಿ JB ಎಕ್ಸ್ಪರ್ಟ್ಸ್ ಅಂತ ಹೋಗಿ ಎಲ್ಲ ರೆಪ್ರೆಸೆಂಟ್ ಮಾಡಲ್ಲ. ಬಟ್ ನಾವೇನು ಮಾಡ್ತೇವೆ, ಬಾಯರ್ನ ರೆಪ್ರೆಸೆಂಟ್ ಮಾಡ್ತೇವೆ, ನಮ್ಮ ಮ್ಯಾನುಫ್ಯಾಕ್ಚರ್ಸ್ ಯಾರಿದ್ದಾರೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತೇವೆ, ಹೋಗ್ತೇವೆ. ಒಂದು ಸಪ್ಲೈರ್ನಾದ್ರೂ ಹುಡ್ಕಕ್ಕೆ ಹೋಗಿರ್ತೇವೆ, ಇಲ್ಲ ಅಂದ್ರೆ ಬಾಯರ್ನಾದ್ರೂ ಹುಡ್ಕಕ್ಕೆ ಹೋಗಿರ್ತೇವೆ. ಎರಡು ವಿಷಯದಲ್ಲೂ ಕೂಡ JB ಎಕ್ಸ್ಪರ್ಟ್ಸ್ ಡೈರೆಕ್ಟ್ಲಿ ರೆಪ್ರೆಸೆಂಟ್ ಆಗಲ್ಲ. ಸೊ ನಮ್ಮ ಹುಡುಗರು ಇದ್ದೇ ಇರ್ತಾರೆ. ಅಲ್ಲಿ ಹೋಗಿ ಎಲ್ಲೋ ಒಂದು ಮಾತಾಡುವಾಗ ಏನೋ ಒಂದು ಆಪರ್ಚುನಿಟಿ ಕಾಣ್ತು, ಇಲ್ಲ ಇವರು ಮಾತಾಡಿದಾಗ ಗೊತ್ತಾಗತ್ತಲ್ಲ ಅವ್ರಿಗೆ ಏನು ತೊಂದರೆಗಳಿದೆ, ಏನು ಸಮಸ್ಯೆಗಳಿದೆ. ಹೀಗೆ ನಾವು ಒಂದು ಇಟ್ಲಿ ಇವೆಂಟಲ್ಲಿ ಅವ್ರಿಗೆ ಅವರಿಗೆ ಇಂಡಿಯಾ ಅಂತಲ್ಲ, ಅವ್ರಿಗೆ ನಾರ್ಮಲಿ ಪ್ರಾಡಕ್ಟ್ಗಳನ್ನ ಮಾರೋದಿತ್ತು. ಅವರು ಒಂದು ಪಾರ್ಟ್ನರ್ ಹುಡುಕ್ತಾ ಇದ್ರು. ಅದು ನಮ್ಮ ಬಾಯರ್ಗೆ ಏನೂ ಯೂಸ್ ಇರಲಿಲ್ಲ, ಅಥವಾ ನಮ್ಮ ಮ್ಯಾನುಫ್ಯಾಕ್ಚರ್ ಏನಿದ್ರು ಅವ್ರಿಗೇನು ಯೂಸ್ ಇರಲಿಲ್ಲ. ಬಟ್ ನಮ್ಮ ಸೇಲ್ಸ್ದವ್ರಿಗೆ ಏನು ಅನ್ನಿಸ್ತು, ನಮ್ಮ ಟೀಮಿಗೆ ಏನು ಅನ್ನಿಸ್ತು ಅಂದರೆ, ಇಲ್ಲ ಇವರು ಮೇ ಬಿ JB ಎಕ್ಸ್ಪರ್ಟ್ಸ್ ಕ್ಲೈಂಟ್ ಆಗೋ ಥರ ಇದ್ದಾರೆ, ಸ್ವಲ್ಪ ನೋಡೋಣ. ಅದಕ್ಕೆ ನಮ್ಮ ಹುಡುಗರು ಏನಂದ್ರು ಅಲ್ಲಿ, ಇಲ್ಲ ನೀವು ನಮ್ಮ ಹತ್ರ ಒಂದು ಕಂಪನಿ ಜೊತೆ ನಾವು ಕ್ಲೋಸ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಸೊ ನೀವು ಮಾತಾಡಿ ಅಂತ ಹೇಳ್ಬಿಟ್ಟು JB ಎಕ್ಸ್ಪರ್ಟ್ಸ್. ಇವಾಗ ಏನಾಗುತ್ತೆ, ಪ್ರೆಸೆನ್ಸ್ ಆಫ್ ಮೈಂಡ್, ಅಥವಾ ನೀವು ಆ ಟೈಮಲ್ಲಿ ಹೇಗೆ ಯೋಚನೆ ಮಾಡ್ತೀರಾ, ಕಣ್ಣು ಮುಂದೆ ಇರೋ ಲೀಡ್ಗಳನ್ನ ಹೇಗೆ ಕನ್ವರ್ಟ್ ಮಾಡ್ಕೊಳ್ತೀರಾ, ಇದ್ರ ಮೇಲೆ ಬಿಸ್ನೆಸ್ ಇರುತ್ತೆ. ನಿಮಗೆ ಬಂದಿರೋದನ್ನ ಕಣ್ಣು ಮುಂದೆ ಇದ್ದಾಗಲೂ ಕೂಡ ಅದನ್ನು ತಗೊಳ್ಳಿಲ್ಲ, ಅಥವಾ ನಿಮಗೆ ಏನಾದರೂ ಅದು ಇಷ್ಟ ಆಗಲಿಲ್ಲ ಅಂದರೆ ಆಟೋಮೆಟ್ಲಿ ಅದು ನಿಮ್ಮ ಕೈ ಜಾರು ಹೋಗುತ್ತೆ. ಅವ್ರು ಏನು ನಮ್ಮ ಸೇಲ್ಸ್ ಟೀಮ್ ಯಾವ ಥರ ಅಂತಂದರೆ, ಆ ಟೈಮಲ್ಲಿ ಅವರು ಇಲ್ಲ ನಮ್ಮದೇ ಕಂಪನಿ ಅಂತ ಹೇಳಿದರೆ ಅವ್ರು ತಪ್ಪಾಗಿ ತಿಳ್ಕೊಬೋದಿತ್ತು. ಅದಕ್ಕೆ ನಮ್ಮವ್ರು ಏನಂದ್ರು, ಇಲ್ಲ ನಮ್ಮ ಹತ್ರ ಆಲ್ರೆಡಿ ಒಬ್ಬರು ಸರ್ವಿಸ್ ಪ್ರೊವೈಡರ್ ಇದ್ದಾರೆ ಇಂಡಿಯಾದಲ್ಲಿ, ಸ್ವಲ್ಪ ನೋಡಿ, ಬೇಕಂದ್ರೆ ಒಂದು ಕನೆಕ್ಟ್ ಮಾಡಿ ಕೊಡ್ತೇವೆ, ನೀವು ಮಾತಾಡಿ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಕೆಲಸ ಮಾಡಿ ಅಂತ ಹೇಳಿದ್ರು. ಸೊ ಅವ್ರೇನೋ ಒಂದು ನಾವು ಅವ್ರಿಗೆ ಇಮೇಲ್ ಕಳಿಸುವಾಗ ತಮ್ಮ ಇಮೇಲ್ ಐಡಿಯಿಂದ ನಮ್ಮ ಡೀಟೇಲ್ಸ್ಗಳನ್ನ ಹಾಕಿ, ಅವರು ಕೂಡ ನಮ್ಮ ಸೇಲ್ಸ್ ಟೀಮೇ, ಬಟ್ ಆದರೆ ಏನು ಬಾಯರ್ಗೆ ಆ ಥರ ಅನಿಸ್ಬೇಡ್ದಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು, ತಮ್ಮ ಇಮೇಲ್ ಐಡಿಯಿಂದ ನಾವೇ ಕಳಿಸಿರೋದು, ಬಟ್ ನಮ್ಮ ಟೀಮಿಂದ ಹೋದಾಗ ಅಲ್ಲಿ ಡೀಟೇಲ್ಸ್ಗಳನ್ನ ಬರೆದು ನಮ್ಮ ಡೀಟೇಲ್ಸ್ಗಳನ್ನ ಹಾಕಿ, ನಿಮ್ಮನ್ನ ಭೇಟಿಯಾಗಿದ್ದು ಇಷ್ಟ ಆಯಿತು, ನೀವು ಹುಡುಕ್ತಾ ಇದ್ದಿದ್ದು ಗೊತ್ತಾಯಿತು, ಇವರ ಬಗ್ಗೆ ನಾನು ಹೇಳ್ತಾ ಇರೋದು, ದಯಮಾಡಿ ಇವರ ಸರ್ವಿಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಹಾಗೇನಾದ್ರು ಇದ್ರೆ ಅವ್ರ ಜೊತೆ ಡೈರೆಕ್ಟ್ ಮಾತಾಡಿ, ಈ ನಂಬರಿಗೆ ಮಾತಾಡಿ, ಇವ್ರ ಜೊತೆ ಮಾತಾಡಿ ಅಂತ ಹೇಳಿ ನಂಬರ್ ಶೇರ್ ಮಾಡಿದ್ರು. ಅವ್ರು ಪ್ರವೀಣಿಗೆ ಕಾಲ್ ಮಾಡಿಕೊಂಡು ಏನೇನು ಡೀಟೇಲ್ಸ್ ಎಲ್ಲ ಬೇಕು ತಿಳ್ಕೊಂಡ್ರು. ಅದಾದಮೇಲೆ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಆದಮೇಲೆ ಕ್ರ್ಯಾಕ್ ಆಯಿತು. ಇವತ್ತು ಅವರು ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಮುಂಬೈ, ಮತ್ತೆ ಡೆಲ್ಲಿ ಮತ್ತೆ ಕೋಲ್ಕತ್ತಾ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು. ಬಟ್ ಇಷ್ಟರಲ್ಲಿ ನಾವು ಅವರು ವೇರ್ ಹೌಸ್ ಸ್ಟಾರ್ಟ್ ಮಾಡಿದ್ವಿ, ಮೆಟೀರಿಯಲ್ಗಳನ್ನ ತರಿಸ್ಕೊಂಡ್ವಿ, ಅದನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬೇರೆ ಎಲ್ಲ ವೆಬ್ಸೈಟ್ಸ್ಗಳಲ್ಲೂ ಕೂಡ ಅವ್ರ ಪ್ರಾಡಕ್ಟ್ಗಳು ಡಿಸ್ಪ್ಲೇ ಆಗ್ತದೆ. ಸೊ ಈ ಥರ ನಾವು ಮಾರ್ಕೆಟ್ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ಸು ಆಟೋಮೆಟಿಕ್ಲಿ ಬೆಳೀತಾ ಇದೆ, ನಮ್ಮ ಮ್ಯಾನುಫ್ಯಾಕ್ಚರ್ಗೂ ಬೆಳೀತಾ ಇದೆ, ಅಲ್ಲಿ ಸಪ್ಲೈಯರ್ಸ್ಗಳು ಒಳ್ಳೆ ಸಿಗ್ತಾ ಇದ್ದಾರೆ, ಬಾಯರ್ಸ್ಗಳ ಜೊತೆನೂ ಕನೆಕ್ಟ್ ಆಗ್ತದೆ. ಎಲ್ಲವೂ ಬಿಸ್ನೆಸ್ಗಳು ಈ ಟ್ರೇಡ್ ಶೋ ಇವೆಂಟ್ ಇಂದಾನೇ ಆಗ್ತದೆ. ಸರ್ ಇವಾಗ ನನ್ನ ಹತ್ರ ದುಡ್ಡಿಲ್ಲ, ನನ್ಗೆ ಏನು ಮಾಡಲಿ ಸರ್? ನೀವು ಹೇಳ್ತಿರೋದು ಎಲ್ಲವೂ ಕರೆಕ್ಟ್, ಬಟ್ ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಇವಾಗ ಹೋದರೆ ನನಗೆ ಮುಂದೆ ಬಿಸ್ನೆಸ್ ಇಲ್ಲ, ನಾನೇನು ಮಾಡಲಿ? ಸೊ ಹಾಗಿತ್ತು ಅಂದರೆ ನೀವೇನು ಮಾಡ್ಬೋದು, ಈ ವೆಬ್ಸೈಟ್ಗಳನ್ನ ತೋರಿಸ್ತಾನೆ, ಆ ವೆಬ್ಸೈಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ಅದರ ಮೇಲೆ ಪ್ಲಾನ್ ಮಾಡಿ. ಓಕೆ ಅಪ್ಪ, ಈಗ ನಾವು ಕಂಪ್ಲೀಟ್ ಅರ್ಥ ಮಾಡ್ಕೊಂಡ್ವಿ, ಟ್ರೇಡ್ ಶೋ ಇಂದ ಅದು ಒಳ್ಳೇದಾಗತ್ತೆ, ಇದು ಒಳ್ಳೇದಾಗತ್ತೆ. ಸರಿ, ನಮ್ಮ ಹತ್ರ ದುಡ್ಡಿಲ್ಲ, ಅಥವಾ ನಾನು ಇವಾಗ ದುಡ್ಡಿದೆ, ಯಾವ ಇವೆಂಟ್ಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ, ಸೊ ಅದಕ್ಕೆ ನಾನೇನು ಮಾಡಲಿ? ಸೊ ಈ ವೆಬ್ಸೈಟ್ಸಿಗೆ ಬನ್ನಿ, ಇವೆಲ್ಲವೂ ವೆಬ್ಸೈಟ್ಗಳನ್ನ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. 1, 2, ಇಲ್ಲೆಲ್ಲ ನೀವು ನಾರ್ಮಲಿ ಗೂಗಲ್ ಕ್ರೋಮಲ್ಲಿ ತೆಗೆದ್ರೆ ನಿಮ್ಗೆ ನಾರ್ಮಲಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಲ್ಯಾಂಗ್ವೇಜ್ಗಳೆಲ್ಲ ಕನ್ವರ್ಟ್ ಆಗುತ್ತೆ, ನಿಮ್ಗೆ ಬೆನಿಫಿಟ್ ಇರುತ್ತೆ. ಓಕೆ, ಈ ಪ್ರತಿಯೊಂದು ಇವೆಂಟ್ಸ್ಗಳನ್ನ ನೋಡ್ಕೊಳ್ಳಿ. ಓಕೆ, ಇವೆಲ್ಲವೂ ನಿಮ್ಗೆ URL ಇಲ್ಲೇ ಇದೆ, ಅದನ್ನು ನೋಡಿಕೊಂಡು ನೀವು ಅದಕ್ಕೆ ವೆಬ್ಸೈಟ್ ವಿಸಿಟ್ ಮಾಡ್ಬೋದು. ಸೊ ನನಗೇನು ಇವಾಗ 2 ವಿಷಯ ಇದೆ. ಒಂದು, ಯಾವ ಇವೆಂಟು ಒಳ್ಳೇದು ಅಥವಾ ಯಾವ ಇವೆಂಟು ತುಂಬ ಚೆನ್ನಾಗಿರೋದು ಅದನ್ನ ಗೊತ್ತು ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ವೇಳೆ ನಾನು ಹೋಗಲ್ಲ ಅಂದರೆ ನನಗೆ ಅಲ್ಲಿಂದ ಬಾಯರ್ಸ್ಗಳು ಹೇಗೆ ಸಿಗ್ತಾರೆ ಅದರ ಬಗ್ಗೆ. ಓಕೆ, ಸೊ ಇಲ್ಲಿ ನಾನೇನು ಮಾಡ್ತೇನೆ, ಈಗ 10 ಟೈಮ್ಸ್ ವೆಬ್ಸೈಟಿಗೆ ಬರ್ತೇನೆ. ಇವಾಗ ನನ್ನ ಯಾವುದೋ ಒಂದು ಇಂಡಸ್ಟ್ರಿ ಇದೆ, ಸೊ ಇವಾಗ ನನ್ನ ಇಂಡಸ್ಟ್ರಿ ಯಾವುದು? ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಅಗ್ರಿಕಲ್ಚರ್ ಇವೆಂಟು ಅಥವಾ ಬೇರೆ ಯಾವುದೋ ಒಂದು ಇಂಡಸ್ಟ್ರಿನ ನಾನು ಪಿಕ್ ಮಾಡ್ಕೊಳ್ತೇನೆ. ಓಕೆ, ಇಲ್ಲಿ ಬಂದು ನೀವೇನು ಮಾಡ್ಬೋದು, ಕ್ಯಾಟಗರಿ ನೋಡ್ಬೋದು, ಲಾಗಿನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇಲ್ಲಿ ಅದು ಎಸ್ಪೆಷಲಿ ಲಿಂಕ್ಡ್ಇನ್ನಿಂದ ಲಾಗಿನ್ ಆಗಿ, ಅವಾಗ ನಿಮ್ಮ ಕನೆಕ್ಟ್ ಹೇಗೆ ಮಾಡ್ಬೇಕು ಅನ್ನೋದು ನಾನು ಮುಂದೆ ಹೇಳ್ತೇನೆ. ಸೊ ಇಲ್ಲಿ ಇಷ್ಟು ಕ್ಯಾಟಗರಿಯಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ಫಾಲೋ ಆಗ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಫುಡ್ ಆ್ಯಂಡ್ ಬೆವರೇಜಸ್ ತೊಗೊಳ್ಳೋಣ, ಜನರಲ್ ಆಗಿರೋ ತೊಗೊಳ್ತಾನೆ, ನೀವೇನೋ ಸ್ಪೆಸಿಫಿಕ್ ಇಂಡಸ್ಟ್ರಿ ಇದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸೌದಿ ಫುಡ್ ಇವೆಂಟ್ ಇದೆ. ಇವಾಗ ಗಲ್ಫ್ ಫುಡ್ ಇವೆಂಟ್ ಅಂತೂ ನೀವು ನೋಡಿದಿರಿ, ಇಲ್ಲಿದೆ. ಗಲ್ಫ್ ಫುಡ್ ಬಗ್ಗೆ ಜಗತ್ತಿಗೆ ಗೊತ್ತು, ಫುಡ್ ಇವೆಂಟ್ ತುಂಬ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಪ್ನಿಗಳು ಬಂದಿರುತ್ತೆ. ಅಲ್ಲೂ ಕೂಡ ನಮ್ಮ ಹುಡುಗರು ಹೋಗಿರ್ತಾರೆ, ಮಾತಾಡ್ತಾರೆ, ಬಿಸ್ನೆಸ್ಗಳನ್ನ ತೊಗೊಂಡು ಬರ್ತಾರೆ. ಅಲ್ಲೂ ಕೂಡ ಕಂಟೈನರ್ಸ್ಗಳು, ಬಾಯರ್ಸ್ಗಳ ಲೆವೆಲಲ್ಲಿ ನಮ್ಗೆ ಹೋಗುತ್ತೆ. ಬಟ್ ಇವಾಗ ಈ ಥರದ ಇವೆಂಟ್ಗಳು ಬೇರೆ ಏನೋ ಇದೆ. ಸೊ ಇಲ್ಲಿ ನೋಡಿ, ಇವಾಗ ನಾನೇನು ಮಾಡ್ತೇನೆ, ನಾನು ಬೇರೆ ಏನೂ ಇಲ್ಲ, ಇದನ್ನು ಹೋಗ್ತಾನೆ, ಇದನ್ನು ಕಾಪಿ ಮಾಡ್ಕೊಳ್ತಾನೆ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತಾನೆ. ಸೊ ಇವಾಗ ಈ ಇವೆಂಟ್ ಬಗ್ಗೆ ಒಂದು ವೆಬ್ಸೈಟ್ ಬಂತು. ಆ ವೆಬ್ಸೈಟಲ್ಲಿ ಹೋಗಿ
ನಾನು ನೋಡ್ತೇನೆ ಇವರ ಎಕ್ಸಿಬಿಟರ್ಸ್ ಯಾರಿದ್ದಾರೆ. ಸೊ ಇವಾಗ ಇವ್ರ ಇಂಡಸ್ಟ್ರಿ ಇರೋದು ಪ್ಯಾಕೇಜಿಂಗ್. ನಾನು ಹೇಳ್ದಲ್ಲ ನಿಮಗೆ, ಈವೆಂಟ್ ಅಲ್ಲಿ ಹೋದ್ರೆ ಪ್ರತಿ ಥರದವರು ನಿಮ್ಗೆ ಜನ ಸಿಗ್ತಾರೆ. ಕೆಲವೊಬ್ರು ಪ್ಯಾಕೇಜಿಂಗ್ ಮೆಟೀರಿಯಲ್ ಕೊಡ್ತಾರೆ, ಕೆಲವೊಬ್ರು ಲೇಬಲಿಂಗ್ ಕೊಡ್ತಾರೆ. ಎಂಡ್ ಆಫ್ ದ ಡೇ ಏನೋ ಬಿಸ್ನೆಸ್ ರಿಲೇಟೆಡ್ ಸುತ್ತಮುತ್ತ ಇರ್ತಾರೆ. ಸೊ ಇದೇನೋ ಪ್ರಿಂಟಿಂಗ್ ಮತ್ತೆ ಪ್ಯಾಕೇಜಿಂಗ್ ಹೇಳಿದ್ನಲ್ಲ, ನಾನು ಲೇಬಲ್ ಡಿಸೈನ್ ಮಾಡಿ ಕೊಡ್ತಾರೆ ಅನ್ನೋರು. ಸೊ ಈ ತರ ಜನ ಸಿಗ್ತಾರೆ. ನಾನು ಇವರೇ ಅಂತ ಹೇಳ್ತಾ ಇಲ್ಲ, ಬಟ್ ಜನರಲಿ ಸಿಗ್ತಾರೆ. ಸೊ ಯಾಕಂದ್ರೆ ಗಲ್ಫ್ ಅಲ್ಲಿ ಅರೇಬಿಕ್ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಆಗೋದ್ರಿಂದ ಆ ಲ್ಯಾಂಗ್ವೇಜ್ಗಳು ನಮ್ಮ ಜನಕ್ಕೆ ಬರಲ್ಲ, ಅಥವಾ ನಮ್ಮ ಜನದಕ್ಕೆ ಉರ್ದುವೇ ಸ್ವಲ್ಪ ಅಷ್ಟಕ್ಕಷ್ಟೇ ಬರುತ್ತೆ. ಸೊ ಹೀಗಿದ್ದಾಗೂ ಕೂಡ ನೀವು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಕೊಳ್ಬಹುದು. ಈ ತರ ಜನ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಏನಾಗುತ್ತೆ, ಯೋಗಟ್ ಇರ್ಬೋದು, ಇಂಡಿಯಾಗೆ ತರ್ಬೋದಾ? ಇಲ್ಲ. ಸೊ ಇಂಡಿಯಾದಿಂದ ಕಳಿಸ್ಬೋದಾ? ಹೌದು. ಇವಾಗ ಇವ್ರು ಏನ್ ಮಾಡ್ತಾ ಇದಾರೆ, 99% ಇವಾಗ ಇವ್ರು ಯಾವ ಕಂಪನಿ, ಎಲ್ಲಿ ಅವರು? ಒಬ್ವಿಯಸ್ಲಿ ಇಂಡಿಯಾದವರು. ಸೊ ಇವಾಗ ಇವ್ರು JB Exports ಕ್ಲೈಂಟ್ ಆಗ್ಬೋದಾ? ಎಸ್, ಆಗ್ಬೋದು. ಇವ್ರು ಏನಾದ್ರು ಇಂಟ್ರೆಸ್ಟೆಡ್ ಇದ್ರೆ ಇವ್ರಿಗೇನು ಪಿಚ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಹೆಸರೇ ಕಾಪಿ ಆಗ್ತಾ ಇಲ್ಲ. ಓಕೆ, ಕೆಲವೊಂದು ಸರಿ ಏನಾಗುತ್ತೆ, ಇದೆಲ್ಲ ವೆಬ್ಸೈಟ್ಗಳು ಎನ್ಕ್ರಿಪ್ಟೆಡ್ ಇರುತ್ತೆ. ಸೊ ಎಲ್ಲದಕ್ಕೂ ನಮ್ಮ ಹತ್ರ ಟೂಲ್ಸ್ ಇದೆ, ನಮ್ಮ ಹತ್ರ ಟೆಕ್ನಿಕ್ಸ್ ಇದೆ, ಅದನ್ನ ತಗೊಂಡು ನಾವು ಮಾಡ್ತೇವೆ. ಬಟ್ ಓವರ್ ಆಲ್ ಏನಂದ್ರೆ ಈ ಬೆನಿಫಿಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಈ ಲೀಸ್ಟ್ಗಳೆಲ್ಲ ಬಂತು, ನೀವೆಲ್ಲ ತಗೊಂಡ್ರಿ, ಅದರ ಬಗ್ಗೆ ವರ್ಕೌಟ್ ಮಾಡಿದ್ರಿ. ಸೊ ಇಲ್ಲಿ ಈ ಕಂಪನಿಗಳು, ಇಲ್ಲಿ ನಮಗೆ JB Exportsಗೂ ಬೆನಿಫಿಟ್ ಇರುತ್ತೆ. ಒಂದು ವೇಳೆ ನಮ್ಮ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಕಂಪ್ನಿ ರೆಪ್ರೆಸೆಂಟ್ ಮಾಡ್ತೇನೆ, ದಟ್ ಇಸ್ ಪ್ಯಾಕೇಜಿಂಗ್ ಮೆಟೀರಿಯಲ್. ಇಲ್ಲಿ ಯಾರಿಗೆ ಪ್ಯಾಕೇಜ್ ಮೆಟೀರಿಯಲ್ ಬೇಕಾಗಿಲ್ಲ? ಇಂಡಿಯಾದವ್ರಿಗೂ ಬೇಕು, ಹೊರಗಡೆ ಇರೋರ್ಗೂ ಬೇಕು. ಬಟ್ ಮೇ ಬಿ ನನ್ನ ಕಾಂಪಿಟೇಟರ್ ಇರ್ಬೋದು ಅಲ್ಲಿ ಪ್ಯಾಕೇಜಿಂಗ್ ಮೆಟೀರಿಯಲ್. ಬಟ್ ಪೇಪರ್ ಫ್ಯಾಕ್ಟ್ರಿ ಇರೋರು ನಮ್ಮ ಪ್ರಾಡಕ್ಟ್ಗಳನ್ನ ತಗೊಳ್ಬೋದಾ? ಒಬ್ವಿಯಸ್ಲಿ. ಯಾಕಂದ್ರೆ ಅವ್ರಿಗೇನಿರುತ್ತೆ, ನಾನು ಪೇಪರ್ ಮೆಟೀರಿಯಲ್ ಅಂತೂ ಕೊಡ್ತಾ ಇದ್ದಾನೆ, ಅದ್ರ ಜೊತೆಗೆ ಈ ಮಷಿನ್ಸ್ಗಳನ್ನ ಕೊಲಾಬ್ರೇಷನ್ ಅಲ್ಲಿ ಕೊಟ್ರೆ ನನಗೇನೋ ಎಕ್ಸ್ಟ್ರಾ ಲಾಭ ಸಿಗ್ಬೋದು. ಸೊ ಅದು ಇರೋದ್ರಿಂದ ಇದಕ್ಕಂತವೇ ಅಟ್ಯಾಚ್ಡ್ ಇಂಡಸ್ಟ್ರೀಸ್. ಇವರಂತೂ ಮಾಡೇ ಮಾಡ್ತಾ ಇದಾರೆ. ಅವ್ರ ಪ್ರಾಡಕ್ಟ್, ಪೇಪರ್ ಪ್ರಾಡಕ್ಟ್ ಏನಿದೆ ಅದನ್ನ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ನಮ್ಮ ಮಷಿನರೀಸ್ ಏನಿದೆ, ಪ್ಯಾಕೇಜಿಂಗ್ ಮಷಿನ್ಸ್ ಏನಿದೆ, ಅದನ್ನ ಕೂಡ ನಾವು ಮಾರಬಹುದು. ಜೊತೆಗೇನೆ ಮಾರಿದ್ರೆ ಅವ್ರ ಕಡೆಯಿಂದ ಸಿಗೋ ಬಿಸ್ನೆಸ್ಸು ಸಿಗುತ್ತೆ. ಪ್ಲಸ್ ಏನು, ಮೇ ಬಿ ಅವ್ರಿಗೆ ನಾವು ಮಾರ್ತೇವೆ, ಅವ್ರ ಮುಂದೆ ಮಾರ್ಕೊಳ್ಬಹುದು. ಬಾಯರ್ ಡೇಟಾಗಳು ನಮಗೆ ಸಿಗಲ್ಲ. ಬಟ್ ಆದರೆ ಏನು, ನಮಗೆ ಮಾರಾಟ ಆಗ್ತಾ ಇದೆ ತಾನೆ. ಅದೇ ತುಂಬಾ ದೊಡ್ಡದಾಗಿ ಯೋಚನೆ ಮಾಡ್ಬೇಕು ನೀವು. ಸೊ ಇಲ್ಲದೆ ಹೋದ್ರೆ ಏನಾಗುತ್ತೆ, ನಾವು ಲಿಮಿಟೆಡ್ ಆಗಿ ಚಿಕ್ಕ ಯೋಚನೆ ಇಟ್ಕೊಂಡು ಮಾಡಿದ್ರೆ ಏನೂ ಆಗಲ್ಲ. ಫುಡ್ ಪೇಪರ್, ಸೌದಿ ಅರೇಬಿಯಾ. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಲೋಗೋ ಮ್ಯಾಚ್ ಮಾಡ್ಕೊಂಡ್ರೆ 99% ಕನ್ಫ್ಯೂಷನ್ ಏನಿರುತ್ತೆ ಅಂದ್ರೆ, ಸಿಮಿಲರ್ ಹೆಸರು ಇರ್ಬೋದು ಬಟ್ ಲೋಗೋ ಸೇಮ್ ಇರಲ್ಲ. ಸೊ ಲೋಗೋ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಇವರು ಸಿಕ್ಬಿಡ್ತಾರೆ. ಸೊ ಇವಾಗ ನಿಮಗೆ ಸಿಕ್ಕ ಮೇಲೆ ನೀವೇನ್ ಮಾಡ್ತಾ ಇದ್ದೀರಾ, ಇವಾಗ ಇವ್ರ ಏನ್ ಪ್ರಾಡಕ್ಟ್ಸ್ ಇದೆ ನೋಡ್ಕೊಳ್ಳಿ. ಪ್ರೀಮಿಯಂ ಪ್ಯಾಕೇಜಿಂಗ್ ಇದೆ, ಹೋಮ್ ಪ್ರಾಡಕ್ಟ್ಸ್ ಇದೆ, ಕಮರ್ಷಿಯಲ್ ಪ್ರಾಡಕ್ಟ್ಸ್ ಇದೆ. ಸೊ ಇದನ್ನೆಲ್ಲವನ್ನ ನೋಡಿಕೊಂಡು ನೀವು ಏನ್ ಮಾಡ್ಬೇಕಂತಂದ್ರೆ, ಇವ್ರ ಜೊತೆ ಹೇಗೆ ಕೆಲಸ ಮಾಡ್ಬೋದು, ಅಥವಾ ಇವ್ರ ಜೊತೆ ಯಾವ ಪ್ರಾಡಕ್ಟ್ಸ್ ಇದೆ. ಆಮೇಲೆ ಇವ್ರು ಯಾರ್ಯಾರಿಗೆ ಮಾಡ್ತಾ ಇದ್ರು ನೋಡಿ, ಏನೋ ತುಂಬಾ ದೊಡ್ಡಸ್ಗೆ ಏನ್ ಮಾಡ್ಬಿಡ್ತಾರೆ ಜನ, ನಮ್ಮ ಕ್ಲೈಂಟ್ಸ್ ಯಾರ್ಯಾರ ಜೊತೆ ಇದೇವೆ ಅಂತ ಡಿಸ್ಕ್ಲೋಸ್ ಮಾಡ್ತಾನೆ. ಬಟ್ ಇವ್ರನ್ನ ನಾವು ಹಿಡ್ಕೊಳ್ಬಹುದು. ಸೊ ಅದು ಕೂಡ ಬೆನಿಫಿಟ್ ಇರುತ್ತೆ. ಸೊ ಇಲ್ಲಿ ನೋಡಿ, ಪ್ರತಿಯೊಂದು ಬ್ರ್ಯಾಂಡ್ ಬಗ್ಗೆನೂ ಇಲ್ಲಿ ಮೆನ್ಷನ್ ಆಗಿದೆ. ಸೊ ಆ ಕ್ಲೈಂಟ್ಗಳು ಕೂಡ ನಾವು ಪಿಚ್ ಮಾಡ್ಬೋದು. ಸೊ ಈ ತರದಿಂದ ಒಂದು ಇವ್ರ ಜೊತೆ ಕೊಲಾಬರೇಟಿವ್ಲಿ ಆದ್ರೂ ಕೆಲಸ ಮಾಡಿ, ಅಥವಾ ಇವ್ರ ವೆಬ್ಸೈಟ್ ವಿಸಿಟ್ ಮಾಡೋದ್ರಿಂದ ನಿಮಗೆ ಬೇಕಾದಷ್ಟು ಡೀಟೇಲ್ಸ್ಗಳು ಸಿಗುತ್ತೆ. ಅಥವಾ ಇವ್ರು ನನ್ನ ಕಾಂಪಿಟೇಟರ್ ಅನ್ಕೊಳ್ಳಿ, ಇವ್ರು ಯಾರ ಜೊತೆ ಕೆಲಸ ಮಾಡ್ತಾರೆ ಇವರೇ ಹೇಳ್ತಾ ಇದಾರಲ್ಲ. ಸೊ ಇವ್ರು ಕೂಡ ನಾವು ಒಂದ್ಸರಿ ಪಿಚ್ ಮಾಡಿ ನೋಡ್ಬೋದು, ಅಥವಾ ಇವರ ಥರದ ಇರೋ ಬಾಯರ್ಸ್ಗಳು ಅಥವಾ ಬೇರೆ ಡೀಟೇಲ್ಸ್ಗಳನ್ನ ನೋಡ್ಕೊಂಡ್ರೆ ಸಿಗುತ್ತೆ. ಸೊ ಒಂದು ಸ್ಟ್ರಾಟಜಿ ನಾವು ಪ್ಲಾನ್ ಮಾಡೋದಾದ್ರೆ, ತುಂಬಾ ಡೀಟೇಲ್ಸ್ಗಳನ್ನ, ಅಥವಾ ನಮ್ಮ ಕಾಂಪಿಟೇಟರ್ ಅನ್ಕೊಳ್ಳಿ, ಬ್ರೌಷರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇವ್ರು ಏನ್ ಮಾಡ್ತಾ ಇದಾರೆ, ಹೇಗೆ ಮಾಡ್ತಾ ಇದಾರೆ, ಇವರ ಸೈಜಸ್ ಏನು, ಯಾವ ಸ್ಟ್ಯಾಂಡರ್ಡ್ಸ್. ಇವಾಗ ನೋಡಿ, ನನಗೆ ಅಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಸೌದಿ ಅರೇಬಿಯಾದಲ್ಲಿ ಏನಾಗ್ತಾ ಇಲ್ಲ, ಅಥವಾ ಇವ್ರು ಯಾರ ಕ್ಲೈಂಟ್ಸ್ಗೆ ಏನ್ ಮಾಡ್ತಾ ಇದಾರೆ, ಅವರ ಸ್ಪೆಸಿಫಿಕೇಶನ್ಸ್ ಗೊತ್ತಿಲ್ಲ, ಯಾವ ಸ್ಟ್ಯಾಂಡರ್ಡ್ ಸೈಜ್ ಮಾಡ್ತಾ ಇದಾರೆ ಅದು ಗೊತ್ತಿಲ್ಲ. ಮೇ ಬಿ ಇಂಡಿಯಾದಲ್ಲಿ ಬೇರೆ ಸೈಜಸ್ ಇರ್ಬೋದು, ಇಲ್ಲಿ ಬೇರೆ ಸೈಜಸ್ ಇದೆ. ಸೊ ಹಾಗಿದ್ದಾಗ ನಾನೇನ್ ಮಾಡ್ತೇನೆ, ಇಲ್ಲಿ ಹೋಗ್ಬಿಟ್ಟು ಇವ್ರ ಹತ್ರ ಇರೋ ಎಲ್ಲ ಡೀಟೇಲ್ಸ್ಗಳನ್ನ ತಗೊಂಡು, ನಮ್ದ್ರಲ್ಲಿ ಏನಿದೆ ಅದನ್ನ ನೋಡ್ಕೊಂಡು, ಇವ್ರು ಎಲ್ಲೆಲ್ಲಿ ಮಾರ್ತಾ ಇದಾರೆ, ಇದ್ರ ಬಗ್ಗೆ ಯಾರಿಗಾದ್ರು ಗೊತ್ತಿತ್ತಾ, ಈ ವೆಬ್ಸೈಟ್ ಬಗ್ಗೆ ಗೊತ್ತಿತ್ತಾ ಯಾರಿಗಾದ್ರು? ಸೊ ಇವ್ರು ಕೂಡ ಈ ದೇಶದಲ್ಲಿ ಅವೈಲೇಬಲ್ ಇದೆ. ಓಕೆ. ಸೊ ಇವಾಗ ಈ ಕಾಮರ್ಸ್ ಬಗ್ಗೆ ಯಾರು ಕೇಳದೇ ಇರಬಹುದು. ಇವಾಗ ಅಮೆಝಾನ್ ಅಂತೂ ಕೇಳಿದಿರಾ, ಈಗ ನೂನ್ ಬಗ್ಗೆ ನೀವು ಯಾರು ಕೇಳಿಲ್ಲ ಅನ್ಕೊಳ್ತಾನೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಇವಾಗ ಇದ್ರ ಬಗ್ಗೆ ಗೊತ್ತಾಯ್ತು. ಇವಾಗ ಇಲ್ಲಿ ಹೋಗಿ ನನಗೆ, ಇವಾಗ ನನ್ನ ಇಂಡಸ್ಟ್ರಿ ಯಾವ್ದಿದೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫುಡ್ ಪ್ರಾಡಕ್ಟ್ಸ್ ಏನೋ ಅಂತ ತಗೊಂಡ್ರು ಕೂಡ, ಆ ಪ್ರಾಡಕ್ಟ್ಗಳು ಹೇಗೆ ಕೆಲಸ ಮಾಡ್ತದೆ ಏನು ಅಂತ ನೋಡ. ಒಂದ್ ವೇಳೆ ಮ್ಯಾಕ್ ಬುಕ್ ನೋಡೋಣ, ಏನ್ ಪ್ರೈಸ್ ಅಲ್ಲಿ ಮಾರ್ತಾ ಇದಾರೆ,
ಇಂಡಿಯಾದಲ್ಲಿ ಎಷ್ಟಿರ್ಬೋದು. ಸೊ ಪ್ರತಿಯೊಂದು ಡೀಟೇಲ್ಸ್ಗಳಿಗೆ ನೀವು ಒಂದು ವೆಬ್ಸೈಟಿಗೆ ಹೋಗಿ ತುಂಬ ಇನ್ಫಾರ್ಮೇಷನ್ಸ್ಗಳನ್ನ ಇಲ್ಲಿಂದಾನೇ ತೆಗಿಬೋದು. ಸೊ ಆದರೆ ಏನು ಆ ಇನ್ಫಾರ್ಮೇಷನ್ ತೆಗೆದ ಮೇಲೆ ಏನು ಮಾಡ್ತೀರಾ ಅದ್ರ ಮೇಲೆ ಇಂಪಾರ್ಟೆಂಟ್ ಇರುತ್ತೆ. ಈಗ ನೋಡಿ, ಇಲ್ಲಿ ನಂಬರ್ ಇದೆ, ಕಾಲ್ ಮಾಡಿ, ಡೈರೆಕ್ಟ್ಲಿ ಮಾತಾಡಿ. ಅವ್ರ ಟೈಮ್ ಝೋನ್ ಏನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಇಂಟರ್ನ್ಯಾಷನಲ್ ಕೆಲಸ ಮಾಡ್ತಿದ್ದಾಗ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇತ್ತು. ಸೊ ಇವಾಗ ನೀವು ಇನ್ಫಾರ್ಮೇಶನ್ ತಗೊಂಡು ಏನು ಮಾಡ್ತೀರಾ ಅದ್ರ ಮೇಲೆ ಎಲ್ಲವೂ ಬಿಸ್ನೆಸ್ಗಳು ನಿಂತಿರುತ್ತೆ. ಸೊ ನೀವೇನು ಮಾಡ್ತೀರಾ, ಇವಾಗ ಇವ್ರಿಗೆ ತಗೊಂಡು ಈ ನಂಬರಿಗೆ ಕಾಲ್ ಮಾಡ್ತೀರಾ, ಈ ಇಮೇಲ್ಗಳನ್ನ ಮಾಡ್ತೀರಾ, ಜೊತೆಗೆ ಇವರ ವೆಬ್ಸೈಟ್ಗಳನ್ನ ತಗೊಂಡು ಬೇಕಂದ್ರೆ ನಿಮ್ಗೆ ಅಡಿಷನಲ್ ಇಮೇಲ್ಸ್ಗಳು ಏನಾದರೂ ಇದ್ರೆ ಅಥವಾ ಇವ್ರು ಲಿಂಕ್ಡಿನಲ್ಲಿ ಅವೈಲೇಬಲ್ ಇದ್ರು ಅಂದರೆ ಇವ್ರನ್ನ ಹೋಗ್ಬಿಟ್ಟು ಲಿಂಕ್ಡಿನಲ್ಲಿ ಕನೆಕ್ಟ್ ಮಾಡ್ಕೊಳ್ತೀರಾ, ಮಾತಾಡ್ತೀರಾ. ಸೊ ಇದನ್ನೆಲ್ಲ ಮಾಡಿಕೊಂಡು ನೀವು ಏನು ಮಾಡ್ತೀರಾ, ಎಂಡ್ ಆಫ್ ದ ಡೇ ನಮಗೆ ಬಿಸ್ನೆಸ್ ಬೇಕು, ಇವ್ರ ಜೊತೆ ಕೊಲಾಬರೇಷನ್ ಅಲ್ಲಾದ್ರೂ ಬಿಸ್ನೆಸ್ ಸಿಗಲಿ ಅಥವಾ ಇವರ ಕ್ಲೈಂಟ್ಗಳಿಗೆ ನಾವು ಡೈರೆಕ್ಟ್ಲಿ ಬೈಪಾಸ್ ಮಾಡಿಕೊಂಡು ನಾವೇ ಮಾತಾಡಿಕೊಂಡು ಅವರಿಂದ ಬಿಸ್ನೆಸ್ ಆದರೂ ತೊಗೊಳ್ಬೋದು. ಸೊ ಯಾವುದೇ ರೀತಿಯಲ್ಲಾದರೂ ಕೂಡ ನಿಮ್ಮ ಬಿಸ್ನೆಸ್ಗಳು ನಡಿಬೇಕು. ಸೊ ಅದಕ್ಕೆ ಏನೇ ಸ್ಟ್ರಾಟಜೀಸ್ಗಳು ಬೇಕಾಗುತ್ತೆ ಅದನ್ನೆಲ್ಲವೂ ಇಲ್ಲಿಂದಾನೇ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದು ನಾನು ಈವೆಂಟ್ ನೋಡಿದೆ, ಈವೆಂಟಲ್ಲಿ ಯಾವುದೋ ಒಂದು ನಾನು ಕಾಂಪಿಟೇಟರ್ ಚೆಕ್ ಮಾಡಿದೆ ಅಥವಾ ನಾನು ಕಸ್ಟಮರಿಗೆ ಚೆಕ್ ಮಾಡಿದೆ ಅಥವಾ ನಾನು ಅವ್ರ ಜೊತೆ ಸೇರ್ಕೊಂಡು ನನ್ನ ಪ್ರಾಡಕ್ಟ್ ಆದರೂ ಮಾರಕ್ಕಾದರೂ ನೋಡಿದೆ. ಹೇಗೋ ಮಾಡಿಕೊಂಡು ಅವ್ರ ಜೊತೆ ಟೈಅಪ್ ಆದರೂ ಆಯಿತು ಅಥವಾ ಅವ್ರಿಗೆ ನಾನು ಮಾರಿದೆ. ಇಲ್ಲದೆ ಹೋದರೆ ಅವ್ರು ಏನಂತಾರೆ, ಇಲ್ಲ ನಾವು ಇದನ್ನೆಲ್ಲ ಮಾರ್ತಾ ಇದ್ದೇವೆ, ಸೊ ಅದಕ್ಕೆ ನಮಗೆ ನಿಮ್ಮ ಕಡೆಯಿಂದ ಈ ರೀಜನ್ಗೆ ಎಕ್ಸ್ಕ್ಲೂಸಿವ್ ಅಗ್ರಿಮೆಂಟ್ ಕೊಡಿ, ದುಡ್ಡು ತೊಗೊಳ್ಳಿ, ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಎಕ್ಸ್ಕ್ಲೂಸಿವ್ ಅವ್ರ ಈವೆಂಟ್ ಏನಿದೆ ಒಂದು ಟಾರ್ಗೆಟ್ ಕೊಡಿ, ಆ ಮೆಟೀರಿಯಲ್ಗಳನ್ನ ಅವ್ರಿಗೆ ಸಪ್ಲೈ ಮಾಡಿ. ಸೊ ಮರ್ಜರ್ ಆಗಿರ್ಬೋದು, ಜಾಯಿಂಟ್ ವೆಂಚರ್ ಆಗಿರ್ಬೋದು, ಏನೇ ಬೇಕಾದರೂ ಕೂಡ ನಮ್ಮ ಜೊತೆ ನೀವು ಮಾತಾಡ್ಬೋದು. ಅದ್ರ ಸರ್ವಿಸಸ್ ಎಲ್ಲ ಅವೈಲೇಬಲ್ ಇದೆ. ನೀವೇನಿದ್ರು ಕೂಡ ಮಾತಾಡಿ ಸರ್ವಿಸ್ಗಳನ್ನ ತೊಗೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ. ಸೊ ಅದೇ ನೀವು ವಿಯೆಟ್ನಾಂ ಫಿಶರೀಸ್ ಇರ್ಬೋದು, ಇವಾಗ ಯಾವುದಾದ್ರು ಸೀ ಫುಡಲ್ಲಿ ನೀವೇನಾದ್ರು ಕೆಲಸ ಮಾಡ್ತಾ ಇದ್ರೆ ಈ ಇವೆಂಟ್ಗಳ ಬಗ್ಗೆ ಕಾಪಿ ಮಾಡ್ಕೊಳ್ಳಿ. ಪ್ರತಿಯೊಂದು ಸೇಮ್ ಎಕ್ಸೈಸ್. ಏನಂತಂದ್ರೆ ನನಗೆ ಎಂಡ್ ಆಫ್ ದ ಡೇ ಒಂದು ಕಂಪನಿ ಬಗ್ಗೆ ಗೊತ್ತಾಗಬೇಕು, ಕಂಪನಿ ಬಗ್ಗೆ ಗೊತ್ತಾದ್ಮೇಲೆ ಕಂಪನಿಯಲ್ಲಿ ಯಾರಿದ್ದಾರೆ ಗೊತ್ತಾಗಬೇಕು, ಕಂಪನಿಯಲ್ಲಿ ಯಾರಿದ್ದಾರೆ ಅಂತ ಗೊತ್ತಾದರೆ ಅವ್ರು ನಮಗೆ ಯಾವ ಥರ ಬೆನಿಫಿಟ್ ಆಗ್ಬೋದು ಅಥವಾ ನಮಗೆ ಯಾವ ಥರ ಬಿಸ್ನೆಸ್ ಕೊಡ್ಬೋದು ಅದನ್ನೆಲ್ಲವನ್ನ ನಾವು ಇಲ್ಲಿ ಯೋಚನೆ ಮಾಡ್ತೇವೆ. ಸೊ ಇಲ್ಲಿ ಈ ಈವೆಂಟ್ ಇದೆ, ಇಲ್ಲಿ ಕೂಡ ಎಕ್ಸಿಬಿಟರ್ಸ್ನ ಹುಡುಕ್ತೇನೆ. ಇಲ್ಲಿ ಎಕ್ಸಿಬಿಟರ್ಸ್ ಯಾರ್ಯಾರಿದ್ದಾರೆ, ಅವ್ರ ಲೀಸ್ಟ್ ಏನಿದೆ, ಯಾವ ಥರದವರು ಎಲ್ಲಿಂದ ಸಿಗ್ತಾರೆ, ಏನು ಸಿಗ್ತಾರೆ ನೋಡ್ಕೊಂಡ್ರೆ 99% ನಿಮಗೆ ಲೀಸ್ಟ್ಗಳು ಸಿಗುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನಮ್ಗೆ ಹೇಳಿ, ನಾವು ನಿಮಗೆ ಬಾಯರ್ಸ್ಗಳನ್ನ ತಂದು ಕೊಡ್ತೇವೆ. ಗ್ಲೋಬಲಲ್ಲಿ ಡೇಟಾ ಕೂಡ ಸಿಗುತ್ತೆ. ಸೊ ಈ ಡೇಟಾಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಯಾವುದೇ ಈವೆಂಟು ಅಥವಾ ಯಾವುದೇ ಈವೆಂಟ್ ನಿಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋ ಈವೆಂಟಲ್ಲಿ ಡೇಟಾ ಬೇಸ್ ಬೇಕು ಅಂದರೆ ಹೇಳಿ, ಎಲ್ಲ ಇವೆಂಟಿಂದ ಸೇರಿಸ್ಕೊಂಡು ನಿಮ್ಗೆ ಕೊಲಾಬ್ ಮಾಡಿ ಡೀಟೇಲ್ಸ್ಗಳನ್ನ ಕೊಡ್ತೇವೆ. ಸೊ ಇಲ್ಲಿ ನೋಡಿ, ಇಷ್ಟೆಲ್ಲವೂ ಕಂಪನೀಸ್ ಇದೆ. ಇವ್ರ ಜೊತೆ ಹೇಗೆ ಟೈಅಪ್ ಮಾಡ್ಕೊಳ್ತೀರಾ? ಕೆಲವೊಂದು ಚೈನೀಸ್ ಕಂಪನೀಸ್ ಇದೆ, ಕೆಲವೊಂದು ಇಂಡಿಯನ್ ಕಂಪನೀಸ್ ಇದೆ. ಸೊ ವಿಯೆಟ್ನಾಮಲ್ಲಿ ಈ ಥರದ ಕಂಪ್ನಿಗಳು ಯಾವ್ಯಾವ ಇವೆ, ಇವ್ರ ಜೊತೆ ನಾವು ಏನು ಬಿಸ್ನೆಸ್ ಮಾಡ್ಬೋದು, ಹೇಗೆ ಮಾಡ್ಬೋದು, ಪ್ರತಿಯೊಂದನ್ನು ನೋಡಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ಗಳು ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಈ ವೆಬ್ಸೈಟಲ್ಲಿ ನಾವೇನು ಮಾಡಿದ್ವಿ, ಇಲ್ಲೊಂದು ಈವೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಫಾಲೋವರ್ಸ್ 1572 ಫಾಲೋವರ್ಸ್ ಇದ್ದಾರೆ. ಸೊ 1572 ಫಾಲೋವರ್ಸ್ ಇದ್ದಾರೆ ಅಂದರೆ ಇವರೆಲ್ಲರೂ ಏನಂದ್ರೆ ಈ ಈವೆಂಟಿಗೆ ಬರೋರು ಅಥವಾ ಈ ಈವೆಂಟಲ್ಲಿ ಇಂಟ್ರೆಸ್ಟ್ ತೋರಿಸಿದವರು, ಇವ್ರನ್ನೆಲ್ಲರೂ ಏನಂದ್ರೆ ನೀವು ಲಿಂಕ್ಡ್ಇನ್ ಅಕೌಂಟಿಂದ ಈ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ಲೇನು ಮಾಡಿ, ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಲಿಂಕ್ಡ್ಇನ್ನಿಂದ ಕನೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಜನ ಏನು ಮಾಡ್ತಾರೆ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನ ಕೂಡ ವಿಸಿಟ್ ಮಾಡ್ತಾರೆ. ಸೊ ಅದಕ್ಕೆ ಏನಾಗುತ್ತೆ, ನೀವು ಲಿಂಕ್ಡ್ಇನ್ನಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ. ಗೂಗಲ್ನಿಂದ ಮಾಡ್ಕೊಳ್ಬೋದು, ಬಟ್ ನಾರ್ಮಲಿ ನಾನು ರೆಕಮೆಂಡ್ ಮಾಡೋದು ಲಿಂಕ್ಡ್ಇನ್ನಿಂದ ಕನೆಕ್ಟ್ ಆಗಿ ಎಲ್ಲರಿಗೂ ಕನೆಕ್ಟ್ ಕಳಿಸಿದ ಮೇಲೆ ಇವ್ರಿಗೆ ನೀವು ಡೈರೆಕ್ಟ್ಲಿ ಮೆಸೇಜ್ ಕೂಡ ಮಾಡ್ಬೋದು. ಸೊ ನಾನೇನು ಹೇಳಿದೆ ನಿಮಗೆ, ಈವೆಂಟಲ್ಲಿ ಹೋದಾಗ ಬಾಯರ್ಸ್ಗಳು ಸಿಗ್ತಾರೆ, ಮಾತಾಡ್ಬೋದು. ಇವ್ರು ಬಾಯರ ನೋಡಿ, ಇವ್ರ ಕಂಪನಿ ಏನು ಮಾಡುತ್ತೆ ಚೆಕ್ ಮಾಡ್ಕೊಳ್ಳಿ. ಸೊ ಇದನ್ನು ನೋಡಿಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ನೋಡಿ, ಇವರೆಲ್ಲ ಏನಂತಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಸೊ ಈ ಥರ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಗಳಿತ್ತು, ನಿಮಗೆ ನೆಟ್ವರ್ಕ್ ಇತ್ತು ಅಂದರೆ ಎಂಡ್ ಆಫ್ ದ ಡೇ ಇಲ್ಲಿಂದನೇ ನಿಮ್ಗೆ ದುಡ್ಡು ಬರೋದು. ನಿಮಗೆ ಎಷ್ಟು ಜನ ಗೊತ್ತು, ನಿಮಗೆ ಎಷ್ಟು ಜನ ಹೆಲ್ಪ್ ಮಾಡ್ಬೋದು, ಎಲ್ಲವೂ ಅದರ ಮೇಲೆ ಇರುತ್ತೆ. ಅದು ಒಂದು ಮೇಲೆ ನೀವು ಒಂದು ಕನೆಕ್ಟ್ ಆದಮೇಲೆ ಅವರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಅವ್ರಿಗೆ ಏನು ನೀವು ಬೆನಿಫಿಟ್ ಕೊಡ್ತಾ ಇದ್ದೀರಾ ಅದನ್ನು ಕೂಡ ನೀವು ತೊಗೊಳ್ಬೋದು. ಇವ್ರಿಗೇನು ಗೌರ್ಮೆಂಟ್ ಅವ್ರು ಇರ್ತಾರೆ, ಇವರಿಗೆ ಆಬ್ವಿಯಸ್ಲಿ ನಾವು ಹೆಲ್ಪ್ ಕೇಳೋದು ಅಷ್ಟೇ. ಇವ್ರಿಗೇನು ಲಂಚ ಕೊಡೋಕೆ ಹೋಗ್ಬಿಡಿ ಮುಂದಿಂದನೇ. ಓಕೆ, ಎಲ್ಲರೂ ಇಲ್ಲಿರೋರ ಥರ ಇರಲ್ಲ. ಸೊ ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ. ಯಾವಾಗಲೂ ಮಾಡುವಾಗ ಏನು ಮೆಸೇಜ್ ಮಾಡ್ತಾ ಇದ್ದೀರಾ, ನಾವು ಈ ಥರ ಇದ್ದಾವೆ, ಸೊ ನಮಗೆ ನಿಮ್ಮ ಹೆಲ್ಪ್ ಬೇಕು, ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ಬೋದು, ಏನಾದರೂ ಸಪೋರ್ಟ್ ಮಾಡ್ಬೋದಾ ಅಥವಾ ನಾವು ಏನಾದರೂ ಹೆಲ್ಪ್ ಮಾಡ್ಬೋದಾ ಅಥವಾ ನಿಮ್ಮ ಕಂಟ್ರಿಯಿಂದ ಏನಾದರೂ ಇಂಪೋರ್ಟ್ ಮಾಡ್ಕೊಳಕ್ಕಾಗತ್ತೆ. ಸೊ ಏನೇ ಇರ್ಬೋದು, ನೀವು ಇಂಪೋರ್ಟರ್ ಇದ್ದೀರೋ ಎಕ್ಸ್ಪೋರ್ಟರ್ ಇದ್ದೀರೋ ಯಾವ ಥರ ಯೋಚನೆ ಮಾಡ್ತಾ ಇದ್ರೆ ಅದನ್ನು ನೋಡ್ಕೊಂಡು ಇದನ್ನು ಪ್ಲಾನ್ ಮಾಡ್ಕೊಂಡ್ರೆ ನಿಮಗೆ ಬೇಕಾದಷ್ಟು ಬಿಸ್ನೆಸ್ಗಳು ಇಲ್ಲಿಂದಾನೇ ಬರುತ್ತೆ. ಸೊ ನಾನು ಯಾವುದೇ ಟ್ರೇಡ್ ಶೋ ಹೋಗಿಲ್ಲ, ಅಲ್ಲಿ ಹೋಗ್ತಾ ಇರೋರ ಜೊತೆ ಕನೆಕ್ಟ್ ಆಗಿದ್ದಾನೆ, ಅವ್ರ ಜೊತೆ ಮಾತಾಡಿದ್ದಾನೆ, ಅವ್ರ ಜೊತೆ ಇನ್ಫಾರ್ಮೇಷನ್ಸ್ ತೊಗೊಳ್ತಾ ಇದ್ದಾನೆ. ಅಲ್ಲಿ ಲೋಕಲ್ ಅವರಾಗಿರ್ಬೋದು, ಬೇರೆಯವರಾಗಿರ್ಬೋದು. ಇವಾಗ ನನಗೇನು ಯಾವುದೋ ಒಂದು ಎಲ್ಲ ಕಂಟ್ರಿ ಬೇಡ, ನನಗೇನು ಬೇಕು, ನನಗೆ ಇವಾಗ ಮಲೇಷ್ಯಾದವ್ರು ಯಾರೋ ಬಾಯರ್ಸ್ ಬೇಕು. ಸೊ ಮಲೇಷ್ಯಾದವರು ಈ ಇವೆಂಟ್ಗೆ ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ,
ಮಲೇಷ್ಯಾದಲ್ಲಿ ಇದರಲ್ಲಿ ಇರೋರು ಎಲ್ಲರೂ ನಿಮ್ಮ ಬಾಯರ್ ಅಂತ ಹೇಳಲ್ಲ, ಬಟ್ ಅವ್ರ ಪ್ರೊಫೈಲ್ಗಳನ್ನ ನೀವು ಚೆಕ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ನೋಡಿ, ಮ್ಯಾನೇಜರ್ಸ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ. ನಿಮ್ಗೇನು ಬೇಕು, ಇವ್ರ ಪ್ರೊಫೈಲಲ್ಲಿ ನನಗೆ ಬರೀ ಸಿಇಒಗಳು ಬೇಕು. ಸೊ ಸಿಇಒಗಳಾದರೆ ಇವರಿಬ್ಬರೇ ಇದ್ದಾರೆ. ಸೊ ಅಲ್ಲಿಗೆ ಡಿಸಿಷನ್ ಮೇಕರ್ಸ್ ನಿಮ್ಗೆ ಗೊತ್ತಾಯ್ತು ತಾನೆ. ಸೊ ಅದಲ್ದೇನೆ ನೀವೇನು ಮಾಡ್ಬೋದು, ಈ ಡೈರೆಕ್ಟರ್ಸ್ಗಳನ್ನ ಕ್ಲಿಕ್ ಮಾಡ್ಬೋದು. ಈ ಕಂಪನಿ ಎಷ್ಟು ಜನ ಡೈರೆಕ್ಟರ್ಸ್ ಇದ್ದಾರೆ, ಇಲ್ಲಿ ಫುಲ್ ಲಿಸ್ಟ್ ಬೇಕಂದ್ರೆ ಸೈನ್ ಇನ್ ಮಾಡ್ಕೋಬೇಕು. ಸೈನ್ ಇನ್ ಮಾಡ್ಕೊಳ್ಳಿ, ಇವರಿಗೆಲ್ಲ ಕನೆಕ್ಷನ್ ಕಳಿಸಿ, ಮಾತಾಡಿ, ಮೆಸೇಜ್ ಕಳಿಸಿ, ಅರ್ಥ ಮಾಡ್ಕೊಳ್ಳಿ, ಕಂಪ್ನಿಗಳು ಏನು ಮಾಡುತ್ತೆ ನೋಡ್ಕೊಳ್ಳಿ ಮುಂಚೆನೆ. ಸುಮ್ಮನೆ ಎತ್ಕೊಂಡ್ಬಿಟ್ಟು ಮೆಸೇಜ್ ಕಳ್ಸೋಕೆ ಹೋಗ್ಬೇಡಿ, ಯೂಸೇ ಇಲ್ಲ. ಸೊ ಸುಮ್ಮನೆ ಅನ್ಟಾರ್ಗೆಟೆಡ್ ಅಥವಾ ಏನು ಯೋಚನೆ ಮಾಡಿದೆ ಸುಮ್ಮನೆ ಮಾಸಲ್ಲಿ ಕಳಿಸೋದ್ರಿಂದ, ಇವಾಗ ನೋಡಿ ಆಟೋಮೇಷನ್ ಇತ್ತು ಅಂತ ಹೇಳ್ಕೊಳ್ಳಿ. ಇವಾಗ ನಮ್ಮ ಟೀಮ್ ಏನು ಮಾಡುತ್ತೆ, ಇದನ್ನೆಲ್ಲ ನಿಮಗೆ ಮ್ಯಾನ್ಯುವಲಿ ಹೇಳ್ತಾ ಇದ್ದಾನೆ, ನಮ್ಮ ಟೀಮ್ ಆಟೋಮೇಷನ್ ಮಾಡ್ತಾರೆ. ಸೊ ಸೇಮ್ ಟೂಲ್ಸೇ ಯೂಸ್ ಮಾಡ್ತೇವೆ, ಬಟ್ ಇದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಇರೋದ್ರಿಂದ ನಾವೇನು ಮಾಡ್ತೇವೆ, APIs ಲಿಂಕಿಂಗ್ ಇರುತ್ತೆ, ಬೇಗ ಡೇಟಾಸ್ ಎಲ್ಲ ಬಂದ್ಬಿಡುತ್ತೆ, ಕನೆಕ್ಷನ್ಸ್ ಹೋಗುತ್ತೆ, ರಿಪ್ಲೈಸ್ ಕಳಿಸ್ಬಿಡ್ತಾರೆ, ಎಲ್ಲ ಆಟೋಮೇಟೆಡ್ ಆಗುತ್ತೆ. ಬಟ್ ಕಳಿಸಿರೋದು ಅವ್ರಿಗೆ ಗೊತ್ತಾಗಲ್ಲ ಅದು ಆಟೋಮೇಟೆಡ್ ಬಂದಿದೆಯಾ ಮ್ಯಾನ್ಯುವಲ್ ಬಂದಿದೆಯಾ ಅಂತ. ಸೊ ಆ ಲೆವೆಲಲ್ಲಿ ಕಳಿಸಿದಾಗ ವಾಲ್ಯೂಮ್ಗಳು ತುಂಬ ಇರುತ್ತೆ. ಸೊ ಆಲ್ಮೋಸ್ಟ್ 8 ಲಕ್ಷ ಜನ ಜೊತೆಗೆ ನಾವು ದಿನಕ್ಕೆ ಕನೆಕ್ಟ್ ಮಾಡ್ತೇವೆ. ಸೊ ಈ ಥರ ಇರೋದ್ರಿಂದ ಯಾವ ಇಂಡಸ್ಟ್ರಿ, ಈ ಮ್ಯಾನೇಜರ್ ಜೊತೆ ಮಾತಾಡಬೇಕಾ, ಅಥವಾ ಪಾರ್ಟ್ನರ್ಸ್ಗಳ ಜೊತೆ ಮಾತಾಡಬೇಕಾ, ಅಥವಾ ನೀವು ಸೇಲ್ಸ್ ಮ್ಯಾನೇಜರ್ಗಳ ಜೊತೆ ಮಾತಾಡಬೇಕಾ? ಸೇಲ್ಸ್ ಮ್ಯಾನೇಜರ್ಸ್ ಯಾವಾಗ ಯೋಚನೆ ಮಾಡಿ, ನನ್ನ ಕಮೆಂಟಲ್ಲಿ ಉತ್ತರ ಕೊಡಿ. ಸೇಲ್ಸ್ ಮ್ಯಾನೇಜರ್ಗಳನ್ನ ಇವೆಂಟಲ್ಲಿ ಯಾಕೆ ನೀವು ಮಾತಾಡಿಸ್ಬೇಕು, ಅಥವಾ ಸೇಲ್ಸ್ ಮ್ಯಾನೇಜರ್ಗಳಿಂದ ನಿಮಗಾಗೋ ಬೆನಿಫಿಟ್ಗಳೇನು? ಓಕೆ, ಸೊ ಈ ಸ್ಟ್ರಾಟಜಿ ಕಮೆಂಟ್ ಏನಿದೆ, ಈ ವಿಡಿಯೋ ಇಲ್ಲೇ ಪಾಸ್ ಮಾಡಿ ಹೋಗ್ಬಿಟ್ಟು ಕಮೆಂಟ್ ಕೊಡಿ. ನಾವು ಸೇಲ್ಸ್ ಮ್ಯಾನೇಜರ್ಸ್ನ ಯಾಕೆ ಹುಡುಕ್ತೇವೆ ಅಂತಂದರೆ, ನಾವು ಈ ಮಾರ್ಕೆಟ್ ಎಂಟ್ರಿ ಆಗ್ಬೇಕು ಅನ್ಕೊಂಡಿದ್ದೇವೆ, ಅವ್ರು ಯಾವುದೋ ಒಂದು ಕಂಟ್ರಿಯಿಂದ ಇರ್ತಾರೆ. ಸೊ ಆ ಕಂಟ್ರಿಯಲ್ಲಿ ಇರೋದ್ರಿಂದ ನಮಗೆ ಆ ಮಾರ್ಕೆಟಲ್ಲಿ B2C ಮಾಡ್ಬೇಕು ಅನ್ಕೊಂಡಿದ್ದೇವೆ. ನಾವು B2B ಮಾಡ್ತಾ ಇಲ್ಲ, B2C ಮಾಡ್ತಾ ಇದ್ದೇವೆ. ಇವಾಗ ನನಗೆ ಒಳ್ಳೆ ಸೇಲ್ಸ್ ಮ್ಯಾನ್ ಬೇಕು, ಎಂಡ್ ಆಫ್ ದ ಡೇ ನನ್ನ ಮಾರಾಟ ಆಗಬೇಕಲ್ಲ ಪ್ರಾಡಕ್ಟು. ಅದಕ್ಕೆ ಯಾವ ಕಂಪ್ನಿಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಏನಾದರೂ ನಮ್ಮ ಕಾಂಪಿಟೇಟರ್ ಇರ್ಬೋದು, ಸ್ವಲ್ಪ ಅಲೈನ್ಡ್ ಇಂಡಸ್ಟ್ರಿ ಇತ್ತು ಅಂದರೆ ಅವ್ರಿಗೆ ನಾವು ಒಂದು ಸರ್ಟನ್ ಅಮೌಂಟಲ್ಲಿ ಸೈನು ಮಾಡ್ಬೋದು, ಅಥವಾ ಅವರಿಗೆ ನಾವು ಆ್ಯಸ್ ಅ ಎಕ್ಸ್ಟ್ರಾ ದುಡ್ಡು ಯಾರಿಗೂ ಬೇಡನಲ್ಲ. ಸೊ ಅದಕ್ಕೆ ನಾವೇನು ಹೇಳ್ತೇವೆ, ಸರ್ ನಮಗೆ ಈ ಸರ್ವಿಸ್ ಬೇಕು, ನೀವು ಏನೋ ಮಾಡ್ಕೊಡೋಕ್ಕಾಗತ್ತಿದ್ರೆ ಹೇಳಿ, ತೊಗೊಳ್ತೇವೆ. ಇಂಟ್ರೆಸ್ಟೆಡ್ ಇದ್ದಾರೆ, ಕನೆಕ್ಟ್ ಮಾಡ್ತೇವೆ, ಅವ್ರಿಗೆ ಡೀಟೇಲ್ಸ್ಗಳನ್ನ ಕಳಿಸ್ತೇವೆ. ಕೊಲಾಬ್ರೇಟಿವ್ಲಿ ಅವ್ರ ಕಂಪ್ನಿಗೆ ಗೊತ್ತಾಗದೇನೆ ಅವ್ರು ನಿಮಗೆ ಫ್ರೀಯಾಗಿ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ, ಫ್ರೀಯಾಗಿ ಅಂದರೆ ಸ್ವಲ್ಪ ದುಡ್ಡು ಕೊಟ್ಟಿರ್ತೀರ, ಅವ್ರು ಕೊಟ್ಟಾಗ ಅವ್ರು ನಿಮಗೆ ಇನ್ಫಾರ್ಮೇಷನ್ಸ್ ಹೇಳ್ತಾರೆ, ಇಲ್ಲ ಸರ್ ಈ ಕಂಟ್ರಿಯಲ್ಲಿ ಈ ಥರ ಆಗಲ್ಲ, ಈ ಥರ ಆಗುತ್ತೆ. ಆ ಇನ್ಫಾರ್ಮೇಷನ್ಸು ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇದು ಎಲ್ಲವೂ ಸ್ಟ್ರಾಟಜೀಸ್ ಆನ್ ದ ಗೋ ಇರುತ್ತೆ. ನಿಮ್ಗೆ ಯಾವುದೋ ಇದರಲ್ಲಿ ಸರ್ ನಾನು MBA ಮಾಡಿದ್ದೇನೆ, ಬಟ್ ನಾನು ಯಾರು ಇದನ್ನು ಹೇಳ್ಕೊಟ್ಟಿಲ್ಲ, MBAದಲ್ಲಿ ಹೇಳ್ಕೊಡಲ್ಲ ಇದನ್ನೆಲ್ಲ. ದಿಸ್ ಆಲ್ ಸ್ಟ್ರೀಟ್ ಸ್ಮಾರ್ಟ್ ಅಂತ ಹೇಳ್ತಾರೆ. ನಿಮ್ಗೆ ಎಷ್ಟು ವಿಷಯ ಗೊತ್ತಿರುತ್ತೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ನಿಮಗೆ ಪ್ಲ್ಯಾನ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ಪೋರ್ಟ್ ಮ್ಯಾನೇಜರ್ ಇರ್ಬೋದು, ಅವ್ರು ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರು ಯಾರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ಅಥವಾ ನಮ್ಮ ಪ್ರಾಡಕ್ಟ್ ಅವ್ರ ಪ್ರಾಡಕ್ಟ್ ಸೇಮ್ ಇದ್ದರೆ ಅವ್ರನ್ನ ನಾವು ಜಾಬಲ್ಲಿ ತೊಗೊಳ್ಬೋದಾ, ಅಥವಾ ಅವ್ರಿಗೆ ನಾವು ಏನಾದರೂ ದುಡ್ಡು ಕೊಟ್ಟರೆ ಅವ್ರೇನೋ ಡೇಟಾ ಕೊಡ್ಬೋದಾ? 1000 ಕೆಲಸ ಇದೆ. ಆದರೆ ಪ್ರತಿಯೊಂದನ್ನು ನೀವಾಗೆ ಮಾಡ್ತೇನೆ ಅಂದರೆ ವೆರಿ ಗುಡ್, ಮಾಡಿ. ಆಗಲ್ಲ ಅಂದರೆ ನಾವಿದ್ದೇವೆ, ದಯಮಾಡಿ ಒಂದು ಫೋನ್ ಹೊಡೆಯೋಕ್ಕೆ ಹೆದರ್ಕೋಬೇಡಿ, ಆರಾಮಾಗಿ ಮಾತಾಡಿ. ನಮ್ಮ ಟೀಮಿಗೆ ಕನ್ನಡನೂ ಬರುತ್ತೆ, ಕನ್ನಡ ಮಾತಾಡೋ ಟೀಮ್ ಇದೆ, ಮಾತಾಡಿ, ಕೇಳ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇಲ್ಲದೆ ಹೋದರೆ ಕನ್ಸಲ್ಟೇಷನ್ ನನ್ನ ಜೊತೆ ಬುಕ್ ಮಾಡ್ಕೊಳ್ಳಿ, ನಾನು ಎಲ್ಲ ಡಿಸ್ಕಸ್ ಮಾಡ್ತೇನೆ, ಮುಂದೆ ಏನಾಗುತ್ತೆ ನೋಡ್ಕೊಂಡು ಮಾಡೋಣ. ಓಕೆ, ಸೊ ಜನರಲ್ ಮ್ಯಾನೇಜರ್ಸು, ಪ್ರೊಪ್ರೈಟರ್ಸು, ನೀವು ಯಾವ ಥರ, ಆಮೇಲೆ ಈ ಓನರ್ಸ್ಗಳ ಜೊತೆ ಏನು ಮಾಡಬೇಕು ಸರ್? ಇವಾಗ ಸೇಲ್ಸ್ ಮ್ಯಾನೇಜರ್ ಆದರೆ ಹೀಗಂದ್ರಿ, ಅವ್ರಿಗೆ ಹೀಗಂದ್ರಿ, ನಾವು ಈ ಓನರ್ಸ್ಗಳ ಜೊತೆ ಏನು ಮಾಡೋದು? ಓನರ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿ. ಅವ್ರ ಹತ್ರ ಏನೋ ಪ್ರಾಡಕ್ಟ್ ಇದೆ, ಅದನ್ನು ನೀವು ತಗೊಳ್ಳಿ, ನಿಮ್ಮ ಹತ್ರ ಏನೋ ಪ್ರಾಡಕ್ಟ್ ಇದೆ ಅದನ್ನು ಅವ್ರಿಗೆ ಕೊಡಿ. ಇಲ್ಲ ಅಂದರೆ ಇಬ್ಬರು ಸೇರಿಕೊಂಡು ಒಬ್ಬರೇ ಬಾಯರಿಗೆ ಅದನ್ನು 2 ಮೆಟೀರಿಯಲ್ನ ಕಳಿಸಿ. ಎಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಿರೋ ಅಷ್ಟು ಒಳ್ಳೆ ದೊಡ್ಡ ಬಿಸ್ನೆಸ್ಗಳು ನಿಮ್ದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಎಲ್ಲವೂ ಕೂಡ ಈ ಡೀಟೇಲ್ಸ್ ಇದೆ. ಈ ವೆಬ್ಸೈಟಿಗೆ ಹೋಗಿ, 10times.com. ಸೊ ಈ ವೆಬ್ಸೈಟಿಗೆ ಹೋದರೆ ನಿಮ್ದು ಯಾವುದೇ ಇಂಡಸ್ಟ್ರಿ ಇರಲಿ, ಇಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ಯಾಕೇಜಿಂಗ್ ಇರ್ಬೋದು, ಮಿಸ್ಲೇನಿಯಸ್ ಇರ್ಬೋದು, ಟೆಲಿಕಮ್ಯುನಿಕೇಶನ್ ಇರ್ಬೋದು, ಅಪೇರಲ್ಸ್ ಇರ್ಬೋದು, ಬಟ್ಟೆಗಳು. ಈಗ ಬಟ್ಟೆ ಬಿಸ್ನೆಸ್ ಯಾರೋ ಮಾಡ್ತಾ ಇದ್ದೀರಾ, ಬಟ್ಟೆ ಬಿಸ್ನೆಸ್ಸಲ್ಲಿ ಇವೆಂಟ್ ಆಗ್ತಾ ಇರೋದನ್ನ ನೋಡ್ಕೊಳ್ಳಿ, ಎಲ್ಲ ಆಗ್ತದೆ, ಯಾವ ದೇಶದಲ್ಲಿ ಆಗ್ತದೆ, ಡೊಮೆಸ್ಟಿಕ್ ಇದೆಯಾ, ಇಲ್ಲಿ ಲೋಕಲ್ ನಿಯರ್ ಮೀ ಅಂತ ಕ್ಲಿಕ್ ಮಾಡಿ. ಅಲ್ಲ ಆಚೆ ಆಗ್ತಾ ಇರೋದು ಬೇಕಾ, ಯಾವ ಕಂಟ್ರಿಯಲ್ಲಿ ಆಗಬೇಕು ಅದನ್ನು ನೋಡ್ಕೊಳ್ಳಿ. ನಿಮ್ಮಲ್ಲಿ ಯಾವುದೋ ಒಂದು ಇವೆಂಟಿಗೆ ಹೋಗ್ತಾ ಇದ್ದಾನೆ, ಅದೇ ಇವೆಂಟು ಇನ್ನೊಂದು 2-3 ಇವೆಂಟ್ಗಳಲ್ಲಿ ಜೊತೆಗೆ ಆಗಿಬಿಟ್ರೆ ತುಂಬ ಒಳ್ಳೇದಾಗುತ್ತೆ, ಅದನ್ನು ನೋಡ್ಕೊಳ್ಳಿ. ಯಾಕಂದ್ರೆ 1000 ಇವೆಂಟ್ಗಳು ನಡೀತಾವೆ. US ಅಲ್ಲಿ ನೋಡಿ 38,900 ಇವೆಂಟ್ಗಳು ನಡೀತವೆ. 38.9K, 9K ಅಂದರೆ 1000. ಓಕೆ, ಸೊ ಇಷ್ಟು ಇವೆಂಟ್ಗಳು ನಡೀತಾ ಇದೆ. ನಿಮಗೆ ಯಾವ್ದು ಬೆನಿಫಿಟ್ ಆಗುತ್ತೆ ನೋಡಿ, ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆದರೆ ಎಲ್ಲವೂ ಈವೆಂಟಿಗೆ ಹೋಗೋಕ್ಕಾಗತ್ತಾ? ಮೂರ್ಖತ್ವ ಆಗುತ್ತೆ, ಯಾಕಂದರೆ ತುಂಬ ದುಡ್ಡು ಖರ್ಚಾಗುತ್ತೆ ಅದರಲ್ಲಿ. ಆದರೆ ಯಾವ ಒಳ್ಳೆ ಇವೆಂಟ್ ಇದೆ, ಯಾವ ತುಂಬ ದೊಡ್ಡದು ಇವೆಂಟ್ ಇದೆ, ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ತುಂಬ ದೊಡ್ಡ ಇವೆಂಟ್ ಯಾವುದು ಸರ್? ಇದನ್ನು ತೊಗೊಂಡೋಗಿ ಯಾವ ದೇಶದಲ್ಲಿದೆಯೋ ಅದನ್ನು ಚೆಕ್ ಮಾಡ್ಕೊಳ್ಳಿ. ಟ್ರೇಡ್ ತುಂಬ ಅದ್ರ ಬಗ್ಗೆ ಮಾತಾಡ್ತಾರೆ, ಲಿಂಕ್ಡ್ಇನ್ಸಲ್ಲಿ ಆರ್ಟಿಕಲ್ಸ್ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಒಬ್ಬ ಆರ್ಗನೈಸರ್, ಚೆನ್ನಾಗಿರೋ ಆರ್ಗನೈಸರ್ ಇತ್ತು ಅಂದರೆ ಚೆಕ್ ಮಾಡಿ. ಇಲ್ಲದೆ ಹೋದರೆ ಅವ್ರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ನಾವೇ ಹೇಳ್ತೇವೆ ಅವ್ರು ಚೆನ್ನಾಗಿದ್ದಾರೋ ಇಲ್ವೋ, ಹೋಗಬೇಕೋ ಬೇಡವೋ, ನಮ್ಮ ಅಡ್ವೈಸ್ ತೊಗೊಂಡ್ಬೇಕಂದ್ರೆ ನೀವು ಅದನ್ನು ವ್ಯಾಲ್ಯೂ ಮಾಡ್ಕೊಂಡು ಹೋಗಿ. ಓಕೆ, ಸೊ ಇಲ್ಲಿ ಈ ಥರ ಇವೆಂಟ್ಸ್ಗಳ ಆರ್ಗನೈಸರ್ಸ್ ಇರ್ತಾರೆ,
ಈ ಡೇಟಾಸು ಇಲ್ಲೂ ಸಿಗುತ್ತೆ ನಿಮಗೆ. ಸೊ ಸಿಂಗಾಪುರ್, ಮಲೇಷಿಯಾ, ಥೈಲ್ಯಾಂಡ್, ಸೊ ಇಲ್ಲೆಲ್ಲವೂ ಇದೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಯಾವ ಇವೆಂಟ್ಸ್ಗಳು ಎಲ್ಲೆಲ್ಲ ಆಗ್ತಾ ಇದೆ, ನಮಗೆ ಬೇಕಾಗಿರೋ ಇಂಡಸ್ಟ್ರಿಯಲ್ಲಿ ಇದೆಯೋ ಇಲ್ವೋ. ಬೆಂಗಳೂರು ಎಕ್ಸಿಬಿಷನ್ ಸೆಂಟರ್ಸಲ್ಲೂ ಕೂಡ ಬೇಕಾದಷ್ಟು ಇವೆಂಟ್ಗಳಾಗುತ್ತೆ, ಬಂದು ನೋಡ್ಕೊಳ್ಳಿ. ಸೊ ಗಲ್ಫ್ ಫುಡ್ ಅಂತೂ ನಿಮಗೆ ಡೇಟಾಗಳು ಇಲ್ಲೇ ಸಿಗುತ್ತೆ. ಅದು ಕೂಡ ಡೇಟಾ ನಿಮಗೆ ಬೇಕಂದ್ರೆ ಈ ಡೇಟಾಸ್ ಆಲ್ರೆಡಿ ನಮ್ಮ ಹತ್ರ ಇದೆ. ನಿಮ್ಗೆ ಏನಾದರೂ ಲೀಸ್ಟ್ ಬೇಕಂದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು, ಅದನ್ನು ನೋಡಿ. ಅದಾದಮೇಲೆ ನಿಮಗೆ ಚೈನೀಸ್ ಇವೆಂಟ್. ಈ ಚೈನೀಸ್ ಇವೆಂಟಲ್ಲಿ ಸ್ವಲ್ಪ ಹುಷಾರು, ಯಾಕಂದರೆ ನೀವೇನು ಮಾಡ್ತೀರಾ, ತುಂಬ ಅರ್ಜೆಂಟಲ್ಲಿ ಹೋಗ್ಬಿಟ್ಟು ಕಂಟೈನರ್ ಬುಕ್ ಮಾಡ್ಕೊಂಡು ಬಂದುಬಿಡ್ತೀರಾ. ಅವನು ಬರೀ ₹2 ನನಗೆ ಈ ಮೆಟೀರಿಯಲ್ ಕೊಡ್ತಾನೆ, ಅದು ನಿಜಾನೇ ₹2 ಅವ್ನು ಕೊಡ್ತಾನೆ. ಇಲ್ಲಿ ಇಂಡಿಯಾದಲ್ಲಿ ತೊಗೊಂಡು ಬಂದರೆ ನಮಗಿಲ್ಲಿ ಡ್ಯೂಟಿಗಳು ಆ್ಯಂಟಿ ಡಂಪಿಂಗ್ ಡ್ಯೂಟಿ ಹಾಕಿಬಿಡ್ತಾರೆ. ಇವಾಗ ಸ್ಟೀಲ್ ಮೇಲೆ 12% ಹಾಕಿದ್ದಾರೆ. ಸೊ ಆ ಥರ ಏನಾದರೂ ಆಗ್ಬಿಟ್ಟು, ಬರೀ ಚೈನಾಗಂತ ಹಾಕಿಲ್ಲ, ಬಟ್ ಹಾಕಿರೋದು ಅವ್ರು ಚೈನಾಗಂತಾನೆ. ಸೊ ಬಟ್ ಇಂಡೈರೆಕ್ಟ್ಲಿ ಟ್ಯಾರಿಫ್ ಹಾಕಿದ್ದಾರೆ. ಸೊ ಅದಕ್ಕೆ ಇವೆಲ್ಲ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಇದೆಲ್ಲವನ್ನು ನೋಡಿಕೊಂಡು ನೀವು ಲೀಸ್ಟ್ಗಳನ್ನ ತೊಗೊಂಡು, ಎಕ್ಸಿಬಿಟರ್ಸ್ ಯಾರಿದ್ದಾರೆ, ಇವೆಂಟಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ, ಅದನ್ನೆಲ್ಲ ನೋಡಿಕೊಂಡು ನಿಮ್ಗೇನಾದರೂ ಈ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಾದ್ರೆ ಕೂಡ ಈ ಆರ್ಗನೈಸರ್ಸ್ ಏನಿದ್ದಾರೆ ಅವ್ರಿಗೆ ಕಾಂಟ್ಯಾಕ್ಟಲ್ಲಿ ಹೋಗಿ ಎಕ್ಸಿಬಿಟರ್ ಸಪೋರ್ಟ್ ಅಂತ ಮಾಡಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಆದರೂ ಮಾಡಿ, ಇಮೇಲ್ ಆದರೂ ಬರೆದು ಅವ್ರ ಜೊತೆ ಮಾತಾಡಿಕೊಂಡು ಡೀಟೇಲ್ಸ್ ಎಲ್ಲ ತೊಗೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ, ನನ್ನ ಬಜೆಟಲ್ಲಿ ಇದೆಯಾ ಇಲ್ವಾ, ಅಥವಾ ಅವ್ರದ್ದೇನಾದ್ರು ಲೀಸ್ಟ್ಗಳನ್ನ ಅಷ್ಟೇ ಕೊಡ್ಬೋದಾ ಅವರು, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ನೋಡ್ಕೊಳ್ಳಿ. ಎಲ್ಲ ಸಪೋರ್ಟ್ಗಳು ಸಿಗುತ್ತೆ. ನಮ್ಮ ಸರ್ವಿಸಸ್ ಬಗ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಳ್ತೇನೆ. ಇವತ್ತಿನ ಟೈಮಲ್ಲಿ ನಮ್ಮ ಕಂಪ್ನಿಯಲ್ಲಿ ಆಫರ್ ನಡೀತಾ ಇದೆ. ನೀವೇನಾದರೂ ಲಾಂಗ್ ಟರ್ಮ್ ನಮ್ಮ ಜೊತೆ ಸೇರ್ಕೊಂಡು ಕೆಲಸ ಮಾಡೋದಾದರೆ ವಿತ್ ಪೇಮೆಂಟ್ ಆ್ಯಂಡ್ ಕಮಿಷನ್ ಬೇಸ್ಡ್, ಲಾಂಗ್ ಟರ್ಮಲ್ಲಿ ಬಾಯರ್ಸಿಂದ ಹಿಡಿದು ಬೇರೆ ಎಲ್ಲ ತಲೆನೋವು ನಮ್ಮದು. ನೀವು ಬರೀ ಪ್ರಾಡಕ್ಟ್ಗಳನ್ನ ಕರೆಕ್ಟಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ, ಲೇಬಲ್ ಮಾಡಿ, ಪ್ಯಾಕ್ ಮಾಡಿ ಕೊಟ್ಟರೆ ಸಾಕು. ಕಂಪ್ಲೀಟ್ ಎಕ್ಸ್ಪೋರ್ಟ್ ಪಾರ್ಟ್ನರ್ಶಿಪ್ ನಮ್ಮ ಜೊತೆ ಮಾಡ್ಬೋದು. ಆ ಆಪರ್ಚುನಿಟಿ ಇವಾಗಿದೆ. ನೀವೇನಾದರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ದಯಮಾಡಿ ಕಾಲ್ ಮಾಡಿ, ಮಾತಾಡಿ. ಏನು ಸರ್ವಿಸಸ್ ಬೇಕೋ, ಅಗ್ರಿಮೆಂಟ್ ಅಂಡರಲ್ಲಿ ಕಮಿಟ್ಮೆಂಟ್ ಕೊಡ್ತೇವೆ, ಇಷ್ಟು ಅಗ್ರಿಮೆಂಟ್ಸ್ ನಾವು ಕಾಂಟ್ರಾಕ್ಟ್ಗಳನ್ನ ಕ್ಲೋಸ್ ಮಾಡ್ತೇವೆ ಅಂತ, ಅದನ್ನು ತೊಗೊಂಡು ನೀವು ಕೆಲಸ ಮಾಡ್ಬೋದು. ಓಕೆ. ಸೊ ಮಾರ್ಕೆಟಲ್ಲಿ ಅಷ್ಟು ಒಳ್ಳೆ ಕಂಪ್ನಿಗಳಿಲ್ಲ. ಸೊ ನೋಡಿ, ಯೋಚನೆ ಮಾಡಿ. ಆ ಥರ ಏನಾದರೂ ಬೇಕಾದರೆ ತಿಳಿಸಿ. ಸೊ ಇಲ್ಲಿ ಬೇರೆ ಇವೆಂಟ್ಗಳು, ಬೇರೆ ಕ್ಲೈಂಟ್ಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಿದೆ, ನೋಡ್ಕೊಳ್ಳಿ. ಓಕೆ. ಸೊ ಇಷ್ಟು ಹೇಳಿದ ಮೇಲೆ ಇವಾಗ ನಿಮಗೆ ಇಷ್ಟರಲ್ಲಿ ಯಾವ ಸ್ಟ್ರಾಟಜಿ ನಿಮಗೆ ಬೆಸ್ಟ್ ಅನ್ನಿಸ್ತು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಯೂಸ್ ಮಾಡಿ. ಸಿಗೋಣ. ಟೇಕ್ ಕೇರ್, ಬಾಯ್.